ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಪಾಲಿಟಿಕ್ಸ್ ಪ್ರಥಮ್ ಪಂಚ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೀಗ ಇದ್ದೀವಿ ಚಾಮರಾಜನಗರದ ಬೆಂಡರವಾಡಿ. ಚಾಮರಾಜನಗರದಿಂದ ಹೆಚ್ಚು ಕಡಿಮೆ 10ರಿಂದ 15 ಕಿಲೋಮೀಟರ್ ಇದೆ. ಸೊ ಇದು ಅಲ್ಲಿನ ಕೆರೆ, ನದಿ, ಕಾವಲಿ, ವಾಟ್ ಎವರ್. ಸೊ ಇಲ್ಲಿನ ಜನಗಳನ್ನ ಮಾತಾಡ್ಸೋಣ, ಇಲ್ಲಿನ ಜನಗಳ ಒಪಿನಿಯನ್ ತೊಗೊಳ್ಳೋಣ, ಗ್ರೌಂಡ್ ರಿಯಾಲಿಟಿ ರಿಪೋರ್ಟ್ನ ಅವ್ರ ಬಾಯಲ್ಲೇ ಕೇಳೋಣ. ನಂದು ಉದ್ದೇಶ ಏನು ಅಂದರೆ, ಯಾರು ನಾವು BJPಗೆ ಓಟ್ ಹಾಕ್ತೀವಿ ಅಂದರೆ ಅವ್ರನ್ನೋಗಿ ಯಾಕೆ ಅಂತ ಕಾರಣ ಕೇಳ್ತೀನಿ. ಹೌದಾ, ಓಕೆ ಅಂತ ಬಂದ್ಬಿಡಲ್ಲ, ಯಾಕೆ ಅಂತ ಕೇಳ್ತೀವಿ. ಕಾಂಗ್ರೆಸ್ಗೆ ಯಾಕೆ, ಪ್ರಧಾನಮಂತ್ರಿಯಿಂದ ಏನಾಗಿದೆ, ಯಾಕೆಂದರೆ ಜನಗಳಿಗೆ ಪ್ರಾಮಾಣಿಕವಾಗಿ ತಲುಪಬೇಕು. ಸರ್ಕಾರದ ಎಲ್ಲ ಯೋಜನೆಗಳು ಜನಸಾಮಾನ್ಯಕ್ಕೆ ತಲುಪಬೇಕು, ಇದು ನನ್ನ ಉದ್ದೇಶ. ಪಂಚ್ ಗ್ಯಾರಂಟಿ ಹೇಗೆ ವರ್ಕ್ ಆಗುತ್ತೆ, ಎಲ್ಲ ಸೂಕ್ಷ್ಮಗಳ ಜೊತೆಗೆ ಪ್ರಧಾನಿ ಯಾರಾಗಬೇಕು, ಹೇಗಿದೆ 10 ವರ್ಷದ ಅಭಿವೃದ್ಧಿ, ಮತ್ತು ಲಾಸ್ಟ್ MP ಏನು ಕೆಲಸ ಮಾಡಿದ್ದಾರೆ, ಈಗ ಯಾವ ಫ್ಯಾಕ್ಟ್ ವರ್ಕ್ ಆಗುತ್ತೆ, ಇದೆಲ್ಲವನ್ನು ಜನಗಳನ್ನ ಮಾತಾಡ್ಸೋಣ. ಬನ್ನಿ, ಇನ್ನಷ್ಟು ಜನರನ್ನು ಮಾತಾಡ್ಸೋಣ, ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ಳೋಣ, ಇಲ್ಲಿನ ಜನಗಳ ಅಭಿವೃದ್ಧಿ ಮಾನದಂಡ ಏನು ಎಲ್ಲ ತಿಳ್ಕೊಳ್ಳೋಣ. ಬನ್ನಿ. ಇವಾಗಿದ್ದೀವಿ ಬದನ್ವಾಡು, ಚಾಮರಾಜನಗರ ಕಾನ್ಸ್ಟಿಟ್ಯೂನ್ಸಿಯ ಬದನ್ವಾಡು. ನಮ್ಮ ಬದನ್ವಾಡ್ನ ಬಹದ್ದೂರು ಗಂಡುಗಳನ್ನ ಮಾತಾಡ್ಸೋಣ. ಏನಪ್ಪ ನಿನ್ನ ಹೆಸರು? ಸುನಿಲ್ ಸರ್. ಸುನಿಲ್. ಏನು ಮಾಡ್ಕೊಂಡಿದ್ದೆ? ಎಲ್ಲ ಕೆಲಸ. ಏನು ಕೆಲಸ? ಎಲ್ಲೇ ವರ್ಕ್. ಎಲ್ಲೇ ಡ್ರೈವಿಂಗ್. ಎಲ್ಲ ಡ್ರೈವಿಂಗ್. ನೀ ಹೆಸರು? ಸರ್ ಸತೀಶ್ ಅಂತ. ಸತೀಶ್. ನಿಮ್ಮದು? ಸಿದ್ದೇಶ್ ಅಂತ. ಕಾರಣ ಏನು ನಿಮ್ಮ ಹೆಸರು? ಸೋಮಣ್ಣ. ಸೋಮಣ್ಣ. ನಿಮ್ಮ ಹೆಸರು? ಸರ್ ರಂಗಸ್ವಾಮಿ ಅಂತ. ರಂಗಸ್ವಾಮಿ ಅಂತ. ಓಕೆ, MP ಎಲೆಕ್ಷನ್ ಬರ್ತದೆ, ವೋಟ್ ಮಾಡ್ತೀರಾ? ಮಾಡ್ತೀವಿ ಸರ್. ಕಾಂಗ್ರೆಸ್ ಗೆಲ್ಬೇಕು, BJP ಗೆಲ್ಬೇಕು? ಬಿಜೆಪಿ ಗೆಲ್ಲಬೇಕು ಸರ್. BJP. ಯಾರು BJP ಯಾರು ನಿಂತವ್ರೆ? ನೀವು ಹೇಳ್ಕೊಡೋದಲ್ಲ ಅವ್ರಿಗೆ. ನಮ್ಗೆ ಗೊತ್ತಿಲ್ಲ ಸರ್. ಕಾಪಿ ಮಾಡ್ತೀರಾ? ಅಲ್ಲ, ಏನಂದ್ರೆ 4 ಗಂಟೆಗೆ ಹೋಗ್ತೀವಿ, 10 ಗಂಟೆ ಮನೆಗೆ ಬರ್ತೀವಿ. ಯಾರು ನಿಲ್ತೀವಿ ಅಂತ BJP ಇಂದ ಬಾಲರಾಜು, ಕಾಂಗ್ರೆಸ್ ಯಾರು ನಿಂತರು ಆಗ್ತೀವಿ ಸರ್. ಬಿಜೆಪಿ ಯಾರ ನಿಂತ್ರು? ಓಕೆ. ನಾನು ನಿಂತ್ರ ನೀವು ಆಗ್ತೀವಿ. ನನಗೂ ಆಗ್ತೀರಾ? ಓಕೆ, ನನಗೂ ಆಗ್ತಾರಂತೆ. ಖಂಡಿತ. ನಾನು ನಿಂತ್ಕೊಬಿಡ್ಲ ಹಂಗಾರೆ? ಯೋಚನೆ ಮಾಡ್ತಾ ಇದೀನಿ. ಯಾಕೆ ಕಾಂಗ್ರೆಸ್ ಆಗ್ಬೇಡ? ಬಿಡಿ ಸರ್. ಯಾಕೆ? ಬರೀ ಹೆಂಗಸ್ಗಳ ಸರ್ಕಾರ ಸರ್ ಅದು. ಗಂಡಸ್ಗಳಿಗೆ ಸ್ವಾತಂತ್ರ್ಯ ಇಲ್ಲ. ಅಣ್ಣಂದು ಇದು ಪ್ರಾಬ್ಲಮ್. ಏನ್ ತೊಂದ್ರೆ ಅಣ್ಣ ಬುಡಣ್ಣ ಗೊತ್ತಾಯ್ತು ನಿಮಗೆ, ಯಂಗ್ಸ್ರಿಗೆ ಫ್ರೀ ಬಸ್ ಕೊಡಿ. ನಾನು ಅದು ಬಂದೂರಿಂದ ಕುಡಿದೇ ಬಿಡಿ ಸರ್. ಕುಡಿದೇ ಬಿಡಿ. ರೇಟ್ ಜಾಸ್ತಿ ಆಗ್ಬಿಟ್ಟು ಸಾಲ ಜಾಸ್ತಿ ಆಗ್ಬಿಟ್ಟು. ಒಳ್ಳೇದಲ್ಲ, ದೇಶಕ್ಕೆ ಒಳ್ಳೇದ ಕಡೆ. ನಮ್ಗೆ ಒಳ್ಳೆ ದಿವಸ ಗೆದ್ಬಿಟ್ಟು ನಿಂತೆ ಬರಲ್ಲ. ಗೆದ್ಬಿಟ್ಟು ನಿದ್ದೆ ಬರಲ್ಲ. ಅಣ್ಣ ದುಡ್ಡು ಜಾಸ್ತಿ, ಕ್ವಾರ್ಟರ್ ಜಾಸ್ತಿ ಮಾಡೋರು, ಅದಕ್ಕೋಸ್ಕರ ಕಾಂಗ್ರೆಸ್ ಹಾಕಲ್ಲ ಅಂತ. ಹಾಕಲ್ಲ ಸರ್. ಕಡಿಮೆ ಮಾಡಿದ್ರೆ ಹಾಕ್ತೀನಿ, ಇವತ್ತೇ ಮಾಡ್ಲಿ ಹಾಕ್ಬಿಡ್ತೀನಿ. ಸಿದ್ದರಾಮಯ್ಯನ ಲೈನ್ ಮಾತಾಡೋಣ. ಇವತ್ತೇ ಮಾಡ್ಲಿ, ಇವತ್ತೇ. ಕ್ವಾರ್ಟರ್ ಇಂದ ಸಿದ್ದರಾಮಯ್ಯ ಪ್ರಾಬ್ಲಮ್ ಆಗಿರೋದು. ಅವ್ರ ಮನೆ ಉಳಿಲಿ ಅಂತ ಸಿದ್ದರಾಮಯ್ಯ ಮಾಡಿರೋದು. ಮನೆ ಹಾಳು ಮಾಡ್ತಾರೆ ಸರ್. ಮನೆ ಹಾಳು ನೀನ್ ಕುಡಿದ್ರೆ ನಿನ್ ಮನೆ ಹಾಳಾಯ್ತು ಅಂತ. ಎಲ್ಲ ಮನೆ ಹಾಳುತ್ತೆ ಸರ್. ಅಲ್ಲೆಲ್ಲ ಮನೆ ಹಾಳುತ್ತೆ ಸರ್, ಆಗೋದಿಲ್ಲ. ಕನ್ಫರ್ಮ್. ಅಣ್ಣ ಬಾರಣ ಇಲ್ಲಿ, ನೀನ್ ಹೇಳ್ಕೊಡ್ತಾ, ನೀನ್ ಕರೆಕ್ಟ್ ಆಗಿ. ನಿನ್ನ ಹೆಸರೇನು? ನನ್ನ ಸಿದ್ದೇಶ್ ಅಂತ. ಸಿದ್ದೇಶ್, ಏನ್ ಮಾಡ್ಕೊಂಡಿದೆ? ನಾವು ಮಾಮೂಲಿ ಕೂಲಿ. ಮಾಮೂಲಿ. ಮದ್ವೆ ಆಗೈತಾ? ಎಷ್ಟು? ಒಂದೇ ಮಕ್ಕಳು? 2. ಮೂರನೇದು ಯಾವಾಗ? ಮಾಡೋಣ, ಮಾಡ್ಬೇಕು, ಬಿಡ್ಬೇಡ. ಸೊ ಈಗ ನಾನು ಸುಮ್ಮನೆ ಹೇಳಿದಂಗಂತ ಇವ್ರು ಟ್ರೈ ಮಾಡಕ್ಕೆ ಹೋಗ್ಬಿಡ್ಬೇಡ, ಸುಮ್ಮನೆ ತಮಾಷೆ ಏನು ಹೇಳಿದೆ. ಈ MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಪ್ಪ? ಹೌದು. ಯಾರಿಗೆ ವೋಟ್ ಮಾಡ್ತೀರಾ? ಮೋದಿಗೆ. ಮೋದಿ ಇಲ್ಲಿ ಬಂದು ನಿಂತವ್ರ? ಇಲ್ಲ, ಬಾಲರಾಜ್ ಅವ್ರಿಗ? ಯಾಕೆ ಕಾಂಗ್ರೆಸ್ಗೆ ಯಾಕೆ ಇಲ್ಲ? ಅಂದ್ರೆ ಮೋದಿ ಅಂದ್ರೆ ಅವರು ತುಂಬಾ ಕೆಲಸ ಮಾಡೋರು. ಏನ್ ಕೆಲಸ ಮಾಡೋರು? ಸ್ಟೇಟ್ ಅಲ್ಲಿ ಅವ್ರು ಇರ್ಬೇಕು ಅಂತ ನಮ್ಮ ಆಸೆ. ಸೆಂಟ್ರಲ್ಲಿ ಸ್ಟೇಟಿಗೆ ಬಂದ್ಬಿಟ್ರೆ ಪಾಪ ದೇಶ ನೋಡ್ಕೊಳ್ಳೋರು ಯಾರು? ಸಿದ್ದರಾಮಯ್ಯನ್ಗೆ ಏನ್ ಮಾಡ್ತೇಪ್ಪ? ಸಿದ್ದರಾಮಯ್ಯನು ಬೇಕು, ಮುಖ್ಯಮಂತ್ರಿ ಆಲ್ರೆಡಿ ಆಗಿದ್ದಾರೆ, ಒಳ್ಳೇದು. ನಮ್ಗೀಗ ಮೋದಿ ಬೇಕು. ಏನ್ ಗುರಾಯಿಸ್ತಾ ಇದೆಯಾ? ಏನ್ ನಿನ್ನ ಹೆಸರು? ಮಧು. ಫೋನ್ ಕಿತ್ಕೊಳ್ಳೋ ಒಂದು. ಏನ ನಿನ್ನ ಹೆಸರು? ಮಧು. ಏನ್ ಮಾಡ್ಕೊಂಡಿದ್ಯಾ? ಮಧು ಸಿಕ್ತಾ ನಿಂಗೆ? ವಧು ಮದುವೆ ಆಗೈತಾ? ಇಲ್ಲ ಸರ್. ಯಾಕೆ ಮಧು? ನಿಂಗೆ ಇನ್ನೂ ಸಿಕ್ಕಿಲ್ವಾ ವಧು? ಯಾಕೆ? ಇರ್ಬೇಕಲ್ಲ ಸರ್, ಇನ್ನೂ ಏಜ್ ಆಗಿಲ್ಲ. ಎಷ್ಟು ಏಜ್ ನಿಂಗೆ? 24. MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀಯ ಈಗ? ಯಾರಿಗೆ ಮಾಡ್ತೀಯ? ಬಿಜೆಪಿ. ಯಾಕೆ? ಅವ್ನು ಹೇಳ್ಕೊಟ್ಟಂತಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಯ್ತು ನೀ ಹೇಳು. ಬಿಜೆಪಿ ಸರ್. ಯಾಕೆ? ನಾನು ಹಾಕದೆ ಅದಕ್ಕೆ ಅದೇ ಯಾಕೆ ಅಂತ ಹೇಳು, ನಂಗೆ ಗೊತ್ತಾಗಬೇಕು. ಸಿದ್ದರಾಮಯ್ಯ ಫ್ರೀ ಬಸ್ ಕೊಡ್ತಿದ್ದೆ, ಹೆಂಗ್ಸಿಗೆ ನಿಂಗೆ ಬೇಜಾರಾ? ನಮ್ಗೆ ಯಾಕೆ ಬೇಜಾರು? ಬನ್ನಿ, ನಿಂಗೆ ಗಂಡ್ಸಲ್ವಾ? ನಿನಗೆ ಯಾಕೆ ಬೇಜಾರು? ನಮ್ಗೆ ಯಾಕೆ ಸರ್ ಬೇಜಾರು? ಸೊ ಇದು ಇವ್ರು ಹೇಳಂತ ಮಾತು. ಬನ್ನಿ, ಇನ್ನೊಂದಷ್ಟು ಜನ ಮಾತಾಡ್ಸೋಣ. ಬನ್ನಿ. ಏನ್ ನಿಮ್ಮ ಹೆಸರು? ಮಹೇಶ್ ಅಂತ. ಏನ್ ಮಾಡ್ಕೊಂಡ್ರೆ ಮಹೇಶ್? ಸರ್ ನಾವು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ. ಯಾವ ಫ್ಯಾಕ್ಟ್ರಿ? ಸುಪ್ರೀಂ. ಎಷ್ಟು ಬರ್ತದೆ ಸಂಬಳ? 14 ಸರ್. 14 ಬರ್ತದೆ. 4 ಇಟ್ಕೊಂಡು ನನ್ನ ಅಕೌಂಟ್ಗೆ ಹಾಕ್ಬಿಡಿ. ಓಕೆ ಸರ್. ಹಾಕ್ತೀರಾ? ಈ MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ಹಾಂ ಸರ್. ಯಾಕೆ? ಯಾರಿಗೆ ಮಾಡ್ತೀರಾ? ಕಾಂಗ್ರೆಸ್ ಗೆಲ್ಬೇಕಾ, BJP ಗೆಲ್ಬೇಕಾ? ಬಿಜೆಪಿ ಸರ್. ಯಾಕೆ? ಸರ್ ನಾವು ಬಿಜೆಪಿ ಅಂದ್ರೆ ಈಗ ಕಾಂಗ್ರೆಸ್ ಬರೀ ಆಸೆ ಹುಟ್ಟಿಸ್ತೇವೆ ಅಷ್ಟೇ. ಕಾಂಗ್ರೆಸ್ ಬರೀ ಆಶ್ವಾಸನೆ. ಯಾಕೆ? ಏನು ಮಾಡಿಲ್ವ ನಿಂಗೆ? ಅವ್ರು ಏನು ಮಾಡಿದ್ರು ಸರ್? ಏನು ಮಾಡಿಲ್ವಾ? ಈಗ ರೇಷನ್ ಕಾರ್ಡು ಎಲ್ಲಿ ಬಿಟ್ಟಿದ್ದಾರೆ ಸರ್? 6 ತಿಂಗಳಾಯ್ತು ಸರ್ಕಾರ ಶುರುವಾಗಿ. ಆದ್ರೆ ಇನ್ನೂ ರೇಷನ್ ಕಾರ್ಡ್ ಇದೇ ಬಿಟ್ಟಿಲ್ಲ. ಇನ್ನು ಅದು ಕೊಟ್ಟರೆ ಸರಿ ಆಯ್ತು. ಅದು ಕೊಟ್ರ ಅಂತಲ್ಲ, ಇನ್ನೂ ಬೇರೆ ಇದೆ, ಬರೀ ಆಶ್ವಾಸನೆಗಳು ಅಷ್ಟೇ. ಬರೀ ಸರಿ. ಏನ್ ನಿಮ್ಮ ಹೆಸರು? ಮಣಿಕಂಠ ಸರ್. ಮಣಿಕಂಠ. ಎಲ್ಲಿ ಮಣಿನೇ ಇಲ್ಲ ಅಲ್ಲಿ? ಮನೆ ಮನೆ ಒಳಗದ ಸರ್. ಮಣಿ ಬಿಚ್ಚಿ ಮನೇಲಿ ಮಡ್ಗವ್ರೆ. ಮಣಿಕಂಠ ಮಣಿನ ಮನೇಲಿ ಮಡ್ಗವ್ರಂತೆ. ಏನ್ ಮಾಡ್ಕೊಂಡಿದ್ದೀರಾ ಸರ್? ಆಟೋ ಓಡಿಸ್ತಿದ್ರಿ. ಆಟೋ ಓಡಿಸ್ತಾ ಇದ್ರಾ? ಓಕೆ. MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ವೋಟ್ ಮಾಡ್ತೀವಿ ಸರ್. ಯಾರು ಗೆಲ್ಬೇಕು ಇಲ್ಲಿ, ಕಾಂಗ್ರೆಸ್ BJP? ಯಾವ್ದು ಗೆದ್ರು ಸರಿ. ಅಲ್ಲ, ಕರ್ನಾಟಕದಲ್ಲಿ ಸರ್ ಸಿದ್ದರಾಮಯ್ಯ ಅವರು ಅನುಕೂಲ ಮಾಡ್ಕೊಟ್ಟಿದ್ದಾರೆ.
ಫ್ರೀ ಲೇಡೀಸ್ಗಳಿಗೆ ಮಾಡ್ಕೊಡಿದ್ರೆ ತಿಂಗಳಿಗೆ 2,000 ಬರಂಗ್ ಮಾಡಿದ್ದಾರೆ. ಆದ್ರೆ ಗಂಡ್ಸ್ಗಳಿಗೆ ಏನು ಮಾಡಿಲ್ಲ, ಅದೊಂದೇ ಬೇಜಾರು. ಇನ್ನು ಅಷ್ಟೇ. ಗಂಡಸಾಗಿರದೆ ಪ್ರಾಬ್ಲಮ್. ಓ ಅದ ಬರೀ ಹೆಂಗಸ್ರಿಗೆ ಮಾತ್ರ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರ ಪ್ರಣಾಳಿಕೆ ಹೇಳಿರ್ದಪ್ಪ, ಹೆಂಗಸ್ರು ಕೊಡ್ತೀನಿ ಅಂತ, ಹೆಂಗಸ್ರು ಕೊಡ್ತೀನಿ ಅಂತ. ಹಾಗಾದ್ರೆ ಗಂಡ್ಸದ್ದೇ ತಪ್ಪಾಗ್ರ. ಗಂಡ್ಸಾಗಿದ್ದೇ ತಪ್ಪು. ಯಾಕೆ ಗಂಡ್ಸಾದ್ರಿ ಅಂತ ಅವ್ರ ಲೆಕ್ಕಾಚಾರ. ಹೆಂಗಸ್ರು ಕೊಟ್ರೆ ಮನೆ ಇಡ್ತಾ ಇರ್ತದೆ. ಒಳ್ಳೇದಾಗ್ಲಿ, ಸೊ ಒಳ್ಳೇದಾಗ್ಲಿ. ಸೊ ಅದು ನಿಮ್ಮ ಒಪಿನಿಯನ್. ಇರಪ್ಪ ಒಂದ್ ನಿಮಿಷ ಬರ್ತೀನಿ ಸರ್. ಸೊ ಮಿಸ್ ಮಾಡದೆ ವೋಟ್ ಅಂತೂ ಮಾಡಿ, ಯಾರಿಗಾರು ಮಾಡಿ, ಒಟ್ನಲ್ಲಿ ವೋಟ್ ಮಾಡಿ. ಹೌದು ಸರ್. ಎಷ್ಟು ಜನ ಮಕ್ಕಳು? ಇಬ್ರು ಸರ್. ಹೆಂಡತಿ ಒಬ್ರೆ? ಇಲ್ಲ, ಅವ್ರು ಇಬ್ರು. ಇಬ್ರು ಯಾಕೆ? ನೀವ್ ಹೇಳ್ದ್ರಲ್ಲ ಅದಕ್ಕೆ. ಈಗ ಒಂದೇ ಸಿಂಗಲ್ ಸರ್, ಇನ್ನು 2 ಮಾಡ್ಕೊಳಕತ್ತಿ. ಈಗ ಕೇಳಿದ್ರಲ್ಲ ಅದಕ್ಕೆ ನಾವು ಇಬ್ರು ಅಂದದ್ದು, ಸಿಂಗಲೇ ಹಂಗೆ. ಸರ್ ಬನ್ನಿ ಇಲ್ಲಿ, ನಿಮ್ಮನ್ನ ಮಾತಾಡ್ಸೋಣ ಅಂತ ಬನ್ನಿ. ಏನ್ ನಿಮ್ಮ ಹೆಸರು? ಸುಂದರೇಶ್. ಸುಂದರೇಶ್ ಏನ್ ಮಾಡ್ಕೊಂಡಿದ್ದೀರಾ? ಸುಂದರ ಏನ್ ಮಾಡ್ಕೊಂಡಿದ್ದೀರಾ? ಟೈಲರ್. ಓಕೆ. MP ಎಲೆಕ್ಷನ್ ಬರ್ತಾ ವೋಟ್ ಮಾಡ್ತೀರಾ? ಯಾರಿಗೆ ಮಾಡ್ತೀರಾ? ಯಾರಿಗೆ ಮಾಡ್ತೀರಾ? ಬಿಜೆಪಿ. ಯಾಕೆ? ಬಿಜೆಪಿ ನಮ್ಮ ದೇಶ ಕಾಪಾಡುತ್ತಾ. ನಿಮ್ ದೇಶ ಕಾಂಗ್ರೆಸ್ ಕಾಪಾಡಲ್ವಾ? ಕಾಂಗ್ರೆಸ್ ಏನ್ ಮಾಡೈತೆ ನಿಮ್ಗೆ ಹೇಳಿ? ನನಗಂತೂ ಗೊತ್ತಿಲ್ಲ ಸರ್. ಅದ ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ, ನನಗೆ ಗೊತ್ತಾಯ್ತು. ನೀವು ಹೇಳಿದ್ರೆ ಗೊತ್ತಾಯ್ತಿತ್ತು. ಸುಂದರೇಶ್ ಅವರು ಹೇಳಿ. ಏನಾರ ಬಗ್ಗೆ ಗೊತ್ತಿಲ್ಲ ಸರ್. ಇಲ್ಲಿ ಸುನಿಲ್ ಬೋಸ್ ವಿಸಸ್ ಬಾಲರಾಜ್ ಅವರು. ಬಾಲರಾಜ್ ಅವರು ಯಾರು ಗೆಲ್ತಾರೆ? ಬಾಲರಾಜ್ ಗೆಲ್ಬೋದಾ? ಯಾಕೆ? ಏನೋ ನಮ್ಮ ಬಿಜೆಪಿ ಕಂಡು ನಮ್ಗೆ ಸ್ವಲ್ಪ ಆಸೆ ಇದೆ. ಬಿಜೆಪಿ ಗೆಲ್ಬೇಕು ಅಂತ ಆಸೆ ಇದೆಯಾ? ಏನ್ ಆಸೆ ಇದೆ ನಿಮ್ಗೆ? ಬಿಜೆಪಿ ಗೆದ್ರೆ ಒಂದು ಸ್ವಲ್ಪ ದೇಶ ಉದ್ಧಾರ ಆಯ್ತು ಅಂತ. ಓಕೆ. 28ರಲ್ಲಿ ಎಷ್ಟು ಗೆಲ್ಲುತ್ತೆ ಬಿಜೆಪಿ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ 28 20 ಬರ್ಬೋದು. 20 ಬರ್ಬೋದು, 20 ಬರುತ್ತಂತೆ. ಇದು ಅವ್ರು ಹೇಳ್ತಾರಂತ ಮಾತು. ಬಾರಣ ಇಲ್ಲಿ, ನೀ ಬಾರಣ ನಿಂತ ಕೆಲಸ ಅದ. ಏನಣ್ಣ ನಿಮ್ಮ ಹೆಸರು? ಸತೀಶ್ ಅಂತ ಸರ್. ಏನ್ ಮಾಡ್ಕೊಂಡಿದ್ದೀರಾ ಸತೀಶ್? ಸರ್ ಮಾಮೂಲಿ ವ್ಯವಸಾಯ ಮಾಡ್ತೀನಿ ಸರ್. ಮಾಮೂಲಿ ವ್ಯವಸಾಯ. ಏನ್ ಬೆಳಿತೀರಾ? ಏನ್ ಮಾಮೂಲಿ ಸರ್ ಮಾಮೂಲಿ ವ್ಯವಸಾಯ ಮಾಡ್ತೀನಿ, ಮಾಮೂಲಿ ಬೆಳಿತೀನಿ ಏನ್ ಅಂತ ಹೇಳ್ಬೇಕು ತಾನೆ. ಟೊಮೆಟೊ ಬೆಳಿತೀರಾ? ಓಕೆ. MP ಎಲೆಕ್ಷನ್ ಬರ್ತಾ ವೋಟ್ ಮಾಡ್ತೀರಾ? ಹ್ಞೂ ಸರ್ ಮಾಡ್ತೀನಿ ಸರ್. ಪ್ರಧಾನಮಂತ್ರಿ ಯಾರ ಬೇಕು? ರಾಹುಲ್ ಗಾಂಧಿ ಸರ್. ರಾಹುಲ್ ಗಾಂಧಿನಾ? ಹೌದು ಸರ್. ಇಲ್ಲೆಲ್ಲ ಬಿಜೆಪಿ ಅಂತೂ ನೀವು ಸರ್ ಕೇಳಿ ಸರ್, ನಮ್ಮ ಪಕ್ಕದ ಮನೇಲಿ ಏನ್ ನಡೀತೈತೆ ಅದೇ ಗೊತ್ತೈತಿಲ್ಲ ನಮ್ಗೆ. ನಿಮ್ಗೆ ಗೊತ್ತಾಯ್ತಿಲ್ಲ ಅಲ್ವಾ? ಕೆಲವ್ರಿಗೆ ಓ ಮೈ ಆಲ್ಮೋಸ್ಟ್ ಏನ್ ನಡೀತೈತೆ ಪಕ್ಕದವ್ರಿಗೆ ಗೊತ್ತೈತಿಲ್ಲ. ಇನ್ ಮೋದಿ ಕಟ್ಗೆ ನಮ್ಗೇನ್ ಸರ್? ಯಾಕೆ ಮೋದಿ ಕಟ್ಕೋಬಿಡಿ. ಅಲ್ಲ ಸರ್, ಇವ್ರು ಮೋದಿಗಿದೆ ಅಂತಾರಲ್ಲ, ಅದಕ್ಕೆ ಹೇಳ್ತಾ ಇರೋದು. ಯಾಕೆ ಮೋದಿ ಮೋದಿ ಅಂತಾರಲ್ಲ, ಇದು ಯಾಕೆ? ಅದಕ್ಕೆ ಸರ್ ಬೇಡ ನಮ್ಗೆ, ಅವ್ನು ಬೇಡಲೇ ಬಿಡಿ. ಅವನು ಅಲ್ಲ ಅವರು ಬೇಡಲೇ ಬಿಡಿ ನಮ್ಗೆ. ಹಾಲಿ ಪ್ರಧಾನಿ ಸರ್. ಈಗ ನಮ್ಗೆ ಏನೋ ಒಂದು ಕಷ್ಟ ಆಯ್ತು ಅಂದ್ರೆ ಯಾಕೆ ಕಾಂಗ್ರೆಸ್ ಬೇಕು, ಬಿಜೆಪಿ ಆಗ್ಬೇಡ? ಈಗ ನೋಡಿ ಸರ್, ಈಗ ನಮ್ಮ ಹಳ್ಳಿಲಿ ಎಷ್ಟೋ ಜನ ಮಕ್ಳಿದ್ದು ಬಿಟ್ಬಿಟ್ಟಿದ್ದಾರೆ. ಮಕ್ಳಿದ್ದು ಬಿಟ್ಬಿಟ್ಟವ್ರೆ. ಹಂಗೆಲ್ಲ ಸರ್, ಅಂದ್ರೆ ತಾಯಿಯರ್ನ ಬಿಟ್ಬಿಡವ್ರೆ. ಮದುವೆ ಮಾಡ್ಕೊಳ್ಳೋದು, ಮಕ್ಳು ಉಡ್ಸ್ಬಿಟ್ಟು ಬಿಟ್ಬಿಡೋದು. ಅಂದ್ರೆ ತಾಯಿಯವ್ರು ಒಬ್ರೇ ಇದ್ದಾರೆ. ಹಂಗೆ ಹೇಳಿ, ತಾಯಿ ಇಲ್ಲ, ಸಿಂಗಲ್ ಪೇರೆಂಟ್. ಆದ್ರೂ ಅವರು 2,000 ರೂಪಾಯಿ ಬರ್ತೈತೆ, 2,000 ರೂಪಾಯಿ ಬರ್ತೈತೆ. ಎಷ್ಟೋ ಜನ ಜೀವನ ಸಾಗಿಸ್ತಿದ್ದಾರೆ. ಅದಕ್ಕೋಸ್ಕರ ಒಳ್ಳೇದಾದ್ರೆ ಒಳ್ಳೇದು. ಅದಕ್ಕೋಸ್ಕರ ಸರ್. ಓಕೆ. ಪ್ರಧಾನಿ ಮೋದಿ ಯಾಕೆ ಆಗ್ಬಾರ್ದು? ಅವ್ರು ಯಾಕೆ ಆಗ್ಬಾರ್ದು? ಯಾರು ಯಾಕೆ ಆಗ್ಬಾರ್ದು? ರಾಹುಲ್ ಗಾಂಧಿ ಯಾಕೆ ಆಗ್ಬಾರ್ದು? ನನ್ ಗೊತ್ತಿಲ್ಲ ಕಣ್ಣು. ನೀವ್ ಹೇಳಿ ಸರ್, ನೀವು ನಮ್ಮ ಪ್ರಶ್ನೆ ಕೇಳ್ತೀರ. ಅವ್ರು ಯಾಕೆ ಆಗ್ಬಾರ್ದು? ಅವ್ರು ಯಾಕೆ ಆಗ್ಬಾರ್ದು? ಅಣ್ಣ ಒಂದ್ ನಿಮಿಷ. ನನಗೆ ರಾಹುಲ್ ಗಾಂಧಿ ಮೋದಿ ಇಲ್ಲ, ನೀವು ಪ್ರಧಾನಿ ಆದ್ರೂ ಖುಷಿ. ನನಗೆ ಒಟ್ಟಲ್ಲಿ ಸಂವಿಧಾನ ಗೆಲ್ಬೇಕು, ಓಟ್ ಹಾಕ್ಬೇಕು ಜನ. ನಾನು ಈಗ ಅವ್ರು ಬಿಜೆಪಿ ಇಂದ ಯಾಕಣ್ಣ ಕಾಂಗ್ರೆಸ್ ಏನ್ ಮಾಡಿದ್ರು ಅಂತ ಕೇಳ್ತೀನಿ. ಈ ಕಾಂಗ್ರೆಸ್ ಅನ್ನ ಬಿಜೆಪಿ ಏನ್ ಮಾಡಿತ್ತು ನನಗೆ ಉತ್ತರ ಬೇಕು ಅಂತ ಕೇಳಿದೆ. ನಂಗೆ ನೀವು ಯಾರಿಗಾಕಿ ನಿಮ್ಮ ಹೋಟೆಲ್ ಬಂದು ಕಿತ್ಕೊಳಕ್ ಆಯ್ತದಾ? ಇಲ್ಲ ಸರ್. ನೀವ್ ಹೇಳಿದ್ ಓಕೆ ಆಯ್ತು. ಇಲ್ಲಿ ಸುನಿಲ್ ಬೋಸ್ ವಿಸಸ್ ಬಾಲರಾಜ್. 110% ಸರ್. ಸುನಿಲ್ ಬೋಸ್ ಪಕ್ಕ ಬರ. 100% 110 ಹೆಂಗ್ ಸೇರ್ಸ್ಕತ್ತೀರಿ? ಇರೋದೇ 100. ಯಾವ್ದು ಸರ್? ಇದು ಕೊಟ್ಟರೆ ಇದನ್ನ ಹಾಕ್ತೀರಾ? ಎಕ್ಸ್ಟ್ರಾ ಓಟ್ ಹಾಕ್ತೀರಾ? ಇಲ್ಲ ಸರ್. ಫೇಕ್ ಓಟ್ ಹಾಕ್ತೀರಾ? ಇಲ್ಲ. 100ಕ್ಕೆ 110% ಸರ್. ಸುನಿಲ್ ಬೋಸ್ ಪಕ್ಕ ಗೆಲ್ಲೋದಿಲ್ಲ. ಹೌದಾ? ಹೌದು ಸರ್. ಕನ್ಫರ್ಮ್. ಅವರಪ್ಪ ಅವರು ನರಸೀಪುರ ಕ್ಷೇತ್ರ ಗೆದ್ದವ್ರೆ. ಇಲ್ಲೇ ಇವ್ರು ಗೆದ್ದವ್ರೆ ಅಲ್ವಾ? ಆಲ್ಮೋಸ್ಟ್ ಏನೇ ಅಂದ್ರು ಸರ್, ಯಾರು ಏನಾರ ಅನ್ಲಿ, ಸುನಿಲ್ ಬೋಸ್ 110% ಗೆಲ್ಸ್ಕತ್ತೀರಾ ಸರ್. ಓಟ್ ಗೀಟ್ ಅಂತಲ್ಲ, ಅವ್ರು ಒಂದ್ ಓಟ್ ಗೆಲ್ಬಿಡು, ಏನಾರ ಆಗ್ಬಿಡು, ಸುನಿಲ್ ಬೋಸ್ ಗೆದ್ದ ಗೆಲ್ತಾರೆ ಸರ್. ಯಾವುದೇ ಕಾರಣಕ್ಕೆ ಮಿಸ್ಸಿಲ್ಲ. ಹೋಗಿ ಬೇಕಾರೆ ಫ್ರಂಟ್ ಪೇಜ್ ಅಲ್ಲಿ ಬರ್ಕೊಳ್ಳಿ. ಫ್ರಂಟ್ ಪೇಜ್ ಅಲ್ಲಿ ಬರ್ಕೊಳಕ್ಕಾಗಲ್ಲ. ಏನಾರ ಮಾಡಿ ಪ್ರೋಗ್ರಾಮ್ ಅಲ್ಲಿ ನಿಮ್ದೇ ತೋರಿಸಿ ಬೇಕಾರೆ ಅವರೇ ಸುನಿಲ್ ಬೋಸ್ ಪಕ್ಕ 110%. ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಸತೀಶ್? ಸರ್ ಒಂದು 20 ಬರ್ತದೆ ಸರ್. ಹೋದ್ಸಲ ಗೆದ್ದಿದ್ದು 1, ಬಿಜೆಪಿ 25 ಗೆಲ್ತೀನಿ ಅಂತ ಇರೋದು 28 ಕಡೆಯ 20 ಸರ್. ಅಣ್ಣ ಬಿಜೆಪಿ 25 ಅಂತವ್ರೆ, ಕಾಂಗ್ರೆಸ್ 20, 45 ಕ್ಷೇತ್ರ. ಅವ್ರು ಹೇಳಿ ಸರ್, ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾವ್ರೆ. ನನ್ನ ಅಭಿಪ್ರಾಯ ನಾ ಹೇಳ್ತಿದ್ದೀನಿ. ಆಯ್ತು ಅಣ್ಣ, ಜಾಣ ಹೊಡಿಬೇಡ ಕಣ. ನಾನು ಅಲ್ಲ ಸರ್, ನೀವು ಹೇಳಿದ್ದು ಹೊಡಿಬೇಡ, ಎದುರಿಸ್ಬೇಡ ನಂಗೆ. ಕೃಷ್ಣ ಗೋಪಿಕಾಸ್ತ್ರೀ ರಂಗವ್ರೆ ಚೆನ್ನಾಗವ್ರ? ಚೆನ್ನಾಗವ್ರ ಇಲ್ವಾ? ಚೆನ್ನಾಗವ್ರ. ಓಕೆ. ಎಷ್ಟು ಜನ ಅವ್ರ ಗೋಪಿಕಾಸ್ತ್ರೀ? ನೀವು ಕೃಷ್ಣ ಅಂದ್ರೆ ಗೋಪಿಕಾಸ್ತ್ರೀ ಇರ್ಬೇಕಲ್ಲ. ಎಷ್ಟು ಜನ? ಬೇಕಾದಷ್ಟು ಜನ ಅವ್ರ. ಬೇಕಾದಷ್ಟು ಜನ ಅವ್ರ ನಿಮ್ ಕೆಪಾಸಿಟಿಗೆ ಇರ್ತಾರೆ ಬಿಡೋಣ. ಮದುವೆ ಆಗೈತಾ? ಮದುವೆ ಆಗಲ್ಲ. ಆಯ್ತು. ಈಗ MP ಎಲೆಕ್ಷನ್ ಬಂದಾಗ ವೋಟ್ ಮಾಡ್ತೀರಾ? ವೋಟ್ ಮಾಡ್ತೀರಾ? ಕಾಂಗ್ರೆಸ್ ಗೆಲ್ಬೇಕಾ, ಬಿಜೆಪಿ ಗೆಲ್ಬೇಕಾ? ಕಾಂಗ್ರೆಸ್. ಯಾಕೆ? ಯಾಕಣ್ಣ ಕಾರಣ ಹೇಳಿ. ಕಾಂಗ್ರೆಸ್ ಈಗ ಅದೇ ತಳಿ ಬರೋದು. ಈಗ ಕಾಂಗ್ರೆಸ್ ಕನ್ಫರ್ಮ್ ಅದೇ ಬರದಾ? ಅಣ್ಣ ಬನ್ನಿ, ನೀವು ಬನ್ನಿ. ನಿಮ್ಮ ಹೆಸರು? ರಾಜು ಅಂತ. ರಾಜು. ಯಾವ್ದು ಹೆಸರು ರಾಜು ನೀವು?
ಅಲ್ಲ ಯಾವ ದೇಶಕ್ಕೆ ರಾಜ ಅಂತ? ಅಲ್ಲ ಹಾ? ಹೆಸರು ಆಗಿತ್ತು. ಮದುವೆ ಆಗಿದ್ಯಾ? ಮದುವೆ ಆಗಿದೆ. ಎಷ್ಟು? ಮದುವೆಗೆ ಒಂದು 10 ವರ್ಷ ಆಗುತ್ತೆ. 10 ಅಲ್ಲ, ನಾನು ಎಷ್ಟು ಅಂತ ಕೇಳಿದ್ದು. 10 ಅಂದ್ಬಿಟ್ರಲ್ಲ. ಏನು ಸರ್? ಎಷ್ಟು ಮದುವೆ? ಒಂದು. ಒಂದೇ ಮದುವೆನಾ? ಒಂದೇ ಅದನ್ನ ಮದುವೆ. ಹೇಳ್ಬೇಕು. ಹೌದು ಎಷ್ಟು ಸರ್, ಅಂದ್ರೆ ಒಂದೇ. 10 ವರ್ಷ. ಆ, ಸರಿ ಸರಿ, ಟೋಪಿ ತೆಗಿಯೋಣ. ಹಿಂಗೆ ಈ ಹುಲಿ ತರ ಕಾಣ್ಬೇಕು ನೀವು. ಮಕ್ಳೇನ್ ಮಾಡ್ಕೊಂಡವ್ರೆ? ಮಕ್ಕಳು ಒಂದು ಸರ್, ಹೆಣ್ಮಗಳು. ಒಂದು ಹೆಣ್ಮಗಳ. ಒಂದು ಹೆಣ್ಮಗಳು. ಓಕೆ, MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ವೋಟ್ ಮಾಡ್ತಾರೆ. ಯಾರು ಗೆಲ್ಬೇಕು? ಕಾಂಗ್ರೆಸ್ ಗೆಲ್ಬೇಕು. ಯಾಕೆ ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಒಳ್ಳೆಯ ಸೌಲಭ್ಯಗಳು ಮಾಡ್ರ ಸರ್. ಸಿದ್ದರಾಮಯ್ಯ ಬೇಡ. ಸರಿ, ಸಿದ್ದರಾಮಯ್ಯ ಮೋದಿ ಬೇಡ, ಬಿಜೆಪಿ ಬೇಡ. ಎಲ್ಲ ನಮ್ಗೆ ಆಗ್ನಿಂದ ಕಾಂಗ್ರೆಸ್ ಸರ್. ನೀವು ಅವಾಗಿನ ಕಾಂಗ್ರೆಸ್, ಇವಾಗ ಯಾಕೆ ಬಿಜೆಪಿಗೆ ಹಾಕ್ಬಾರ್ದು ಬೇಕಿಲ್ಲ ಹೇಳಿ? ಸರ್. ಮಾಮೂಲಿ ಇಂದಿರಾ ಗಾಂಧಿ ಕಾಲದಿಂದ ಕಾಂಗ್ರೆಸ್. ಇಂದಿರಾ ಗಾಂಧಿ ಇದು ಹಳೆ ಮಿಷನ್. ಅಲ್ಲೇ ಮಿಷನ್ ಸರ್. ಓಕೆ ಓಕೆ ಓಕೆ, ಅಣ್ಣ ಹಳೆ ಸ್ವಾತಂತ್ರ್ಯ ಹೋರಾಟಗಾರರು ಅವರು, ಜವಾಹರ್ಲಾಲ್ ನೆಹರು ಅವ್ರ ಮಗ ಇಂದಿರಾ ಗಾಂಧಿ. ಅದಕ್ಕೋಸ್ಕರ ಕಾಂಗ್ರೆಸ್ ನಮ್ಗೆ ಇಂಪಾರ್ಟೆಂಟ್ ಓ ಸರ್. ಹಂಗೆ. ಹೌದು ಸರ್. ಮೋದಿ ಒಳ್ಳೆ ಕೆಲಸ ಏನು ಮಾಡಿಲ್ವಾ? ಮೋದ್ಲಿ ಇಚ್ಛಿಸ್ಲವ್ರು ಸರ್. ಇತ್ತೀಚೆಗಾದ್ರೂ ಒಳ್ಳೇದು ಮಾಡೋರಲ್ಲಡ. ಇರ್ಲಿ ಸರ್, ನಾವು ಕಾಂಗ್ರೆಸ್ ಇಂಪಾರ್ಟೆಂಟ್. ಹೌದಾ? ಹೌದು ಸರ್. ಅಣ್ಣನ್ ಮಾತಾಡ್ಸಮ್ಮ. ಚಡ್ಡಿ ಹಾಕೊಂಡ ಚಾಲ ಇಷ್ಟ. ಏನಣ್ಣ ನಿಮ್ಮ ಹೆಸರು? ರಂಗಪ್ಪ. ರಂಗಪ್ಪ. ಏನ್ ಮಾಡ್ಕೊಂಡಿದ್ಯಪ್ಪ? ಕೂಲಿ ಮಾಡ್ತೀನಿ. ಏನ್ ಬೆಳೆ, ಏನ್ ಕೂಲಿ ಮಾಡ್ತೀರಾ? ಕೆಲಸ ಕಾರ್ಯ. ಮದುವೆ ಆಗೈತಾ? MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ಮಾಡ್ತೀನಿ. ಪ್ರಧಾನ ಮಂತ್ರಿ ಯಾರ ಬೇಕು? ಯಾರು ನಮ್ಗೆ ಗೊತ್ತಿಲ್ಲ, ಓಟ್ ಹಾಕಿ ಕೇಳ್ತಿದ್ದಾರೆ. ಕಾಂಗ್ರೆಸ್ ಗೆಲ್ಬೇಕಾ ಬಿಜೆಪಿನ? ಕಾಂಗ್ರೆಸ್. ಯಾಕೆ ಹಾ. ಯಾಕೆ ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ, ಗೊತ್ತು ಮಾಡಿಸ್ತೀನಿ ಆಮೇಲೆ. ಅಣ್ಣನ್ ಕಾಂಗ್ರೆಸ್ ಅಂತ ಈಗ ಮಾತಾಡ್ಸ. ನಿಮ್ಮ ಹೆಸರು? ರಾಜಪ್ಪ ಅಂತ. ಏನ್ ಮಾಡ್ಕೊಂಡಿದ್ದೀರಾ? ನಾನು ವ್ಯವಸಾಯ ಹಿಂದೆ ಕಾಂಟ್ರಾಕ್ಟ್ ಮಾಡ್ತಿದ್ದೆ. ನೀವು ಮೊದಲು ವ್ಯವಸಾಯ, ಆಮೇಲೆ ಕಾಂಟ್ರಾಕ್ಟ್. ಮದುವೆ ಆಗೈತಾ? ಮದುವೆ ಆಗಿದೆ, ಮಕ್ಕಳು ಇದ್ದಾರೆ. ಮೊಮ್ಮಕ್ಕಳು? ಮೊಮ್ಮಕ್ಕಳು ಇನ್ನೂ ಬರೋ ಟೈಮ್ ಇದೆ. ಬರೋ ಟೈಮ್ ಇದೆ. ಓಕೆ, ಈಗ MP ಎಲೆಕ್ಷನ್ ವೋಟ್ ಮಾಡ್ತೀರಾ? ಮಾಡ್ತೀವಿ. ಮಾಡೋರಂತೆ ಮಾತಾಡೋಂತೀವಿ. ಒಂದು 2 ಸೆಕೆಂಡು. ನಾನು ಏನೋ ಒಂದು 2 ಸಣ್ಣ ಪ್ರಶ್ನೆ ಕೇಳ್ಬಿಡ್ತೀನಿ. ಯಾರು ಗೆಲ್ಬೇಕು ನಿಮ್ಮ ಲೆಕ್ಕ? ಕಾಂಗ್ರೆಸ್ ಅಲ್ಲ ಬಿಜೆಪಿ? ಮೋದಿ ಪಾರ್ಟಿನೇ ಗೆಲ್ಬೇಕು. ಮೋದಿ ಪಾರ್ಟಿನೇ ಗೆಲ್ಬೇಕು. ಕರ್ನಾಟಕದಲ್ಲಿ ಎಷ್ಟು ಗೆಲ್ಲುತ್ತೆ ಬಿಜೆಪಿ? ಕರ್ನಾಟಕದಲ್ಲಿ 24ರಿಂದ 25 ಸೀಟ್ ಗೆಲ್ತಾರೆ. 28ರಲ್ಲಿ ಕನ್ಫರ್ಮಾ? ಕನ್ಫರ್ಮ್. ಓಕೆ, ಕಾಂಗ್ರೆಸ್ ಯಾಕೆ ಗೆಲ್ಬಾರ್ದು? ಕಾಂಗ್ರೆಸ್ ಗೆಲ್ಬಾರ್ದು. ಕಾಂಗ್ರೆಸ್ ವಿಧಾನಸಭೆ ಕೊಟ್ಟಿದ್ರು. ಹ್ಮ್. ಇದೇ ಮೈತ್ರಿನ JDS BJP ಮೊದಲೇ ಮಾಡ್ಕೊಂಡಿದ್ರೆ ಇವ್ರ ಪತವೇ ಇರ್ತಿರ್ಲಿಲ್ಲ ಪತ್ತನೇ ಇರ್ತಿರ್ಲಿಲ್ಲ ಅಲ್ವಾ? ಅಣ್ಣ ಲೀಗಲ್ ಆಗಿ ಏನ್ ಹೇಳ್ತಾರೆ ಅಂದ್ರೆ, ಮೋದಿ ಇದೇ ಮೈತ್ರಿ ಈಗ ಆದ್ರಲ್ಲಪ್ಪ, ಅದು ಹೋದ್ಸಲ ವಿಧಾನಸಭೆ ಆಗ್ಬಿಟ್ರೆ ಆಗ 100, ಈಗ 130. ಸರಿ ಸ್ವಾಮಿ, ಹೆಂಗಸರಿಗೆ 2,000 ಕೊಟ್ರ, ಬಾಟ್ಲಿಗೆ 2,500 ಮಾಡ್ರ, 250, 300, 400, 100 150 ಮಾಡ್ರ. ಅಲ್ಲೇ ತೆಗೆದು ಇಲ್ಲಿ ಕಿತ್ಕೋತಾರ. ಈಗ ಒಬ್ಬ ಹಿಂಗೆ ಹೆಂಗಸರದ್ ಕಿತ್ಕೊಂಡು ಗಂಡಸರದ್ ಹಾಕ್ತಾವ್ರ ಪಾಪ. ಗಂಡಸರು ಕಿತ್ಕೊಂಡು ಹೆಂಗಸರು ಕೊಡೋದು. ಹಾ, ಅದ ಹಂಗ್ ಮಾಡ್ತಾರೆ. ಈಗ ದೇಶ 50 ವರ್ಷ ಹಿಂದಕ್ಕೆ ಹೋಗದೆ. ನಾವು ಬೇಕಾಗಿರೋದು ಇಷ್ಟೇ. ಇವತ್ತು ಮುಸ್ಲಿಮ್ಸ್ ಇದಲ್ಲಿ ಚೀನಾ ದೇಶದವರು ಮೋದಿ ಬರಬಾರ್ದು ಅಂತಾರೆ, ಪಾಕಿಸ್ತಾನದವ್ರು ಮೋದಿ ಬರಬಾರ್ದು ಅಂತಾರೆ. ಯಾರಿಗೂ ಏನು ಮಾಡಿಲ್ಲ. ದಲಿತರು, ಲಿಂಗಾಯತರು, ಒಕ್ಕಲಿಗರು ಎಲ್ಲ ಅಣ್ಣ ತಮ್ಮಿದ್ರಾಗ ಐತೀವಿ. ಸೂಪರ್. ಇದು ಯಾವ್ದೋ ತರದಲ್ಲೂ ಇದನ್ನಿಲ್ಲ. ಮಳೆ ಇಲ್ಲ, ಬೆಳೆ ಇಲ್ಲ. ಈ ಶ್ಯಾಮ್ ಕೃಷ್ಣನ್ ಕಾಲದಲ್ಲೂ ಇಲ್ಲ, ಈ ಸಿದ್ದರಾಮಯ್ಯನ ಕಾಲದಲ್ಲೂ ಮಳೆ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಮಳೆ ಮಾಡಿದ ಬರ್ದಕ್ಕೆ ಸಿದ್ದರಾಮಯ್ಯ ಕಾರಣನಾ? ಕಾರಣ ಅಂತಲ್ಲ, ಕಾಲ್ಗುಣ ಕಾಲ್ಗುಣ ಅಂತ ಬರಲ್ಲ. ಕಾಲ್ಗುಣ ಪಾಲ್ಗುಣ. ಶ್ರೀನಿವಾಸ ಪ್ರಸಾದ್ ಇದ್ರು, ಕೆಲಸನೇ ಮಾಡೋದ್ ಬೇಡಿ. ಸೌಮತಿ ಆಯ್ತು, ಸಮೃದ್ಧಿ ಆಯ್ತು, ಎಲ್ಲ ಒಗ್ಗಟ್ಟಿಂದಿದ್ದೀವಿ. ಯಾವುದೇ ತರದಲ್ಲೂ ಕೆಲಟಿ ಇಲ್ಲ, ಶಾಂತಿ ಇದೀವಿ, ನೆಮ್ಮದಿಯಿಂದ ಇದ್ದೀವಿ. ನೆಮ್ಮದಿಯಿಂದ ಇರೋದು ಬೇಕು. ಒಂದೊತ್ತು ತುಂಡ್ರು ನೆಮ್ಮದಿ ಬೇಕು. ಆ ಪರಿಸ್ಥಿತಿ ಇದೆ. ಈಗ ಬಿಜೆಪಿ ಬಾಲರಾಜ್ ಅವ್ರು ಗೆಲ್ತಾರೆ ಇಲ್ಲಿ. ಬಾಲರಾಜು ಗೆಲ್ಲೋದು ಫೈಟ್ ಇದೆ ಈ ಕ್ಷೇತ್ರ. ಯಾಕಂದ್ರೆ SC ಮಹದೇವಪ್ಪನವರು ಪ್ರಬಲ ಮಂತ್ರಿಯವರು, ನಮಗೂ ಆಪ್ತ್ರಿಯ, ನಮ್ಮ ಪಕ್ಕದ ನಂಜನಗೂಡು ಕ್ಷೇತ್ರದವ್ರಿ. ಆದ್ರೆ ಈ ಕ್ಷೇತ್ರದಲ್ಲಿ MP ಏನ್ ಬಂದ್ರೆ ಬಿಜೆಪಿ. ನೀವು ಬಿಜೆಪಿ. ನಾವು ಯಾಕೆ ಅಂತಂದ್ರೆ ಮೋದಿ ನೋಡ್ತಾ ಇದೀವಿ ನಾವು. ಮೋದಿ ದೇಶಕ್ಕೋಸ್ಕರ, ಇನ್ನೇನು ಇಲ್ಲ. ಅಣ್ಣ ಫುಲ್ ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೆ. ಧ್ರುವನಾರಾಯಣ ಅವರು ನಮ್ಮ ಬದ್ನೋಳವ್ರ ಅಳಿನೇ ಕೆಲಸ ಮಾಡಿದ್ರು. ಶ್ರೀನಿವಾಸ ಪ್ರಸಾದ್ ಕೆಲಸನೇ ಮಾಡಿಲ್ಲ. ಆದ್ರೆ ಗಲಾಟೆ ಇಲ್ಲ, ಶಾಂತಿ ಇತ್ತು. ನಮ್ಗೆ ಶಾಂತಿ, ನೆಮ್ಮದಿ, ಶಾಂತಿ ಬೇಕು. ನಾವು ಕಂಬಳಗೆ ತಪ್ಸಲ್ಲ ಯಾರು. ತಪ್ಸಿರ ಯಜಮಾನ್ರೆ, ಕಂಬಳಗೆ ಗೆಲ್ಲಲೇಬೇಕು, ವ್ಯವಸಾಯ ಮಾಡೋದು ಮಾಡ್ಲೇಬೇಕು. ಯಾರು ತಪ್ಸಕ್ಕಾಗಲ್ಲ. ಆದ್ರೆ ಶಾಂತಿ, ನೆಮ್ಮದಿ ಬೇಕು. ಅದೇ ತರ ಇತ್ತು ಕ್ಷೇತ್ರ. ಏನು ಕೆಲಸನೇ ಮಾಡೋದ್ ಬೇಡ. ಶ್ರೀನಿವಾಸ ಪ್ರಸಾದ್ 5 ವರ್ಷ ಶಾಂತಿ ಇರಲ್ಲ ಅಂತನಾ? ಶಾಂತಿ ಇರಲ್ಲ ಅಂತೆಲ್ಲ. ಅದನ್ನ ಅದ್ ಕಿತ್ತು ಇತ್ತಾಗ ಹಾಕ್ತಾರೆ, ಇದನ್ನ ಕಿತ್ತು ಅತ್ತಾಗ ಹಾಕ್ತಾರೆ. ಇದಿಲ್ಲ. ಈ KSRTC ಕಂಡಕ್ಟರ್ ಬಸ್ಸಲ್ಲೇ ಬಂದಿ ನಾನು. ಅವ್ರು ಏನಂತಾರೆ ಗೊತ್ತಾ? ನಮ್ಮ ಸಂಬಳನೇ ಬಂದಿಲ್ಲ ಅಂತಾರೆ. ಯಾಕೆ ಅಷ್ಟ್ ಪರಿಸ್ಥಿತಿ ಈಗ ಏನೋ ಮಾಡಕ್ಕಾಯ್ತಾ ಇಲ್ಲ. ಆಗಿದೆ. ಇದು ಅವ್ರು ಹೇಳೋಂತ ಮಾತು. ಬನ್ನಿ ಒಂದು ನಿಮಿಷ ಮಾತಾಡ್ಸ್ಬಿಡ್ತೀನಿ. ನಿಮಿಷ ಅವ್ರ ಹತ್ರ ಹೋಗ್ತೀನಿ. ಇಲ್ಲ 3 ಇವ್ನು ಮಾತಾಡ್ಸಲ್ಲ. ಹೇಳಿ ಸರ್. ಅಕ್ಕಿ ಕೊಡ್ತಾವ್ರ 5 kg. ಎರಡು ಬನ್ನಿ. ಅಕ್ಕಿ ಕೊಡ್ತಾವ್ರ. ನೀವು ಕಲರ್ಫುಲ್ ಆಗಿ ಕಾಣ್ಬೇಕು ಅಂತ. ಯಾರು ಕೊಡ್ತಾ ಇದ್ರು ಇನ್ನ ಅಕ್ಕಿನ? ಪ್ರತಿಯೊಬ್ಬರಿಗೆ 5 kg ಕೊಡ್ತಾರೆ. ಯಾರು ಕೊಡ್ತಾ ಇದ್ರು? ಯಾವ ಸರ್ಕಾರ ಕೊಡ್ತಾ ಇದ್ದು? ಮೋದಿ ಸರ್ಕಾರ. ಮೋದಿ ಸರ್ಕಾರ. ಇವ್ರು ಕೊಡ್ತಾ ಇದಾರೆ. ಇವ್ರು ದುಡ್ಡು ಕೊಡ್ತಾವ್ರೆ. ದುಡ್ಡಲ್ಲಿ ತಿನ್ನಿ, ಊಟ ಮಾಡಿ. ಎಲ್ಲಿ ದುಡ್ಡು ತಿನ್ನಕ್ಕಾದ? ದುಡ್ಡು ತಿನ್ನಕ್ ಆಗದೇ ಇಲ್ಲ. ಮನುಷ್ಯ ಅಣ್ಣನೇ ತಿನ್ನೋದು. ಈ ರೈತ ಬೆಳೆ ಅಂತ ಅಣ್ಣನೇ ನಾವು ತಿನ್ನೋದು. ಈ ದೇಶದ ದುಡ್ಡು ಲೆಕ್ಕ ಹಾಕೋನು ಅಣ್ಣನೇ ತಿನ್ನೋದು. ನಿಜವಾದ ಸುಳ್ಳು ಯಜಮಾನ್ರೆ? ಆ ಪರಿಸ್ಥಿತಿ ಅದ. ಅದಕ್ಕೋಸ್ಕರ ಇವ್ರಿಗೆ 5 ವರ್ಷ ಆಡಳಿತ ಕೊಟ್ಟಿದ್ದೀವಿ. ಇವ್ರಿಗೆ ಯಾರಿಗೆ? ಇವ್ರು ಮಾಡ್ಕೊಡಿ. ಇವ್ರು 5 ವರ್ಷ ಇರ್ಲಿ. ದೇಶಕ್ಕೆ ಪ್ರಧಾನಿ ಮೋದಿ ಅವರೇ ಬೇಕು. ಇದು ನಮ್ಮ ಒಂದು ಲೆಕ್ಕಾಚಾರ. ಅಣ್ಣ ಫುಲ್ ಸೀರಿಯಸ್ ಆಗಿ 5 ವರ್ಷ ಶ್ರೀನಿವಾಸ ಪ್ರಸಾದ್ ಅವರೇ ಇದ್ರು. ಶಾಂತಿ ನಮ್ಮ ಕ್ಷೇತ್ರ ನೆಮ್ಮದಿಯಾಗಿತ್ತು, ಶಾಂತಿಯಾಗಿತ್ತು. ಏನು ತೊಂದರೆ ಇಲ್ಲ, ಏನು ಗಲಾಟೆ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ಜನ. ಏನ್ ನಿಮ್ಮ ಹೆಸರು?
ನನ್ನ ಹೆಸರು ರಂಗಸ್ವಾಮಿ. ತಲೆ ಕೂದಲಿಗಿಂತ ಗಡ್ಡನ ಜಾಸ್ತಿ ಯಾಕೆ ಆಗ್ಬಿಟ್ಟಿದೆ. ಉದ್ರೋಗದ ಸತ್ತಲ್ಲ? ಯಾಕೆ ಉದ್ರಾಗದೇನ ಅದಕ್ಕೆ ಏನ್ ಮಾಡಕ್ಕಾಯ್ತದೆ? ಕರೆಕ್ಟ್ ಆಗಿ ಗೊಬ್ಬರ ಎಣ್ಣೆ ಎಲ್ಲ ಹಾಕ್ಬೇಕು ಅಣ್ಣ. ನೀವು ಹೊಟ್ಟೆಗೆ ಹಾಕಳ ಎಣ್ಣೆ ತಲೆಗೆ ಹಾಕು. ಓಕೆ ಓಕೆ ಆಯ್ತು ಸರ್. ಮತ್ತೇನ್ ಸಮಾಚಾರ? ಮದ್ವೆ ಆಗೈತಾ? ಮದುವೆ ಆಗೈತೆ ಸರ್. ಎಷ್ಟು? 2 ಮಕ್ಕಳು. ಅಲ್ಲ ಮದ್ವೆ ಎಷ್ಟು? ಮದುವೆ ಒಂದು. ಒಂದೇನಾ? ನಿಮ್ಮ ಹೆಸರು? ಮಹೇಶು. ಏನ್ ಮಾಡ್ಕೊಂಡಿದ್ದೀರಿ ಮಹೇಶು? ಕೂಲಿ ಸರ್. ಕೂಲಿ. ನೀವು? ಸರ್ ಕೃಷ್ಣದ ಸರ್, ಆಟೋ ಡ್ರೈವರ್. ಆಟೋ ಡ್ರೈವರ್. ಓಕೆ. MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ವೋಟ್ ಮಾಡ್ತೇವೆ ಸರ್. ಯಾರು ಗೆಲ್ಬೇಕು? ನಮಗೆ BJP ಸರ್. ನಿಮ್ಗೆ? ನಮ್ಮ ಕಾಂಗ್ರೆಸ್. ನಿಮ್ಗೆ? ಬಿಜೆಪಿ. ಇಬ್ರು ಫ್ರೆಂಡ್ಸಾ? ಇಲ್ಲ ಸರ್, ಫ್ರೆಂಡ್ಸ್. ಬಟ್ ಆದ್ರೆ ಅವ್ರ ಪಕ್ಷ ಅವ್ರ ಕಾಂಗ್ರೆಸ್ ಸರ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಒಳ್ಳೇದ್ ಮಾಡದ ಅದಕ್ಕೆ. ಬಿಜೆಪಿ ಯಾಕೆ? ಸರ್ BJP ಒಳ್ಳೇದ್ ಮಾಡ್ತಾರೆ ಸರ್. ಹಂಗಾರೆ ಅವ್ರಿಬ್ರಲ್ಲಿ ಯಾರು ಒಳ್ಳೆಯವ್ರು ಹಂಗಾರೆ? ಕೇಂದ್ರದಲ್ಲಿ ಮೋದಿ ಇರೋ ತನಕ ನಮಗೆ ಏನ್ ತೊಂದರೆ ಇರಲ್ಲ. ಅದರಿಂದ ನಮಗೆ BJP ಸರ್ಕಾರ ಬಂದ್ರೆ ಕರ್ನಾಟಕದಲ್ಲೂ ಇನ್ನೂ ಸ್ವಲ್ಪ ಅಭಿವೃದ್ಧಿಗಳು ಜಾಸ್ತಿ ಆಗ್ತವೆ. ಇವರು ಅಕ್ಕಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯ ಅವರು. ಆದ್ರೆ ಅಕ್ಕಿ ಕೊಟ್ರ ದುಡ್ಡು ಕೊಡ್ತಾರ, ದುಡ್ಡನ್ನ ಯಾರು ತಿನ್ನಕದ ಸರ್? ದುಡ್ಡಲ್ಲಿ ಅಕ್ಕಿ ತಗೊಳ್ಳಿ. ದುಡ್ಡಲ್ಲಿ ಅಕ್ಕಿ ತಕೊಂಡ ಸರ್, ದುಡ್ಡನ್ನ ತಿನ್ನಕತ್ತೇಳಿ. ಅದ್ರ ಅಕ್ಕಿ ತಕೊಳಕದು ಬಂದ ಸರ್. ಅದೇ 5 kg ಅಕ್ಕಿ ಕೊಡ್ತೀನಿ ಅಂದ್ರೆ ಕೊಟ್ಟಿದ್ರೆ ಅವ್ರ 5 kg ಕೊಡೋರು 10 kg ನಮ್ಗೆ. ಇರೋಣ ಅವ್ರು ಹೇಳಿ ಇರೋಣ ಅವ್ರದ್ದು ಔಟ್ ಟೈಮು. ಈಗ 1 kg ಅಕ್ಕಿ ಸರ್ 60 ರೂಪಾಯಿ. ಇವ್ರು ಕೊಡೋದು ಒಂದು ಒಬ್ಬ ವ್ಯಕ್ತಿಗೆ ಎಷ್ಟು ಕೊಟ್ಟರು? ಅದು ನಮ್ಗೆ ಬಂದ 5 kg ಅಕ್ಕಿ ಬಂದ ಅವ್ರು ಕೊಡೋದು ಬರಲ್ಲ. ಮತ್ತೆ ಹೆಂಗೆ ಅಕ್ಕಿ ತಕೊಳಕದ ಸರ್? ಹಂಗೆ ಅವ್ರು ಏನ್ ಹೇಳ್ತೀರಿ ನೋಡಿ, ಅವ್ರು ಅಕ್ಕಿ ಕೊಡ್ತಾರೆ ಕೇಂದ್ರದವ್ರು, ಕಾಂಗ್ರೆಸ್ ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ? ಹೊಟ್ಟೆಗೆ ಊಟ ಬೇಕು ಅಂತ ಕೇಳ್ತಾರೆ, ನೀವೇನ್ ಹೇಳ್ತಾ ಇದ್ದೀರಾ? ಊಟಗ ದುಡ್ಡು ಕೊಡ್ತಾ ಇಲ್ವ ಸರ್? ಆ ದುಡ್ಡಿಗೆ ಅಕ್ಕಿ ತಗೋಬೇಕು ಸರ್. ಅದೇ ಹ್ಮ್, ಆ ದುಡ್ಡಲ್ಲಿ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬರಲ್ಲ ಸರ್. ಅದನ್ನ ಇಲ್ಲಿ ತಿರ್ಕೊಂಡು ಅವಾಜ್ ಹಾಕ ಅವ್ರಿಗೆ. ಅದಕ್ಕೆ ಸರ್ ಬರಲ್ಲ. ನನ್ಗೆ ಯಾಕೆ ಉಸಾಕ್ತಿದ್ದೀರಾ? ಇಟ್ಟ ನಿಮ್ಗೆ ಹೇಳ್ದು ನಾವು 30 ರೂಪಾಯಿ ಅದಕ್ಕೆ ಅಕ್ಕಿ ನೀವ್ ಬರಲ್ಲ. ಹೇಳೋಣ, ಯಾರು ಗೆಲ್ಬೇಕಣ್ಣ? ಮೋದಿಜಿನ ಸರ್. ಮೋದಿ ಅವ್ರನ್ನ? ಓಕೆ, ನೋಡೋಣ. ಇಬ್ರು ಮೋದಿ ಅವರೇ. ಊರ ಇರ್ಲಿ, ನಮ್ ಕಾಂಗ್ರೆಸ್. ನಿಮ್ ಲೆಕ್ಕದಲ್ಲಿ ಪ್ರಧಾನಿ ಯಾರ ಬೇಕು? ಮೋದಿನೇ. ನಿಮ್ ಲೆಕ್ಕದಲ್ಲಿ? ನಮ್ ಲೆಕ್ಕದಲ್ಲಿ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ. ನೀವು? ಮೋದಿ. ಅವ್ರು ಮೋದಿ ಬಿಡ್ತಾನೆ ಇಲ್ಲ ಅವರು. ಅವ್ರು ಬಿಡದೇ ಇರ್ಲಿ, ನಾವು ಬಿಡಲ್ಲ. ನಾವು ಅವ್ರು ಸೋತ್ ಬಿಟ್ರು ಬಿಡಲ್ಲ ನಾವು. ಅಂದ್ರೆ ಸೋಲಕ ಈ ಸತಿ ಚಾನ್ಸೇ ಇಲ್ಲ. ಗೆದ್ದೆ ಗೆಲ್ತಾರ. ಕನ್ಫರ್ಮ್? ಕನ್ಫರ್ಮ್ ಸರ್. ಯಾವ ಕಾರಣಕ್ಕೆ ಗೆಲ್ತಾರೆ ಸರ್ ಇವಾಗ 2 ಸರಿ ಆಲ್ರೆಡಿ ಮುಖ್ಯಮಂತ್ರಿ ಮಾಡೋರು. ಅವ್ರು ಒಳ್ಳೆ ಕೆಲಸ ಮಾಡಿದಾರೆ, ಮಾಡ್ತೀರಾ ಸರ್? ಪ್ರಧಾನಮಂತ್ರಿ. ಅದೇ ಪ್ರಧಾನ ಮಂತ್ರಿ ಮಾಡವ್ರೆ. ಅದನ್ನಾಗಾರ ಅವರು ಒಳ್ಳೆ ಕೆಲಸ ಮಾಡ್ದಾನೆ 2 ಸರಿ ಪ್ರಧಾನ ಮಂತ್ರಿ ಮಾಡ್ತೀರಾ ಸರ್ ಅವ್ರನ್ನ? ಓ ಹಂಗೆ ಸಲ ಆಗೋರು, ದೇಶಕ್ಕೆ ಒಳ್ಳೇದ್ ಮಾಡೋರು. ಮೋದಿ ಏನು ಒಳ್ಳೇದ್ ಮಾಡಿಲ್ವಾ? ಮೋದಿ ಒಳ್ಳೇದ್ ಮಾಡಲಿ ಸರ್. ನಮ್ಗ ಕಾಂಗ್ರೆಸ್ ಬೇಕು ಸರ್. ನಿಮ್ ಕಾಂಗ್ರೆಸ್ ಕಾಂಗ್ರೆಸ್ ಬೇಕು ನಮ್ಗ. ಯಾಕೆ ಬೇಕು? ಯಾಕೆ ಬೇಕು ಅಂದ್ರೆ ಅವ್ರು ನಮ್ ಇಲ್ಲಿ ನಮ್ ಕ್ಷೇತ್ರದಲ್ಲಿ ನಿಮ್ ದುಡ್ಡು ಎಷ್ಟು ದುಡ್ಡು ಕೊಡ್ಬೇಕು ಒಂದು ಓಟ್ ಹಾಕಕ್ಕೆ ನಿಮ್ಗೆ? ನಮ್ಗೆ ದುಡ್ಡು ಬೇಡ ಸರ್. ದುಡ್ಡು ಬೇಡ, ಬೇಡ. ದುಡ್ಡು ಬೇಡ. ಆದ್ರೆ ನಮಗೆ ಕಾಂಗ್ರೆಸ್ ಬರ್ಬೇಕು. ನಿಮ್ ಲೆಕ್ಕದಲ್ಲಿ ಏನಣ್ಣ? ಮೋದಿನೇ ಸರ್. ಫಿಕ್ಸಾ? ಫಿಕ್ಸೆಡ್ ಸರ್. ಎಷ್ಟು ಗೆಲ್ತೀರಿ 28 ಕರ್ನಾಟಕದಲ್ಲಿ? 28 ಒಂದು 20-22 ಗಂಟೆ ಬರೋದು. ನೀವು ಕಾಂಗ್ರೆಸ್ ಎಷ್ಟು ಗೆಲ್ತೀರಾ? ಕಾಂಗ್ರೆಸ್ ನಾವು ಒಂದು 20 ಗೆಲ್ತೀವಿ ಸರ್. ಹೋದ್ ಸಲ ಗೆದ್ದಿರೋದು 1, ಈ ಸಲ 20 ಅಂತ ಇದ್ದೀರಾ. ನೋಡ್ರಿ ಸುಮ್ರಿ. ನೋಡ್ತೀನಿ. ಈಗ MLA ಎಷ್ಟು ಗೆದ್ನು? 135 ಮತ್ತೆ ಈಗ ಅದೇ ಈಗ ಆಯ್ತು ಕಣ, ನೀನೇ ಗೆಲ್ಲ ಅಣ್ಣ. 28 ಗೆದ್ಕಣ್ಣ. ನೀನ್ ಚೆನ್ನಾಗಿರೋಣ, ನೀನ್ ಚೆನ್ನಾಗಿರೋಣ. ಅವಾಜ್ ಇದ ಹೇಳ್ದು ಸುಮ್ಮ ಈಗ ಗೆಲ್ತೀವಿ ಅಂತ ಹೇಳ್ಬಾರ್ದು. ಗೆದ್ಮೇಲೆ ತೋರಿಸ್ಬೇಕು. ಒಂದಷ್ಟು ಜನ ಮಾತಾಡ್ಸೋದು ಓಕೆ, ನಮಗೆ ಅವ್ರು ಗೆಲ್ಲಿ ಇವ್ರು ಗೆಲ್ಲಿ ಅಂತಲ್ಲ. ಸಿನಿಮಾ ಮಾಡೋ ಸಮಯದಲ್ಲಿ ನಾವು ಜನನ ಯಾಕೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಜನಗಳ ಮನಸ್ಸಲ್ಲಿ ಏನಿದೆ, MP ಎಲೆಕ್ಷನ್ಗೆ ದೇಶದ ಭವಿಷ್ಯ ಬರೆಯುವಂಥ ಸಮಯ. ಇವ್ರ ಒಪಿನಿಯನ್ ಇದೆ ತಿಳ್ಕೊಬೇಕು. ಒಬ್ಬ ಕಲಾವಿದರಾಗಿ ಗ್ರೌಂಡ್ಗಿಳಿದಾಗ ಜನರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ತಿಳ್ಕೊಂಡಿದ್ದಾಯ್ತು. ಅವ್ರು ಏನು ಹೇಳ್ತಾರೆ ಎಲ್ಲ ಕೇಳೋಣ. ನಮ್ಗೆ ಯಾರು ಗೆದ್ರು ಒಟ್ಟಲ್ಲಿ ಎಂಡ್ ಆಫ್ ದ ಡೇ ಪ್ರಜಾಪ್ರಭುತ್ವ ಗೆಲ್ಲಬೇಕು, ಜನ ವೋಟ್ ಮಾಡಬೇಕು. ಆ ಕಾರಣಕ್ಕೆ ನಾವು ಬೀದಿಗೆ ಬಂದು ಕೇಳ್ಕೊಳ್ತಾ ಇರೋದು ವೋಟ್ ಮಾಡಿ ಅಂತ. ಏನು ನಿಮ್ಮ ಹೆಸರು? ಮಹೇಶ್ ಅಂತ. ಏನು ಮಾಡ್ಕೊಂಡಿದ್ದೀರಾ? ನಾವು ಸಿವಿಲ್ ವರ್ಕ್. ಮದುವೆ ಆಗೈತಾ? ಯೋಚನೆ ಆಗಿದೆ ಮದುವೆ. ಏನು ಅದರಲ್ಲಿ ಆಗಿದೆ? ಎಲ್ಲ ಬೇಡವಾ ಅನ್ನೋ ಥರ ಇದೆ. ಇಲ್ಲ ಯಾಕಂದ್ರೆ ಲವ್ ಫೀಲರ್ ಆಗಿದೆ. ಒಪ್ಕೋತೀನಿ. ನೀವ್ ಏನಕ್ಕೆ ಇದು BJP ಕಾಂಗ್ರೆಸ್ ಅಂತ ಹೇಳ್ತಿರಲ್ಲ, ಅದನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಜನಗೆ ಏನ್ ಸೌಲಭ್ಯ ಮಾಡ್ಕೊಡ್ತೀರ ಅದು ಮೇನ್ ಬೇಕಾಗಿಲ್ಲ. ಯಾಕಂದ್ರೆ ನೀವ್ ಹೇಳ್ತೀನಿ ಕೇಳಿ, ಇವತ್ತು ಪ್ರಜಾಪ್ರಭುತ್ವ ಅಂತ ನೀವ್ ಹೇಳಿದ್ರಿ. ಅದನ್ನ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವ್ರು ಹೇಳ್ಬಿಟ್ಟು ಹೋದ್ರು. ಏನಂತ ಹೇಳ್ಬಿಟ್ಟು ಹೋಗಿದ್ರು ಅವಾಗ, ಎಲ್ಲರಿಗೂ ಸಮಾನತೆ ಬೇಕು ಅಂತಂದ್ರು. ನೀವು ಸಮಾನತೆ ಎಲ್ಲಿ ಕೊಡ್ತಾ ಇದೀರಿ? ಇಲ್ಲಿ ನಾನು ಕೊಡಕ್ಕಾಯ್ತದ? ನೀವು ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ಈಗ ಸರಿ ನಾನು ಒಪ್ಪಿಸ್ತೀನಿ. ಇಲ್ಲ, ನೀವು ಎಲೆಕ್ಷನ್ ಮುಂಚೆ ಬಂದು ಎಲ್ಲರೂ ಈ ತರ ಬಂದ್ಬಿಟ್ಟು ನೋಡ್ಕೊಂಡು ಒಂದ್ ನಿಮಿಷ ಅಣ್ಣ ಕೇಳಿ. ಎಲೆಕ್ಷನ್ ಆದ್ಮೇಲೆ ಬಂದ್ಬಿಟ್ಟು ಈ ತರ ಮಾಡ್ಬೇಕಲ್ಲ. ಒಂದ್ ನಿಮಿಷ ಅಣ್ಣ ಸಮಾಧಾನ ಮಾಡ್ಕೊಳ್ಳ. ನೀರ್ ಕೊಡ್ರ, ನಾ ಹೇಳದ್ ಕೇಳಣ. ನನ್ ಕೆಲಸ ಸಿನಿಮಾ ಮಾಡೋದೋಣ. ಸಿನಿಮಾ ಮಾಡೋ ಸಮಯದಲ್ಲಿ ನನ್ ಪಾಡ್ನ ಎಂಟರ್ಟೈನ್ಮೆಂಟ್ 30 AC ಕಾರಲ್ಲಿ ಕೂತ್ಕೊಳ್ಳೋದು ಬೇಡ. ನಮ್ ಜನರನ್ನ ಬಂದು ಮಾತಾಡ್ಸಮಾನ. ಸರಿ, ನಿಮ್ ಪ್ರಶ್ನೆ ಹೇಳಿ, ನಾವು ಉತ್ತರ ಕೊಡ್ತೀನಿ. ಅದನ್ನೇ ಕೇಳಿದ್. ಈಗ ಬಂದ ರುಟ್ಕೇಣ ಸರಿನಾ? MP ಎಲೆಕ್ಷನ್ ಬರ್ತಾ ಇದೆ, ವೋಟ್ ಮಾಡ್ತೀರಾ? ಖಂಡಿತ ಮಾಡ್ತೇನೆ. ವೋಟ್ ಮಾಡ್ಬೇಕು. ಆ ಕಾರಣಕ್ಕೆ ಅದನ್ನ ಪ್ರತಿಯೊಬ್ಬರಿಗೂ ಹೇಳಕ್ಕೆ ನಾವು ಬೀದಿಗೆ ಬಂದಿರೋದು. ಇನ್ನೇನು ಕೆಲಸ ಅಲ್ಲ. ನೀವು ವೋಟ್ ಮಾಡ್ಬೇಕು, ನಿನ್ನ ಅಧಿಕಾರ ನಿಮ್ಗೆ ಗೊತ್ತಾಗಬೇಕು ಅಂತ. MP ಎಲೆಕ್ಷನ್ ಬರ್ತೈತೆ, ಕಾಂಗ್ರೆಸ್ ಗೆಲ್ಬೇಕು, ಇಲ್ಲಿ ಕಾನ್ಸ್ಟಿಟ್ಯೂನ್ಸಿ BJP ಗೆಲ್ಬೇಕು. ಈಗ ನೀವು ಬರೀ JDS ಬಿಟ್ಬಿಟ್ರಾಗಾರ? ಅದು ಒಂದ್ ನಿಮಿಷ, ಅವ್ರು ಸಮ್ಮಿಶ್ರ ಆಗೈತಲ್ಲ, BJP ಜೊತೆ ಸೇರ್ಕೊಂಡ್ರಲ್ಲ ಅವರು. ಸರಿ, ಒಂದ್ ನಿಮಿಷ.
ವಾಪಸ್ ಇಟ್ಕೊಬಿಡ್ತೀನಿ. ನಾನು ನಿಮ್ಗೆ ಒಂದು ಆಂಕರ್ ಮಾಡ್ತೀನಿ. ನೀವು ಆಂಕರ್ ಮಾಡ್ತೀರಾ? ಒಂದು ನಿಮಿಷ. ಸಂಬಳ ಎಷ್ಟು ಕೊಡ್ಬೇಕು? ಯಾರು ಗೆಲ್ಬೇಕು ಅಂತ ನಿಮ್ಮ ಅಭಿಪ್ರಾಯ ಯಾರು ಗೆಲ್ಬೇಕು ಅಂತ ನನಗೆ ಪ್ರಜಾಪ್ರಭುತ್ವ ಗೆಲ್ಬೇಕು. ನೀವು ಓಟ್ ಹಾಕೋದು ಮುಖ್ಯ. ನಾನು ಅಷ್ಟೇ, ನನಗೂ ಅಷ್ಟೇನೆ ಪ್ರಜಾಪ್ರಭುತ್ವ ಗೆಲ್ಬೇಕು. ಅಲ್ಲ ಪ್ರಜಾಪ್ರಭುತ್ವ ನಿಮ್ಗೆ ಫಸ್ಟ್ ಅದು ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಅದಲ್ಲ ಪ್ರಜಾಪ್ರಭುತ್ವ ಗೆಲ್ಬೇಕು ಅಂತ. ಪ್ರಧಾನಮಂತ್ರಿ ಯಾರ ಬೇಕಣ್ಣ? ಪ್ರಧಾನಮಂತ್ರಿ ನಿಮ್ಗೆ ಯಾರು ಬೇಕು ಅಂತ ನಾನು ನಿಮ್ದನ್ ಕೇಳಿದ್ರೆ ಕೇಳೋದು ಎಲ್ಲದಕ್ಕೂ ನೀವ್ ಹೇಳಿದ್ರೆ ಪ್ರಧಾನಮಂತ್ರಿ ನಿಮ್ಮ ಒಪಿನಿಯನ್ ಜನ ಇದರಿಂದ ನಿಮ್ಗೆ ಏನ್ ಲಾಭ ಇದೆ ಹೇಳಿ? ಹೇಳ್ತೀನಿ ಕಾಡಿಸ್ಕೊಳ್ಳಿ. ನಿಮ್ಮಿಂದ ನಿಮ್ಗೆ ಇದೆ ಲಾಭ ಏನಿದೆ ಹೇಳಿ ಫಸ್ಟ್. ಯಾಕೆ ಅಂತ ಹೇಳ್ತೀವಿ ಕೇಳಿಸ್ಕೊಳ್ಳಿ. ಹೇಳಿ ನಿಮ್ಮಿಂದ ಏನು ಜನಗಳಿಗೆಲ್ಲ ಏನು ಉಪಯೋಗ ಮಾಡ್ತೀರಾ ಹೇಳಿ. ಒಂದ್ ನಿಮಿಷ ಸಮಾಧಾನ ಮಾಡ್ತಾರೆ. ಅಣ್ಣಂಗೆ ನೀರ್ ಕೊಡು. ಒಂದ್ ನಿಮಿಷ ನೀರು ಕೊಡಬೇಡಿ. ಅಣ್ಣ ಸುಮ್ಮನೆ ಇರಣ್ಣ. ಫಸ್ಟ್ ನೀ ಕೇಳಿದಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನಮಗೆ ಏನು ಉದ್ದೇಶ ಅಂದ್ರೆ ಹೇಳಿ ನಿಮ್ಮ ಉದ್ದೇಶ. ಜನ ಸಂಘಟಿತರಾಗಿ ವೋಟ್ ಕೇಳೋದು, ಎಲೆಕ್ಷನ್ ಸಮಯದಲ್ಲಿ ವೋಟ್ ಹಾಕ್ಬೇಕು ಅಂತ ಜಾಗೃತಿಗೊಳಿಸೋದು ಒಂದು. ಅಂಡ್ ಪ್ರತಿಯೊಬ್ಬರಿಗೂ ತನ್ನ ಕಾನ್ಸ್ಟಿಟ್ಯೂನ್ಸಿಲಿ ಏನ್ ನಡೀತಾ ಇರುತ್ತೆ ಪ್ರಾಮಾಣಿಕವಾಗಿ ಗೊತ್ತಿರಲ್ಲ. ಎಲ್ಲೋ ಕೂತಿರ್ತಾರೆ, ಆಫೀಸಲ್ಲಿ ವರ್ಕ್ ಮಾಡ್ತಾರೋ ಗೊತ್ತಿರಲ್ಲ. ಅವ್ರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾವು ಬೀದಿಗಿಳಿದ್ ಮಾಡ್ತಾರೆ. ನಿಮ್ಗಿಂತ ಚೆನ್ನಾಗಿ ನಾನು ಮಾತಾಡ್ತೀನಿ ಕಣಣ್ಣ. ವಿಷಯ ಅದಲ್ಲ. ನಾನು ಕೇಳಿದ್ದು ಎಲ್ಲ ವರ್ಗದವ್ರಿಗೂ ಟಿವಿ ನೋಡ್ತಿರ್ತಾರೆ. ಎಲ್ರು ಇಷ್ಟ ನಿನ್ನ ಒಪಿನಿಯನ್ ಇನ್ನೊಬ್ಬನ ಹತ್ರ ಇತ್ತು. ಈಗ ಟಿವಿ ನೋಡಿದಾಗ ಲಕ್ಷಾಂತರ ಜನ ಕೋಟ್ಯಾಂತರ ಜನ ನೋಡ್ತಾರೆ. ನೀ ಹೇಳ ಅಂದ್ರೆ ಕಟ್ ಮಾಡಿ ಬಿಸಾಕ್ತಾರೆ. ಯಾಕಂದ್ರೆ ಇನ್ನು ಪದ ಯಾಕಂದ್ರೆ ಒಂದ್ಸಲ ಕೇಳ್ಬೋದು. ಕೇಳಿದಾಗ ಹೇಳಿದ್ರೆ ಇನ್ನೇನ್ ಹೇಳಕ್ ಕಟ್ ಮಾಡ್ತಾರೆ. ನಿಮ್ಮ ಹೆಸರು ಹೇಳಿ. ಇಲ್ಲ ಮಹೇಶ್ ಅಂತ ಹೇಳಿ. ಮಹೇಶ್ ಈಗ ಪ್ರಧಾನಮಂತ್ರಿ ಯಾರಬೇಕು? ನಮ್ಗೆ ಮೋದಿನೇ ಆಗ್ಬೇಕು ಅಂತ ಆಲ್ಮೋಸ್ಟ್. ಯಾಕಂದ್ರೆ ಜನಗಳಿಗೆ ಆಲ್ಮೋಸ್ಟ್ ಒಳ್ಳೇದು ಮಾಡಿದ್ದಾರೆ. ಆಲ್ಮೋಸ್ಟ್ ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಬೇಡ ಅಂತ ಹೇಳಿ ಅಲ್ಲಿ. ಯಾಕಂದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಮತ್ತೆ ಅದು ಎರಡಕ್ಕೆ ಬಂದಾಗ ಇಬ್ರು ಆಗಲ್ಲ ಅಲ್ಲಿ. ಯಾಕಂದ್ರೆ ಒಂದೇ ಕಡೆ ಒಂದಿರ್ಬೇಕು. ಯಾಕಂದ್ರೆ ನಮ್ಮ ಎರಡು ಒಂದೇ ಇರ್ಬೇಕು ಇಲ್ಲಿ. ಯಾಕಂದ್ರೆ ಅವ್ರು ಕೊಟ್ಟಾಗ ಇಲ್ಲಿ ಕೊಡೋದು ಇಲ್ಲಿ. ಈಗ ನೀವು ಹೇಳ್ದ ಅವರ ಅಕ್ಕಿ ಕೊಡ್ಬೇಕು ಅಂತ ಬಂತು. ಅಕ್ಕಿ ಎಲ್ಲಿ ಕೊಟ್ರಿ? ಈಗ ಅಕ್ಕಿಗೆ ಬಂದು ದುಡ್ಡು ಕೊಟ್ರೆ ಏನಾಯ್ತದೆ? ಒಬ್ರು ಅಕೌಂಟ್ ಹೋಗಿ ದುಡ್ಡು ಎತ್ಕೊಂಡು ತಿನ್ಕಾತಾರೆ. ನೀವ್ ಹೇಳೋ ಪ್ರಕಾರ ಪ್ರಧಾನಿ ಮೋದಿ ಆಗಬೇಕು. ಮೋದಿ 28ರಲ್ಲಿ ಎಷ್ಟು ಕೇಳ್ತೀರಿ ಬಿಜೆಪಿ? ನಮ್ಗೆ ಕರ್ನಾಟಕ ಬರ್ದಿರೋ ಪರವಾಗಿಲ್ಲ. ನಮ್ಮ ಎಲ್ಲ ಕಡೆ ಬರುತ್ತೆ. ತೆಲಂಗಾಣ ಎಲ್ಲ ಬರುತ್ತೆ. ಕರ್ನಾಟಕ ಬರೆದ್ರೆ ತೆಲಂಗಾಣ ಬರ್ತದ ಅಣ್ಣ? ತೆಲಂಗಾಣ ಬರಲ್ಲ, ಕರ್ನಾಟಕದಲ್ಲಿ ಬರ್ತದೆ ಕಣ್ಣ ಅಣ್ಣ. ಬೆಳಗ್ಗೆ ತಗೊಂಡಿದ್ಯಾ ಅಣ್ಣ ಏನಾರು? ಇಲ್ಲ, ಇಲ್ಲೂ ಬರ್ತದೆ. ಇಲ್ಲಿ 28ಕ್ಕೆ ಎಷ್ಟು? 28ಕ್ಕೆ ನಮ್ಗೆ ಆಲ್ಮೋಸ್ಟ್ ನಮ್ಗೆ 20 ಬರುತ್ತೆ. ಆಯ್ತು. ತೆಲಂಗಾಣಲ್ಲಿ 1-2 ಬಂದ್ರೆ ಸಾಕೋಣ. ಅಲ್ಲೆಲ್ಲ ಬಿಜೆಪಿ ಬೇಸ್ ಇಲ್ಲ. ಅಲ್ಲಿ ಈಗ ರೆಡಿ ಮಾಡ್ತಾವ್ರೆ. ನೀ ಇಲ್ಲಿ ಬರಲ್ಲ ಅಂತ ಅಲ್ಲಿ ಬರ್ತದಂತೆ. ಆಯ್ತು, ಇಲ್ಲೇ ಬರುತ್ತೆ. ಇಲ್ಲವೇ ಆಯ್ತು ಅಣ್ಣ. ಇಲ್ಲೂ ಬರುತ್ತೆ. ಒಂದ್ ನಿಮಿಷ. ಫ್ರೀ ಬಸ್ ಯೋಜನೆ ಯಾವ್ದು ವರ್ಕ್ ಆಗಲ್ವಾ? ಇದು ವರ್ಕ್ ಆಗಲ್ಲ. ಯಾಕಂದ್ರೆ ಇಲ್ಲಿಂದ ಎಷ್ಟು ಆಟೋದವ್ರಿಗೆ ತೊಂದರೆ ಆಗಿದೆ, ಪ್ರೈವೇಟ್ ಬಸ್ನವ್ರಿಗೆ ತೊಂದರೆ, ಮತ್ತೆ ಇನ್ನು ಎಲ್ಲ ಆಟೋದವ್ರಿಗೆ ತೊಂದರೆ. ಇಲ್ಲಿ ಆಟೋ ಓಡಿಸೋ ಹುಡುಗರು ಎಲ್ಲ ನಮ್ಮ ಹುಡುಗರು ಆಟೋ ಓಡಿಸೋರು ಇದ್ದಾರೆ. ಎಲ್ಲರಿಗೂ ತೊಂದರೆ ಇದೆ. ಎಲ್ಲ ಪಾಪ ಕೆಲಸ ನಿಂತವ್ರೀಗ ಆಟೋ ಅದು ಮಾಡಿರ್ ತಪ್ಪು ಅದು. ಈಗ ಇವ್ರು ಬರ್ತಾ ಇದಾರೆ. ಅದ್ರ ಬದಲು 50 ವರ್ಷ ಪಿಂಚಣಿ ಹೆಂಗ್ ಕೊಡ್ತಾರೆ, ಅದ್ರ ಬದಲು 50 ವರ್ಷದವ್ರಿಗೆ ಬಸ್ ಕೊಡ್ಬೇಕು. ಓಕೆ, ನೀವ್ ಹೇಳೋದು ವಯಸ್ಸಾದವ್ರು ಫ್ರೀ ಬಸ್ ಬಿಡಿ. ಅದ್ರ ಬದಲು ಹುಡುಗಿರಿಗೆಲ್ಲ ಬೇಡ ಸರ್. ಹುಡುಗಿ ಅಂತ ಹೇಳ್ದೆ ನಿಮ್ಗೆ. ನೀವೇ ಅಂದ್ಬಿಟ್ರೆ ಇರ್ಲಿ ಪರವಾಗಿಲ್ಲ. ಪ್ರಥಮ ಹೇಳಿದ್ಮೇಲೆ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊ. ಅಡ್ಜಸ್ಟ್ ಮಾಡ್ಕೊತೀನಿ. ಅಲ್ಲ ನಿನ್ನಲ್ಲ ಬೇಡ ಅಂತ ಹಂಗೆ ಹೆಂಗಸ್ರು ಬೇಡ ಅಂತ ಹೇಳಿ 50 ವರ್ಷ ಆದ್ಮೇಲೆ ಕೊಡ್ಬೇಕು. 60 ವರ್ಷ ಆದ್ಮೇಲೆ ಪೆನ್ಷನ್ ಆತರ ಕೊಡ್ಬೇಕು. ಇದನ್ನ ಗೌರ್ಮೆಂಟ್ ಅವ್ರು ಕೊಡೋ ಅಂತರ ಕೊಡ್ಬೇಕು. ಯಾಕಂದ್ರೆ ಆಟೋ ಓಡಿಸೋರಿಗೆ ಪ್ರಾಬ್ಲಮ್ ಆಗುತ್ತೆ. ಒಂದು ಬಸ್ ಓಡಿಸೋ ಈ ಕಾನ್ಸ್ಟಿಟ್ಯೂನ್ಸಿಲಿ ಸುನಿಲ್ ಬೋಸ್ ಕಾಂಗ್ರೆಸ್ ಇಂದ ಬಿಜೆಪಿ ಇಂದ ಬಾಲರಾಜ್ ನಿಂತವ್ರು. ಯಾರು ಗೆಲ್ಬೇಕು? ಬಿಜೆಪಿ ಗೆಲ್ಬೇಕು. ಬಾಲರಾಜ್. ಇದು ಇವ್ರು ಹೇಳೋಂಥ ಮಾತು. ಬನ್ನಿ ಇನ್ನಷ್ಟು ಜನರು ಮಾತಾಡ್ಸೋಣ. ಇನ್ನಷ್ಟು ವೆರೈಟಿ ಉತ್ತರಗಳನ್ನ ತಗೊಳ್ಳೋಣ. ಅವ್ರ ಒಪಿನಿಯನ್ ಕೇಳೋಣ. ವೋಟ್ ಮಾಡೋದ್ರ ಬಗ್ಗೆ ಜಾಗೃತಿ ಮೂಡಿಸೋಣ. ಎಂಡ್ ಆಫ್ ದ ಡೇ ಪ್ರಜಾಪ್ರಭುತ್ವ ಗೆಲ್ಬೇಕು. ಜನ ವೋಟ್ ಮಾಡಬೇಕು. ಅದನ್ನ ಆ ವಿಷಯ ಅವೇರ್ನೆಸ್ ಮೂಡಿಸೋದೇ ನಮ್ಮ ಈ ಕಾರ್ಯಕ್ರಮದ ಕರ್ತವ್ಯ. ಥ್ಯಾಂಕ್ ಯು. ಮೊದಲನೇದಾಗಿ ರೈತರು ದೇಶದ ಬೆನ್ನೆಲುಬು. ಒಳ್ಳೇದಾಗ್ಲಿ. ಅದಕ್ಕೋಸ್ಕರ ನಿಮ್ಮನ್ನು ಹುಡುಕ ಬಂದು ಮಾತಾಡ್ತಾ ಇದೀವಿ. ನಾವು ಯಾಕೆ ಸ್ಟಾರ್ ಅಂತೀವಿ ಅಂದ್ರೆ ನೀವು ಬೆಳೆದ್ರೆ ನಾವು ಊಟ ಮಾಡೋದು. ಖಂಡಿತ. ಅದರಿಂದ ನೀವೇ ಸ್ಟಾರ್. ಮದುವೆ ಆಗೈತಾ? ಆಗಿದೆ. ಎಷ್ಟು? ಒಬ್ಬ ಮಗ. ಅಲ್ಲ, ಮಗ ಒಬ್ಬ. ಮದುವೆ ಒಂದೇ ಸರಿ. ಏನ್ ಮಾಡ್ಕೊಂಡಿದ್ದೀರಾ? ನಾನು ಅನೆಸ್ಥೆಸಿಯಾ ಟೆಕ್ನಿಷಿಯನ್ ಆಗಿ ಜೆಎಸ್ ಹಾಸ್ಪಿಟಲ್. ಓಕೆ. MP ಎಲೆಕ್ಷನ್ ಬರ್ತಾ ವೋಟ್ ಮಾಡ್ತೀರಾ? ಖಂಡಿತ ಮಾಡ್ತೀವಿ ಸರ್. ಓಕೆ. ಪ್ರಧಾನಮಂತ್ರಿ ಯಾರಾಗಬೇಕು ಸರ್? ಮೋದಿ ಆಗಬೇಕು. ನಿಮ್ ಲೆಕ್ಕದಲ್ಲಿ? ಸರ್ ಸೆಂಟ್ರಲ್ ಬಂದು ಮೋದಿಲೇ ಆಗ್ಬೇಕು. ಈ ನಮ್ಮ ಕ್ಷೇತ್ರಗಳಲ್ಲಿ ವ್ಯಕ್ತಿ ನೋಡ್ತೀವಿ. ಸೊ ಏನಕ್ಕೆ ಅಂದ್ರೆ ನಮ್ಗೆ ಯಾರು ಯೂಸ್ ಆಗ್ತಾರೆ, ನಮ್ಮ ಊರ್ ಕೆಲಸಕ್ಕೆ ಆಗ್ಲಿ, ನಮ್ಮ ರೈತರಿಗೆ ಆಗ್ಲಿ. ಸೊ ವ್ಯಕ್ತಿಗಳು ನೋಡ್ತೀವಿ ನಮ್ಮ ನಿಯರ್ ಅಲ್ಲಿ ಬಂದು. ನಂದೊಂದು ಪ್ರಶ್ನೆ. ಸೆಂಟ್ರಲ್ ಮೋದಿ ಆಗ್ಬೇಕು ಅನ್ನೋ ಕಾರಣಕ್ಕೆ ಮೋದಿ ಅನ್ಕೊಂಡು ಗೆಲುವಿನ ಕಾರಣ ಬರೀ ಮೋದಿಯನ್ನ ಹೆಸರಾಗ್ಬಿಡ್ಬೇಕಾ? ಪ್ರಾಮಾಣಿಕ ಅಭ್ಯರ್ಥಿ ಕೆಲಸ ಮಾಡ್ಬೇಕಲ್ವಾ? ಹೌದು ಸರ್. ನಾವು MLA ನಾವು ಕಾಂಗ್ರೆಸ್ ಹಾಕಿದೀವಿ. ನಾವು ಕಾಂಗ್ರೆಸ್ ಮಾಡಿದೀವಿ ವ್ಯಕ್ತಿ ಮೇಲೆ. ಈಗ ಸೆಂಟ್ರಲ್ಲಿ ಕಾಂಗ್ರೆಸ್ ಅಡ್ಮಿನಿಸ್ಟ್ರೇಷನ್ಗೆ ಸರಿಯಾದಂತ ನಿಭಾಯಿಸಂತ ಪ್ರಧಾನಮಂತ್ರಿ ಅಭ್ಯರ್ಥಿ ಇಲ್ಲ. ಯಾರಿದ್ದಾರೆ? ಯಾರು ಇಲ್ಲ. ರಾಹುಲ್ ಗಾಂಧಿ ಇದ್ದಾರೆ. ರಾಹುಲ್ ಗಾಂಧಿ ಇದ್ರೂ ಯಾವ ಸ್ಟೇಟಲ್ಲಿ ಹೋಗಿ ಒಂದು ಸ್ಟೇಟಲ್ಲಿ 10-12 ತಗೊಬರ ಅಂತ ಎಬಿಲಿಟಿ ಇಲ್ಲ. ಇಲ್ಲಿ ಸಿದ್ದರಾಮಯ್ಯ ಕಳಿಸ್ಕೊಡ್ಬೇಕು, DK ಕಳಿಸ್ಕೊಡ್ಬೇಕು ಅವ್ರಿಗೆ. ಇಲ್ಲಿಂದ ರಾಹುಲ್ ಗಾಂಧಿ ನಮ್ಮ ವಿಲೇಜ್ಗೆ 2 ಸರಿ ಭೇಟಿ ಕೊಟ್ಟಿದ್ದಾರೆ. ಹೌದು, ನಮ್ದು ಮಹಾತ್ಮ ಗಾಂಧಿ ಅವ್ರು ಬಂದು ಹೋದಂತ ವಿಲೇಜ್ ಇದು. ಸಿಂಕ್ಲಿಂಗ್ ಸರ್ಕಲ್ ಅಂತ ಖಾದಿ ಉದ್ಯಮ ಇದೆ ನಮ್ದು. ಇಲ್ಲಿ ಭಾರತ್ ಜೋಡೋ ಯಾತ್ರೆ ಇಲ್ಲಿಂದನೇ ಪ್ರಾರಂಭ ಮಾಡಿದ್ದು ರಾಹುಲ್ ಗಾಂಧಿ ಅವ್ರು ಬಂದು. ಅಂದ್ರೆ 2 ಟರ್ಮ್ ರಾಹುಲ್ ಗಾಂಧಿ ಇಲ್ಲಿ ಬಂದು ಹೋಗಿದ್ದಾರೆ. ಬಟ್ ಪ್ರಧಾನಿ ಯಾರಬೇಕು? ಮೋದಿನೇ ಆಗ್ಬೇಕು. ಯಾಕೆ?
ಈ ದೇಶ ಈಗ ನನಗೆ ಈಗ ಆರಂಭ ಬರುತ್ತೆ, ನಂಗೆ ವ್ಯವಸಾಯ ಬರುತ್ತೆ, ನಾನು ಆರಂಭ ಮಾಡ್ತೀನಿ. ನನಗೆ ಈಗ ನಿಮಗೆ ನಿಮ್ಮ ಥರ ನನಗೆ ಇದು ಮಾಡಕ್ಕೆ ಬರ್ತದಿಲ್ಲ, ಬಿಗ್ ಬಾಸ್ಗೆ ಹೋಗ್ಬೋದು. ಇದು ಮಾಡೋದು ಅಂತಂದರೆ ನೀವು ಈಗ ಮಾಧ್ಯಮ ನಡೆಸ್ತೀರಲ್ಲ, ನಮ್ಮ ಲ್ಯಾಂಗ್ವೇಜ್ ಹೆಂಗಲ್ವಾ ಇದು ಮಾಡೋದು ಅದು ಮಾಡೋದು. ನಗರ ಲ್ಯಾಂಗ್ವೇಜ್ ನೀವು ಅಲ್ಲಿರ್ತಾನೆ, ನಗರದವ್ರು ತಾನೆ ನೀವು. ಹೌದು, ನನಗೆ ಗೊತ್ತಲ್ಲ. ಹೌದು, ಖಂಡಿತ ಖಂಡಿತ. ಈಗ ನಂದೇನಿದೆ ನನಗೆ ಗೊತ್ತಿರುತ್ತೆ. ನಿಮ್ದೇನಿದೆ ವಿಜಯ್ ಕುಮಾರ್ ಅಂತ. ನೀವು ಸಂಗಮ್ ಅಂತ ಸರ್. ಸಂಗಮ್ ಪ್ರಧಾನಿ ಯಾರಬೇಕು ಸರ್? ಮೋದಿನೇ ಆಗ್ಬೇಕು. 28ರಲ್ಲಿ ಎಷ್ಟು ಕೇಳ್ತೀರಾ ಕರ್ನಾಟಕದಲ್ಲಿ ಬಿಜೆಪಿ? 28ರಲ್ಲಿ 22 ಅಂತೂ ಬಂದೇ ಬರ್ತಾರೆ. ನಿಮ್ ಲೆಕ್ಕದಲ್ಲಿ ಎಷ್ಟು? ಸರ್ ಹೇಳಕ್ಕಾಗಲ್ಲ, 20 ಮೇಲೆ. 20 ಮೇಲೆ ಫಿಕ್ಸಾ? ಇಲ್ಲಿ ಚಾಮರಾಜನಗರದಲ್ಲಿ ಯಾರು ಗೆಲ್ತಾರೆ? ಫೈಟು ಫುಲ್ ಟೈಟು. ಹೌದು. ಬೋಸು ಹೊಸಬ್ರು, ಬೋಸು 7 MLAಗಳಿದೆ. 7 MLAಗಳ ಮುಖಾಂತರ ನಾವು ಗೆಲ್ತೀವಿ ಅನ್ನೋದು ಒಂದು ಅವ್ರದೊಂದು ಆಸೆ ಇದೆ. ಇವರು ಅಲ್ಲಲ್ಲ MLAಗಳು ಎಲ್ಲ 40,000 30,000 ಲೀಡಲ್ಲಿ ಗೆದ್ದಿದ್ದಾರೆ. ಕೊಳ್ಳೇಗಾಲ, ನಂಜನಗೂಡು, ನಗರ, ಅನ್ನೂರು ಒಂದು ಬಿಟ್ಕೊಂಡ್ರೆ ಅನ್ನೂರು JDS ಬಿಡಿ. ಬಿಜೆಪಿ ಅವ್ರು ಗೆದ್ದಿರಲ್ಲ ಹೋದ್ ಸರಿ MLA ಏನು ಮಾಡ್ಲಿಲ್ಲ. ಹರ್ಷವರ್ಧನ್ ಆಗ್ಲಿ ಏನು ಮಾಡ್ಲಿಲ್ಲ. ನಾವು ಸೆಂಟ್ರಲ್ ಬಿಜೆಪಿನೇ ಬರ್ಬೇಕಂತ ಹೇಳ್ತೀವಿ, ಓಕೆ ಫೈನ್. ಅದಕ್ಕೆ ಗೆದ್ದವರು ಬಿಜೆಪಿ ಅವರು ಸ್ವಲ್ಪ ಆದ್ರೂ ಮಾಡ್ಬೇಕು, ರೈತರಿಗಾಗ್ಲಿ ಸೊ ತಾಲೂಕಾಗ್ಲಿ ಏನಾರು ಮಾಡ್ಬೇಕು. ಸೊ ಏನು ಮಾಡ್ಲಿಲ್ಲ ಅಂದಾಗ ಜನ ಏನ್ ಮಾಡ್ತಾರೆ ಸರ್, ಚೇಂಜ್ ಆಗೇ ಆಗ್ತಾರೆ. ಈಗ ಸುನಿಲ್ ಬೋಸೆ ಆಗಿರ್ಬೇಕು, ಅವ್ರ ಅಪ್ಪನ ಮಕ್ಕ ನೋಡಿದ್ರೆ ಸರ್ ಟಿ ನರಸೀಪುರ ನಂಜನಗೂಡ ದತ್ತು ತಗೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ನೋಡ್ತಾ ಇಲ್ಲ, ವ್ಯಕ್ತಿ ನೋಡ್ತಾ ಇರೋದು. ನಾನು ಕೆಲಸ ಅದ್ದೂರಾಗಿ ಮಾಡಿದ್ದಾರೆ ಸರ್. ಈಗ ನಂಜನಗೂಡಲ್ಲಿ ಆಗಿರ್ಬೋದು, ಟಿ ನರಸೀಪುರ ಆಗಿರ್ಬೋದು, ರೋಡ್ಗಳು ನೋಡಿ ಸಹ ಹೋಗಿಬಿಟ್ಟು ನಮ್ಮೂರ್ಗೇನೆ 1,20,00,000 ಸಿ ಮದೇವಪ್ಪನವ್ರ ಫಂಡೇ ಬಂದಿರೋದು. ಸೆಂಟ್ರಲ್ ಆಗ್ಬೇಕು. ಇಲ್ಲಿ ಬಂದು ಸುನಿಲ್ ಬೋಸ್ ಅಂತ ಖಂಡಿತ ಗೆಲ್ತಾರೆ ಸರ್. ಕೆಲಸ ಮಾಡಿದ್ದಾರೆ, ಅವ್ರ ಅಪ್ಪ ಆಗ್ಲಿ ಅವರಾಗ್ಲಿ ಚೆನ್ನಾಗಿ ಮಾಡಿದ್ದಾರೆ. ಇದು ಇವ್ರು ಹೇಳೋಂಥ ಮಾತು ನೋಡೋದಲ್ಲ. ವ್ಯಕ್ತಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಹಳಷ್ಟು ಇದೆ. ಕಾರಣಗಳು ಜನ ಹುಡ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅವ್ರು ಹೇಳೋ ಮಾತೆಲ್ಲ ಕೇಳಿದಾಯ್ತು. ಇನ್ನೊಂದಷ್ಟು ಜನರನ್ನು ಮಾತಾಡ್ಸೋಣ. ಎಂಡ್ ಆಫ್ ದ ಡೇ ತಗೊಳ್ಳುವಂತ ಇರೋಣ ಒಂದು ನಿಮಿಷ. ಎಂಡ್ ಆಫ್ ದ ಡೇ ನಮಗೆ ಪ್ರಜಾಪ್ರಭುತ್ವ ಗೆಲ್ಲಬೇಕು. ಅದಕ್ಕೋಸ್ಕರ ನಾವು ಬೀದಿಗಿಳಿದು ಜನನ್ನ ಜಾಗೃತಗೊಳಿಸೋದ್ರ ಜೊತೆಗೆ ನಾವು ಸಿನಿಮಾ ಕಲಾವಿದರಾಗಿ ಜನರನ್ನು ಜಾಗೃತಗೊಳಿಸೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಆ ಕೆಲಸನೂ ಮಾಡ್ತೀವಿ. ಎಲೆಕ್ಷನ್ಗೆ ವೋಟ್ ಮಾಡಿಸೋದು, ಜನರ ಒಪಿನಿಯನ್ ತಿಳ್ಕೊಳ್ಳೋದು, ಆ ಒಪಿನಿಯನ್ನ ಸಾವಿರಾರು ಜನಕ್ಕೆ ಹಂಚೋದು ನಮ್ಮ ಕೆಲಸ. ಇದು ನಮ್ಮ ಒಂದು ವಿಶೇಷ ಪ್ರಯತ್ನ. ಆ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇನ್ನೊಷ್ಟು ಜನನ ಮಾತಾಡ್ಸೋಣ ಬನ್ನಿ. ಬ್ಯಾಟ್ ಮನೇಲಿ ಮಾಡ್ಬಿಡಿ. ಸಚಿನ್ ಅಂತೆ ಇವ್ರ ಬ್ಯಾಟ್ ಇತ್ತು ಮನ್ ಮಾಡ್ಬಿಟ್ಟು ಬಂದವ್ರಂತೆ. ಹೌದಾ? ಏನ್ ಮಾಡ್ಕೊಂಡಿದ್ದೀರಾ? ಹೋಗಿ ಇನ್ನೂ ಪದಗುಂಟೋಗ್ಬಿಡೋಣ. ಮಾತಾಡಲ್ಲ, ಬಿಡೋದೇ ಇಲ್ಲ. ಏನ್ ಹೆಸರು ಹೇಳೋಣ? ಏನ್ ಮಾಡ್ಕೊಂಡಿರೋದು? ಸರಿ, ಏನಿಲ್ಲ ಮಾಮೂಲಿ. ಏನ್ ಮಾಮೂಲಿ ಅಂದ್ರೆ ಸುಮ್ನೆ ಹುಡುಗಿರ್ ಲಡ್ಡು ಹೊಡ್ಕೊಂಡು. ಏನ್ ನಿಮ್ಮ ಹೆಸರು? ದಿಲೀಪ್ ಸರ್. ಏನ್ ಮಾಡ್ಕೊಂಡಿದ್ದೀರಾ? ವ್ಯವಸಾಯ. ಏನ್ ಬೆಳಿತೀರಾ? ಕಬ್ಬು, ಬಾಳೆ. ಓ, ವೆರಿ ಗುಡ್. ಮದುವೆ ಆಗಿದ್ಯಾ? ಮದುವೆ ಆಗಿಲ್ಲ ಸರ್. ನಿಮಗೆ ಸಚಿನ್ ಮದುವೆ ಆಗಿಲ್ಲ. ಸಚಿನ್ ನಿಮ್ಗೆ ಮದುವೆ ಆಗಿಲ್ಲ. ನಿಮ್ ಬ್ಯಾಟ್ ನ ಮನೇಲಿ ಮಾಡ್ಬಿಟ್ಟು ಬಂದು ಎಲ್ಲ ಇತ್ತು. ಬ್ಯಾಟ್ ಇಟ್ಕೊಂಡು ಸಚಿನ್ ಒಳ್ಳೆ ಬ್ಯಾಟ್ಸ್ಮನ್. ಓಕೆ, MP ಎಲೆಕ್ಷನ್ ಬರ್ತಾ ವೋಟ್ ಮಾಡ್ತೀರಾ? ವೋಟ್ ಮಾಡ್ತೀವಿ ಸರ್. ಪ್ರಧಾನಿ ಯಾರಬೇಕು? ಮೋದಿ ಆಗ್ಬೇಕು ಸರ್. ಯಾಕೆ ಅಂದ್ರೆ ಜನರಲ್ ಆಗಿ ಅವರೇ ಮಾಡ್ಬೇಕು ಸರ್. ಮೋದಿ ಆಗಿರ್ಬೇಕು, ಕೆಲಸಗಳು ಮಾಡಿದ್ದಾರೆ. ಎಜುಕೇಟೆಡ್ಗಳೆಲ್ಲ ಯಾವ ತರ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿದೆ, ಮಾಡ್ತಾರೆ. ಅವಕಾಶ ಕೊಡ್ಬೇಕು ಸರ್. ಕಾಂಗ್ರೆಸ್ ಬೇಡಿ ಸರ್. ರಾಹುಲ್ ಗಾಂಧಿ ಅಷ್ಟೊಂದು ತಿಳುವಳಿಕೆ ಕಮ್ಮಿ. ಓಕೆ, ಸಿದ್ದರಾಮಯ್ಯ 5 ಯೋಜನೆ ಕೊಟ್ಟರಲ್ಲ, ಅದ್ರ ಗ್ಯಾರಂಟಿ ಗೆಲ್ಸ್ಕೊಬತ್ತೀನಿ ಅಂತ ಹೇಳ್ತಾರಲ್ಲ ಅವರು. ಅವ್ರು ಹೇಳ್ತಾರೆ ಸರ್, ನಾವು ಈಗ ಮೋದಿ ಗೆಲ್ಸ್ತೀವಿ ಅಂತ ಹೇಳ್ತೀವಿ, ಅವ್ರು ರಾಹುಲ್ ಗೆಲ್ಸ್ತೀನಿ ಅಂತ ಹೇಳ್ತಾರೆ. ಆತರ ಸರ್ ನಮ್ಮ ಪ್ರಯತ್ನ, ನಮಗೆ ಅವ್ರ ಪ್ರಯತ್ನ. ಚಾಮರಾಜನಗರದಲ್ಲಿ ಯಾರು ಗೆಲ್ತಾರಲ್ಲಿ? ಚಾಮರಾಜನಗರ ಫೈಟ್ ಐತೆ ಸರ್. ಫೈಟ್ ಐತೆ, ಬಟ್ ಯಾರು ಗೆಲ್ತಾರೆ? ಫೈಟ್ ಐತೆ, ಹೇಳಕ್ಕಾಗಲ್ಲ. ಸಚಿನ್ ನಿಮ್ ಲೆಕ್ಕದಲ್ಲಿ ಅದೇ ಆನ್ಸರ್ ಕಾಪಿ ಮಾಡ್ರೆ ಇಲ್ಲ ಹೊಡೆದೇ ಬಿಡ್ತೀನಿ. ಅದೇ ಸರ್, ಸೇಮ್. ಅಣ್ಣ ಸೇಮ್ ಟು ಸೇಮ್ ಅಂತ. ಅಣ್ಣ ಕಾಪಿ ಹೊಡೆದೇ ಪಾಸ್ ಆಗಿಲ್ಲ. ಬನ್ನಿ, ಬರ್ತೀನಿ, ಅವ್ರ ತಗೋ ಬರ್ತೀನಿ. 3 ಜನ ಹೆಂಗಸರ ಮಾತಾಡ್ಸ್ಕೊ ಬಂದ್ಬಿಡ್ತೀನಿ. ಬಾರಮ್ಮ ಇಲ್ಲಿ. ತುಂಬಾ ಮಾತಾಡ್ತಾ ಇರೋಣ ಇಲ್ಲಿ. ಅಮ್ಮ ಬಮ್ಮ ಇಲ್ಲಿ. ನಿಮ್ಮನ್ನ ಮಾತಾಡ್ಸಮ್ಮ ಅಂತ ಬಂದಿದ್ವಿ ನಿಮ್ಗೋಸ್ಕರ. ನಿಮ್ಮನ್ನ ನೀವು ಮಾತಾಡಲ್ಲ ಬಿಡಲ್ಲ. ಅವ್ರಿಗೆ ಗಂಟೆ ಕಟ್ಕೊಂಡೈತಂತೆ. ಇರಮ್ಮ ಒಂದ್ ನಿಮಿಷ ಇರಪ್ಪ. ಅಮ್ಮ ಇಲ್ಲಿ. ಪರವಾಗಿಲ್ಲ, ನಾನು ಗಂಟೆ ಮಾತ್ರ ಕೊಡಿಸ್ತೀನಿ, ಇಂಜೆಕ್ಷನ್ ಚುಚ್ಚಿಸ್ತೀನಿ. ಏನ್ ನಿಮ್ಮ ಹೆಸರು? ರಾಧಾ. ಕೃಷ್ಣ ಹೆಂಗವ್ರೆ? ಚೆನ್ನಾಗವ್ರ? ಅಲ್ಲ, ರಾಧಾ ಕೃಷ್ಣ ಚೆನ್ನಾಗವ್ರ? ಪರವಾಗಿಲ್ಲ. ಎರಡೇ ಪ್ರಶ್ನೆ. MP ಎಲೆಕ್ಷನ್ ಮತ್ತೆ ವೋಟ್ ಮಾಡ್ತೀರಾ? ಮಾಡ್ತೀವಿ ಸರ್. ಪ್ರಧಾನ ಮಂತ್ರಿ ಯಾರ ಬೇಕು? ಮೋದಿನೇ. ಯಾಕೆ? ಅಲ್ಲ ಕಣಮ್ಮ, ಫ್ರೀ ಬಸ್ ಬರ್ತೈತಲ್ಲ, ಈ ಬಸ್ ಬರ್ತೈತಲ್ಲ, ಬಸ್ಸಲ್ಲಿ ಹೋಯ್ತಿರ್ತಾನೆ. ಈಗ ಬಸ್ ಕಾಯ್ತಾ ಇದ್ದೀರಾ? ಓಕೆ, ಇಲ್ಲಿ MP ಯಾರಾಗಬೇಕು? ಇಲ್ಲಿ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಗೊತ್ತಾಗ ತನಕ ಬಿಡಲ್ಲ. ಇಲ್ಲಿ ಕಾಂಗ್ರೆಸ್ಸಿನ ಸುನಿಲ್ ಬೋಸು, ಚಾಮರಾಜನಗರದಲ್ಲಿ ನಂಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಮತ್ತೆ ಫ್ರೀ ಬಸ್ಸಲ್ಲಿ ಓಡಾಡ್ತೀರಾ, ಕೊಟ್ಟರೆ ಎಲ್ಲ ಗೊತ್ತಾಯ್ತದೆ. 2,000 ರೂಪಾಯಿ ಬರ್ತಾಯ್ತಾ? 2,000 ರೂಪಾಯಿ ಬರ್ತಾಯ್ತಾ? ಆಯ್ತು, 2,000 ರೂಪಾಯಿ ಬರ್ತಾ. ಕಾಂಗ್ರೆಸ್
ಏನ್ ಮಾಡ್ಕೊಂಡಿದ್ದೀರಾ? ಕಾರ್ಯದರ್ಶಿ ಆಲ್ ಇಂಡಿಯಾ ಸೆಕ್ರೆಟರಿ. ಆಲ್ ಇಂಡಿಯಾ ಯಾರು ಗೆಲ್ಬೇಕು ಈ ಭಾಗದಲ್ಲಿ ನಂಜನಗೂಡದಲ್ಲಿ ಅಲ್ಲ ಪ್ರಧಾನ ಮಂತ್ರಿ ಯಾರಬೇಕು? ಪ್ರಧಾನ ಮಂತ್ರಿ ನರೇಂದ್ರ ಮೋದಿನೇ ಆಗ್ಬೇಕು. ಪ್ರಧಾನ ಮಂತ್ರಿ ನಿಮ್ ಲೆಕ್ಕದಲ್ಲಿ ಪ್ರಧಾನ ಮಂತ್ರಿ ಯಾರಬೇಕು? ನರೇಂದ್ರ ಮೋದಿ. ನರೇಂದ್ರ ಮೋದಿ ಆಗಬೇಕು. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಆಗಬೇಕು. ಚಾಮರಾಜನಗರಕ್ಕೆ ಎಂಪಿ ಯಾರಬೇಕು? ಚಾಮರಾಜನಗರಕ್ಕೆ ಸುನಿಲ್ ಬೋಸೆ ಅವರು ಆಗ್ಬೇಕು. ಯಾಕಂದ್ರೆ ಇದು ನಂಜನಗೂಡು ಕ್ಷೇತ್ರ ಕಾಂಗ್ರೆಸ್ ಕ್ಷೇತ್ರ, ಮೀಸಲು ಕ್ಷೇತ್ರ. ಅದರಿಂದಾಗಿ ಅಲ್ಲ ಮೀಸಲು ಕ್ಷೇತ್ರ ಅಲ್ಲ ಕಾಂಗ್ರೆಸ್ ಇಲ್ಲಿ ಪ್ರಬಲವಾಗಿದೆ, ಇಲ್ಲಿ ಪ್ರಬಲವಾಗಿದೆ ಅಷ್ಟೇ. ಅಲ್ಲಿ ಪ್ರಧಾನ ನಮ್ಮ ಧ್ರುವನಾರಾಯಣ ಸಾಹೇಬ್ರು ಇದ್ರು, ಅವರು ಒಂದು ಹೋಟ್ಲಿಗೆ ಗೆದ್ದಂತವ್ರು, ಅವರು ಇತಿಹಾಸ ಸೃಷ್ಟಿಸಿದವರು. ಅದರಿಂದಾಗಿ ಅವರು ನಂಜನಗೂಡು ಕ್ಷೇತ್ರದಲ್ಲಿ ಈಗ ನಮ್ಮ ದರ್ಶನ್ ಧ್ರುವನಾರಾಯಣ ಇರ್ಬೋದು, ಗಣೇಶ್ ಪ್ರಸಾದ್ ಆಗಿರ್ಬೋದು, ಮತ್ತೆ ಅನಿಲ್ ಚಿಕ್ಕಮದು ಅವರ ಮಗದೀರ. ನಂದೊಂದು ಪ್ರಶ್ನೆ, ಪ್ರಧಾನಿ ಯಾರಬೇಕು ಇನ್ನೊಂದ್ಸಲ ಕೇಳ್ತೀನಿ. ನರೇಂದ್ರ ಮೋದಿ ಅವರೇ ಅಲ್ಲ ಪ್ರಧಾನಿ ನರೇಂದ್ರ ಮೋದಿ ಆಗ್ಬೇಕಾದ್ರೆ ಇಲ್ಲಿನ ಎಂಪಿಗಳು ಗೆಲ್ಸ್ಕೋದ್ರೆ ತಾನು ಪ್ರಧಾನಿ ಆಗ. ಇಲ್ಲ ಆ ಕ್ಷೇತ್ರದ ಈ ಕ್ಷೇತ್ರದಲ್ಲಿ ಆತರ ಬರ್ತಾ ಇಲ್ವಲ್ಲ ಇವಾಗ. ಅಲ್ಲ ಯಾರು ಗೊತ್ತು, ಬಾಲರಾಜ್ ಕೆಲಸ ಮಾಡ್ತೀನಿ ಮಾಡ್ತಾ ಇಲ್ವಲ್ಲ ಅವರು. ಇವಾಗ ಹೊಸ ಪರಿಚಯ ಅವರು ನಮ್ಗೆ ಮುಖ ಅವಕಾಶ ಕೊಟ್ಟರೆ ತಾನು ಸುನಿಲ್ ಕೂಡ ಹೊಸ ಪರಿಚಯ ಇಲ್ಲ. ಅವರ ತಂದೆ ಅವರು ಸಚಿನ್ಗೆ ಒಳ್ಳೆ ಬ್ಯಾಟ್ಸ್ಮನ್ ಹೆಂಗ್ ಗೊತ್ತಾಯ್ತು ನಿಮಗೆ? ಅವನು ಬ್ಯಾಟ್ ಕೊಟ್ಟು ಫೀಲ್ಡ್ ಬಿಟ್ಟ ಗೊತ್ತಾಯ್ತು. ಈ ಬಾಲರಾಜು ಬರ್ತಾರೆ ನಾಳೆ ಬಂದ್ಬಿಟ್ಟು ನನ್ನ ಒಂದು ಅವಕಾಶ ಕೊಟ್ಟು ನೋಡಿ ನಾ ಪ್ರೂವ್ ಮಾಡ್ಲಾ ಮಾತಾಡಿ ಅಂದ್ರೆ ಏನ್ ಹೇಳ್ತೀರಾ? ಅವಕಾಶ ಕೊಡಕ್ ಆಗಲ್ವಲ್ಲ ಸರ್. ಆಗಲ್ಲ. ಯಾರು ಕಾಂಗ್ರೆಸ್ ಬೆಲ್ಟ್ ಇದು ಈಗ ಕಾಂಗ್ರೆಸ್ ಬೆಲ್ಟ್ ಇರೋದ್ರಿಂದ ಅದೇ ರೀತಿ ಬೆಲ್ಟ್ ಇದ್ರೆ ಬಿಚ್ಚೋಗುತ್ತೆ. ಅದೇ ರೀತಿ ಕಾಂಗ್ರೆಸ್ ಇಲ್ಲಿ ಬಿಜೆಪಿ ಬಿಚ್ಚೋಗಿದೆ. ಕಾಂಗ್ರೆಸ್ ಅಪ್ಪಟವಾಗಿ ಇಲ್ಲಿ ಜೊತೆಗಿದೆ. ನಿಮ್ ಲೆಕ್ಕದಲ್ಲಿ ಪ್ರಧಾನಿ ಯಾರಬೇಕಣ್ಣ? ನಮ್ ಲೆಕ್ಕದಲ್ಲಿ ಅವರೇ ಅಂದ್ರೆ ಮೋದಿ ಅಂದ್ಬಿಟ್ಟು ಕೈ ಹಸ್ತ ತೋರಿಸ್ತಿದ್ಯಾ ಅಷ್ಟ ನೋಡಿ. ಇಲ್ಲಿ ನಂಗ ಖಾತೆದಾರ ದುಡ್ಡು ಬರ್ತದ, ಮಳ ಉಯ್ಲಿ ಅಂತೀನಿ. ಅವ್ರು ಉಯ್ಸಲ್ವಲ್ಲ ಸ್ವಾಮಿ, ಏನ್ ಸ್ವಾಮಿ ಬರದ ನಿಧಾನ ಮಳೆ ದುಡ್ಡು ಕೊಡ್ತಾರ. ಖಾತೆದಾರ ದುಡ್ಡು ಕುಡ್ದಾಗ ಉಯ್ಬೋದು ನೋಡಿ. ಆಕಾಶ ಉಯಿಸಿ ಮತ್ತೆ ನೋಡಿ ನನ್ನ ಹೊಲ ಯಾಕೆ ಬಿದ್ದಿದ್ದು ನೋಡಿ ನೀವು. ಇದೇ ನನ್ನ ಜಮೀನು ನೋಡಿ ಸ್ವಾಮಿ. ಏನ್ ನಿಮ್ಮ ಹೆಸರು? ಹಸುಗಳ್ಗ ಬನ್ನಿ ಹಚ್ಚೋರಿ ಹೆಸರು ತೋರಿಸ್ಕೊಟ್ಟೆ ಹೆಸರು ಹೊಡ್ಕೊಂಡ್ರಿ ನೋಡ್ರಿ. ನೋಡಿ ಅಂತ ಹಸ ಈಗ ಬನ್ನಿ, ಈಗ ಬನ್ನಿ ಇತ್ತಾಗ ನೋಡಿ ಸ್ವಾಮಿ. ಮಳ ಮೇದಿದ್ದದಕ್ಕ ದೇವ್ರು ಮಳ ಉಯಿಸಿದ್ದದಕ್ಕ ಹಸ ನೋಡಿ ಅಲ್ಲಿ ನಿಂತು ನನ್ನ ಹಸುವ ನೋಡಿ. ಅಲ್ಲಿ ಹಸುವ ಮಳೆ ಇಲ್ದ. ನೋಡಿ ಪ್ರಧಾನಿ ಯಾರಬೇಕು? ಮೋದಿ. ಯಾಕೆ ನೋಡಿ ನನ್ನ ಹಸುಗ ಮೇವು ಕೊಡೋರು ಯಾರು? ಈಗ ಹಸುಗೆ ಮೇವು ಕೊಡ್ತಾರ ಮೋದಿ ಅವರು. ಮೋದಿ ಅವರು ನೋಡಿ ಅಲ್ಲಿ ಹೆಸ ನಿಂತು. ಇವ್ರು ಹೇಳೋದು ಬಹಳ ಹೃದಯಕ್ಕೆ ಹತ್ತಿರವಾಗ ಮಾತಾಡೋರು. ಇಲ್ಲಿ ತಮಾಷೆ ನಿಮ್ಗೆ ನಾನು ಹೇಳಕ್ಕಲ್ಲ, ಅರ್ಥ ಆಯ್ತು ನೋಡಿ. ಮಳೆ ಇಲ್ದೇ ಇದ್ರು ನನ್ನ ಹಸುಗೆ ನೋಡಿ ಸಾಕಿನಿ ಗೊತ್ತಾ, ಇಡ್ಕೊ ಬತ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಕೈಗೆ ಸಿಕ್ಕಲ್ಲ, ಹಿಡಿದ್ರು ಸಿಕ್ಕಲ್ಲ. ಅದು ನಿಮ್ಮ ಹಸುಗ್ ಮೇವು ಕೊಟ್ಟಿದ್ಯಾರು? ಯಾರು ಮೇವು ಕೊಟ್ಟಿದ್ಯಾರು ನಿಮ್ಮ ಹಸುಗೆ? ಮಲ್ದೇವ. ಯಾರು? ಮಲ್ದೇವ. ಮಳೆದೇವ. ಓಕೆ, ನಿಮ್ಗೆ ಯಾರು ಪ್ರಧಾನಿ ಆಗ್ಬೇಕು? ನಮ್ಗ ಈಗ ನಾ ಹೇಳಿಲ್ವ ಈಗ. ಹೇಳಿ ಯಾರು? ಮೋದಿ. ಇದು ಅಣ್ಣ ಹೇಳ್ತಾರಂತ ಮಾತು. ಅವರ ಮುಂದೆ ತೊಳಿ. ಇದು ಇವ್ರು ತೊಳಿ ಇಲ್ಲೇ ತೊಳಿ. ಇದು ಇವ್ರು ಹೇಳುವಂಥ ಮಾತು. ನಮ್ಮ ಪ್ರಾಣಿಗಳಿಗೆ ಮೇವು ಕೊಟ್ಟಿದ್ದಾರೆ, ನಮ್ಮ ಬದುಕಿಗೊಂದು ಚೈತನ್ಯ ಕೊಟ್ಟಿದ್ದಾರೆ. ಇದು ಪ್ರಧಾನಮಂತ್ರಿ ಮೋದಿ ಆಗಬೇಕು ಅಂತ. ಬನ್ನಿ ಇನ್ನಷ್ಟು ಜನ ಮಾತಾಡ್ಸೋಣ. ನಮಸ್ಕಾರ, ಈಗ ನಮ್ಮ ಜೊತೆ ಇದ್ದಾರೆ ಉತ್ಸಾಹಿ ಯುವಕರು. ಬನ್ನಿ ಮಾತಾಡ್ಸೋಣ. ಏನ್ ನಿಮ್ಮ ಹೆಸರು? ಶಿವರಾಜ್. ಶ್ರೀಧರ ಅಂತ ಸರ್. ಶ್ರೀಧರ. ನೀವು? ಮಾದೇಶ್. ಏನ್ ಮಾಡ್ಕೊಂಡಿರ ಶಿವಣ್ಣ? ನಮ್ದು ಫಾರ್ಮರ್ಸ್ ಐತೆ. ಫಾರ್ಮ್ ಹೌಸ್ ಶಿವಣ್ಣ. ಸೊ ನೀವು? ನಾವು ಫಾರ್ಮರ್ಸ್ ಸರ್. ನೀವು? ಸರ್ ನಾವು ಲೋನ್ಸ್ ಮಾಡ್ತೀವಿ. ಲೋನಾ? ಈ ದುಡ್ಡು ಕೊಟ್ಬಿಟ್ಟು ರಾತ್ರಿ ಎಲ್ಲ ಬಂದು ಎಬ್ಬರಿಸಿ ವಸೂಲ್ ಮಾಡ್ಕೋಗೋದು, ಏನಿಲ್ಲ ಅಂದ್ರೆ ಎತ್ತಾಕ್ ಹೋಗೋದು. ಹೌದು ಸರ್, ಅವ್ರ ಮೇಲೆ ಡಿಪೆಂಡ್. ಏನ್ ನಿಮ್ಮ ಹೆಸರು? ಸುದೀಪ್ ಅಂತ ಸರ್. ಸುದೀಪ್. ಶಿವರಾಜು ಸುದೀಪ್ ಇಲ್ಲ, ಇಬ್ರು ವಿಲನ್ಗಳು ಇಲ್ಲೇ ಅವ್ರೆ. ವಿಲನ್ ವಿಲನ್ ಏನ್ ಮಾಡ್ಕೊಂಡಿದ್ದೀರಾ? ಸರ್ ನಾನು ITI ಮಾಡ್ತಾವನೆ. ITI. ಆ ಕಡೆ ಬನ್ನಿ, ಆ ಕಡೆಯಿಂದ ಹೋಗ್ಬೇಕು. ಸೊ ಈಗ MP ಎಲೆಕ್ಷನ್ ಬರ್ತಾ ಇದೆ, ವೋಟ್ ಮಾಡ್ತೀರಾ? ಖಂಡಿತ ಮಾಡ್ತೀವಿ. ಯಾರು ಗೆಲ್ಬೇಕು? ಮೋದಿ. ನರೇಂದ್ರ ಮೋದಿ ಅವರು ಸರ್. ಮೋದಿ. ಯಾಕೆ ಬಿಜೆಪಿ? ಕಾಂಗ್ರೆಸ್ ಆಗ್ಬೇಡ ಸರ್. ಅವ್ರು ಇದ್ದಾಗ ನೀರು ಎಲ್ಲ ಚೆನ್ನಾಗಿತ್ತು. ಕಾಂಗ್ರೆಸ್ ಇದ್ದಾಗ ಎಲ್ಲ ನೋಡ್ತಾ ಇದ್ರಲ್ಲ ಬರಗಾಲ. ಅದು ಕಾಂಗ್ರೆಸ್ ಏನ್ ಮಾಡವ್ರ ಅವ್ರು ಮಾಡಕ್ ಸಾಧ್ಯನಾ? ಅವ್ರು ಮಾಡಿಲ್ಲ ಅಂದ್ರೆ ಅವ್ರು ಮಾಡೋದಾದ್ರು ಮಾಡ್ಬೋದಾಯ್ತಲ್ಲ. ಏನ್ ಮಾಡ್ಬೋದಾಗಿತ್ತು? ಏನಾಗುತ್ತೆ ಜನಗಳಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅದು ಮಾಡ್ಬೋದಾಯ್ತು. MP ಎಲೆಕ್ಷನ್ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಸುನಿಲ್ ಬೋಸ್ ಮಿಸಸ್ ಇವ್ರು ನಿಂತಿದ್ದಾರೆ, ಬಾಲರಾಜ್ ಫ್ರಮ್ ಬಿಜೆಪಿ. ಯಾರು ಗೆಲ್ಬೇಕು? ಬಿಜೆಪಿ. ಯಾಕೆ ಅಂದ್ರೆ ಮೋದಿ ಅವರು ಅಣ್ಣನ ಅಕ್ಕಿ ಇನ್ನೂ ಜಾಸ್ತಿ ಕೊಡ್ಲಿ ಅಂತೆ, ಆಮೇಲೆ ಪೆಟ್ರೋಲ್ ಇಳಿಸ್ಲಿ ಅಂತೆ ನಮ್ಮ ವೆಹಿಕಲ್ಸ್. ಅಣ್ಣ ಏನ್ ಹೇಳ್ತವ್ರೆ ಅಂದ್ರೆ ಪೆಟ್ರೋಲ್ ಬೆಲೆ ಇಳಿಲಿ ಮತ್ತೆ ಅಕ್ಕಿ ಇನ್ನೂ ಜಾಸ್ತಿ ಕೊಡ್ಲಿ, ಅದಕ್ಕೆ ಮೋದಿ ಅವರು ಅಂತ ನಿಮ್ ಲೆಕ್ಕದಲ್ಲಿ? ಯಾಕಂದ್ರೆ ಸರ್ ರೈತರು ಅದ್ರಲ್ಲೇ ಅಲ್ವಾ ಜೀವನ ಮಾಡ್ತಾರೆ ಸರ್. ರೈತರುಗಳಿಗೆ ಹೊಲನೂ ಈಗ ಮಳೆನೂ ಬರ್ತಾ ಇಲ್ಲ, ನಿಮ್ಗೆ ಗೊತ್ತಲ್ಲ ಬರಗಾಲ. ಅನ್ನ ಇಲ್ಲ ಅಂದ್ರೆ ಈಗ 5 kg ಯಾರಿಗೂ ಇಡ್ತಾ ಇಲ್ಲ ಸರ್, ನಿಮ್ಗೆ ಗೊತ್ತಲ್ಲ. ಅಣ್ಣ ನಿಮ್ಮ ಹೆಸರು? ಬಿಡಿ ಸರ್ ಸರ್. ಮಾದೇಶ್ ಅಂತ. ಮಾದೇಶ್, ಏನ್ ಮಾಡ್ಕೊಂಡಿದ್ದೀರಾ? ಸರ್ ನಾನು ಲೋನ್ಸ್ ಮಾಡ್ತಾ ಇದ್ದೀನಿ. MP ಎಲೆಕ್ಷನ್ ಬರ್ತಾ ಇದೆ, ವೋಟ್ ಮಾಡ್ತೀರಾ? ಮಾಡ್ತೀನಿ ಸರ್. ಯಾರು ಗೆಲ್ಬೇಕು? ಮೋದಿ ಸರ್, ನರೇಂದ್ರ ಮೋದಿ. ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ. ಬರೀ ನಾವು ಸ್ಟೇಟ್ ಮಾತ್ರ ಸುರಕ್ಷಿತವಾಗಿರಲ್ಲ ಸರ್. ಇದುವರೆಗೂ ನೀವು ಇತಿಹಾಸ ತೆಗೆದು ನೋಡಿ,
ನಮ್ದು ನಾರ್ತ್ ಇಂಡಿಯಾದಲ್ಲಿ ಡೆಲ್ಲಿಯಲ್ಲಿ ತುಂಬಾ ಆಕ್ರಮಣಗಳಾಗ್ತಾ ಇತ್ತು ಬಿಕಾಸ್ ಆಫ್ ದಿ ಎಂಟ್ರಿ ದೇರ್. ಸೊ ಹಾಗಾಗಿ ಇಲ್ಲಿರೋದ್ರಿಂದ ನಮ್ದು ರಿಲೇಶನ್ಶಿಪ್ ವಿತ್ ಅದರ್ ಕಂಟ್ರೀಸ್, ಭೂತಾನ್ ಇರ್ಬೋದು, ಅದೆಲ್ಲ ಚೆನ್ನಾಗಿರುತ್ತೆ. ಇವಾಗ ದುಬೈಯಲ್ಲಿ ದೇಶದ ಜೊತೆ ಒಂದು ಒಳ್ಳೆ ಹೆಲ್ತಿ ರಿಲೇಶನ್. ಹೌದು, ದುಬೈ ಇರ್ಬೋದು, ಅರಬ್ ಇರ್ಬೋದು. ನಮ್ಮ ದುಬೈಯಲ್ಲಿ ಅರಬ್ UAE ನಮ್ಮ ದೇವಸ್ಥಾನ ಕಟ್ಟಿದ್ದಾರೆ. ದಿಸ್ ಆರ್ ಹೌ ಇಟ್ ಇಸ್ ಪಾಸಿಬಲ್. ಇವೆಲ್ಲ ಮೋದಿ ಬಂದಿದ್ದಕ್ಕೆ ಆಯ್ತು ಅಂತ ನೀವು ಹೇಳ್ತಾ 100%. ಓಕೆ, ಕರ್ನಾಟಕದಲ್ಲಿ 28ರಲ್ಲಿ ಎಷ್ಟು ಗೆಲ್ತಾರೆ ಬಿಜೆಪಿ? ಮ್ಯಾಕ್ಸಿಮಮ್ ಬರ್ಬೋದು. ನನಗೆ ಅದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ನನಗೆ ನಾಲೆಜ್ ಇಲ್ಲ. ಒಂದೆರಡು ಕಡಿಮೆ ಆಗ್ಬೋದು, ಒಂದೆರಡು ಅಷ್ಟೇ. ನಿಮ್ ಲೆಕ್ಕದಲ್ಲಿ ಅಣ್ಣ? ಎಲ್ಲ 28 ನೀರು ಕೂಡ ದಾವ ಐತೆ ತಗೊಳ್ಳಿ ಕುಡ್ರಿ. ಪ್ರಧಾನ ಮಂತ್ರಿ ಯಾರಾಗಬೇಕಣ್ಣ? ನಮ್ಗೆ ಮೋದಿಜಿ ಮೋದಿಜಿ ಮೋದಿಜಿ. 28ರಲ್ಲಿ ಎಷ್ಟು ಗೆಲ್ತೀರಿ ಬಿಜೆಪಿ? 28 ಬರ್ಬೇಕು. 28 ಅವ್ರು ಬಂದ್ರೇನೆ ಚಂದ. ಯಾಕೆ? ಅವ್ರು ಮಾಡ್ತಾರೆ ಕೆಲಸ, ನೋಡ್ತಾ ಇದೀವಲ್ಲ. ಹೌದಾ? ಹಾಂ. ಕಾಂಗ್ರೆಸ್ ಏನು ಹೆಲ್ಪ್ ಮಾಡ್ತಾ ಇಲ್ವಾ ನಿಮ್ಗೆ? ನಮ್ ಕಣ್ಣು ಕಾಣಿಸ್ತಾ ಇಲ್ಲ. ನಿಮ್ ಕಣ್ಣು ಕಾಣಿಸಂಗ್ ಮಾಡ್ಬೇಕಾ? ಬನ್ನಿ ರೈತರಿಗೆ ಓಕೆ. ಈಗ ಸುನಿಲ್ ಬೋಸ್ ವಿಸಸ್ ಬಾಲರಾಜ್ ಯಾರು ಗೆಲ್ಬೇಕು? ನಮ್ಗೆ ಬಿಜೆಪಿ ಬಾಲರಾಜ್. ನೀವು ಸರ್ ಬಾಲರಾಜು ಸರ್. ನೀವು? ಸರ್ ಬಿಜೆಪಿ ಗೆಲ್ಬೇಕು. ಬಿಜೆಪಿ. ನೀವು? ಸರ್ ನಮ್ದು ಬಿಜೆಪಿ ಫಿಕ್ಸ್. ಬಿಜೆಪಿ ಎಲ್ಲ ಫಿಕ್ಸ್ ಆಗಿ ರೆಡಿಯಾಗಿ ಬಂದ್ಬಿಟ್ರು, ಗೆಲ್ಸೋದು ಏನಾರು ಆಗ್ಲಿ ವೋಟ್ ಮಾಡಿಸ್ತೀರಿ ಅಂತ. ಮತ್ತೆ ಲೇಡೀಸ್ಗೆ ಎಲ್ಲಾ ತರ ಕೊಟ್ರು, ಜೆಂಟ್ಸ್ಗೆ ಏನೂ ಇಲ್ಲ. ಅದು ನೀವು ಗಂಡ್ಸಾಗಿರೋದೇ ಪ್ರಾಬ್ಲಮ್. ಆಗುತ್ತಾ? ನೀವ್ ಯಾಕೆ ಹಂಗಲ್ಲ ಕಣ, ಸರ್ಕಾರನೂ ಅಷ್ಟೇ ಯಂಗ್ಸ್ರ ಪರನೇ ಇರ್ತಾರೆ. ಈಗ ಹೆಂಗ್ ಗೊತ್ತಾ, ಒಂದ್ ಹೇಳ್ತೀನಿ, ಮುಂದ್ಗಡೆ ಬಸ್ಸಲ್ಲಿ 3 ಸೀಟು ಯಂಗ್ಸ್ರಿಗೆ ಅಂತಿತ್ತು. ಫ್ರೀ ಬಸ್ ಬಿಟ್ಮೇಲೆ ಮಕ್ಳಿಗೂ ಇಲ್ಲ, ಯಾರಿಗೂ ಇಲ್ಲ. ಗಂಡ್ಸ್ರಿಗೆ ಇಲ್ಲ ಅನ್ನೋದು ನಿಮ್ ಪ್ರಾಬ್ಲಮ್. ಯಾಕೆ ಪ್ರಾಬ್ಲಮ್ ಅಂದ್ರೆ ನೀವು ಗಂಡ್ಸಾಗಿರೋದೇ ಪ್ರಾಬ್ಲಮ್. ನಮ್ದು ಅದೇ ಪ್ರಾಬ್ಲಮ್. 2,000 ರೂಪಾಯಿ ಫ್ರೀ ಆಗಿ ಹೆಂಗ್ಸ್ರು ಕೊಡ್ತಾರೆ, ಗಂಡ್ಸ್ರು ಕೊಡಲ್ಲ. ಈಗ ಪ್ರಧಾನ ಮಂತ್ರಿ ಆಗ್ಬೇಕು ಅಂದ್ರೆ ಓಕೆ, ಗಂಡ್ಸರು ಆಗಿರೋದೇ ಪ್ರಾಬ್ಲಮ್. ಎಲ್ಲರೂ ಯೋಜನೆಗಳು ಹೆಂಗಸರಿಗೆ ಕೊಡ್ತಾರೆ. ನಂಗೂ ಅದೇ ಬೇಜಾರಾಗ್ಬಿಟ್ಟಿದೆ. ಅದೇ ಬೇಜಾರಾಗ್ಬಿಟ್ಟೈತೆ. ಇವಾಗ ನೋಡಿ, ಲೇಡೀಸ್ಗಳು ಎಲ್ಲಿವರೆಗೂ ಓಡಾಡ್ತಾರೆ? ಒಂದ್ ವಾರ ಓಡಾಡೋದಿಲ್ಲ, ಒಂದ್ 15 ದಿನ ಓಡಾಡ್ಬೋದು. ಅವ್ರು ಮಾಡಿರೋ ಪ್ಲಾನಿಂಗ್ ಅಷ್ಟೇ. ಅವ್ರ ಮನೇಲಿ ಇರ್ಬೇಕು. ಓಡಾಡೋದು ಯಾರು? ಜೆಂಟ್ಸ್. ಅಲ್ಲ ಅಣ್ಣ, ನಿಮ್ಗೆ ಕೊಟ್ರೆ ಯಾಕೆ ಕೊಟ್ಟಿಲ್ಲ ಗೊತ್ತಾ? ಗಂಡ್ಸ್ರು ಕೊಟ್ರೆ ಈ ಕೈಲಿ 10 ರೂಪಾಯಿ ಇದ್ರೆ ಸುಮ್ಮನಿರಕ್ಕಿಲ್ಲ. ಗಂಡ್ಸ್ರು ಕೊಟ್ರೆ ದುಡ್ಡು ಫ್ರೀ ಬಸ್ ಎಲ್ಲ ಬಿಟ್ಬಿಟ್ರೆ ಅವ್ರು ಸುತ್ತಾಡಕ್ಕೆ ಎರಿಕಾಬಿಡ್ತಾರೆ, ಒಂದಿನ ಮನೆ ಬರ್ಬಿಡಿ ಅಂತ ನಾವ್ ಯಾರು ಕೇಳಲಿಲ್ವಲ್ಲ. ಮತ್ತೆ ಇನ್ನೇನ್ ಅವ್ರು ಪ್ಲಾನ್ ಮಾಡಿದ್ದು, ಅವ್ರು ಮಾಡಿದ್ದು ಪ್ಲಾನ್. ನಾವ್ ಯಾರು ಕೇಳಿದ್ವಾ? ನೀವು ಕೇಳಿದ್ರಾ? ಇಲ್ಲ. ಲೇಡೀಸ್ ಗಳಿಗೆ ಫ್ರೀ ಬಿಡಿ ಅಂತ ನೀವು ಕೇಳಿದ್ರ? ನಾವ್ ಕೇಳಿಲ್ಲ. ಲೇಡೀಸ್ ಕೇಳಿರ್ಲಿಲ್ಲ. ಹೌದು, ಯಾಕೆ ಕೊಟ್ರು? ಅವ್ರಿಗೆ ಯಾವ್ದು ಅನುಕೂಲ ಆಗಿದೆ ಅದನ್ನ ಮಾಡಿದ್ದಾರೆ. ನಮ್ಮ ಫ್ರೀ ಬಸ್ ಸ್ಕೀಮ್, ನಮಗೆ ಫ್ರೀ ಬಸ್ ಬಿಟ್ಟವ್ರೆ. ಫ್ರೀ ಬಸ್ ನಾವು ಇದು ಅವ್ರು ನಮ್ಗೆ ದುಡ್ಡು ಫ್ರೀ ಬಸ್ ಬಿಟ್ಟವ್ರೆ. ಅಕಸ್ಮಾತ್ ಗೆಲ್ದೆ ಹೋದ್ರೆ ಕಾಂಗ್ರೆಸ್ ಕೊಟ್ಟು ಹಾಕ್ತಾರೆ, ಬಸ್ ನಿಲ್ಸ್ಬಿಡ್ತಾರೆ. ಅದಕ್ಕೆ ನಾವು ಕಾಂಗ್ರೆಸ್ಗೆ ಹಾಕ್ತೀನಿ ಅಂತಾರೆ. ಏನಂತೀರಾ? ಅದು ಫ್ರೀ ಬಸ್ಗೋಸ್ಕರ ಅವ್ರು ಓಟ್ ಹಾಕಿಲ್ಲ. 2,000 ಹಾಕಿದ್ರಲ್ಲ ಅದಕ್ಕೆ. ಓಕೆ, ನೀವೇನ್ ಹೇಳ್ತೀರಾ? ಕ್ವಶನ್ ಅರ್ಥ ಇಲ್ಲ. ಈಗ ಹೆಂಗಸರು ಕೆಲವರು ಹೇಳ್ತಾ ಇದಾರೆ, ಈಗೇನ ನಾವು ಕಾಂಗ್ರೆಸ್ ಕೊಟ್ಟು ಹಾಕ್ತಾರೆ, ಫ್ರೀ ಬಸ್ ನಿಲ್ಸ್ಬಿಡ್ತಾರೆ, ಅದಕ್ಕೆ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ನೀವೇನಂತೀರಾ? ಇಲ್ಲ ಸರ್, ಅದು ಅವರೇ ಓನ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಅದು 20 ರೂಪಾಯಿ 30 ರೂಪಾಯಿ ಕೊಟ್ಟು ನಿಮಗೆ 20,000 30,000 ಅದು ನಿಮ್ಗೆ ಲಾಸ್ ಆಗ್ತಾ ಇದೆ. ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಆಕ್ಚುಲಿ. ಬೇರೆ ಖಾತೆಯಿಂದ ಗಂಡಸು ಕ್ವಾರ್ಟರ್ ಜಾಸ್ತಿ ಮಾಡಿ ದುಡ್ಡು ಕಿತ್ಕೊಂಡು ಹೆಂಗಸರು ಕೊಡ್ತಾವ್ರೆ. ಹೌದೌದು, ಒಂದ್ ಖಾತೆಯಿಂದ ತೆಗೆದು ಇನ್ನೊಂದು ಖಾತೆ 80 ರೂಪಾಯಿ ಇತ್ತು ಬಸ್ ಚಾರ್ಜ್ ಗಂಡಸ್ಗೆ. ಇವಾಗ 180 ರೂಪಾಯಿ ಐತೆ ಮೈಸೂರಿಗೆ. ಎಸ್, 180. ಇವಾಗ ನಾವು 1 ಇಯರ್ ಬ್ಯಾಕ್ ಅವ್ರಿಗೆ ಸಾಕೋದು, ಕಾಂಗ್ರೆಸ್ ಬರೋಕ್ಕೂ ಮುಂಚೆ 80 ರೂಪಾಯಿ ಕೊಟ್ಟು ಹೋಗಿದ್ದೀವಿ. ಇವಾಗ 180, 100 ರೂಪಾಯಿ ಎತ್ತಿಡೋರೆ. ಅದೇ ಲೇಡೀಸು ನಾವು ಇಬ್ರು ಹೋದ್ರೆ ಅವ್ರ ಚಾರ್ಜ್ ಇಲ್ಲೇ ನಾವೇ ಹಾಕೊಂಡು ಹೋಗ್ತಾ ಇದೀವಲ್ಲ. ಇನ್ನೇನಲ್ಲಿ ಅಲ್ಲೇನು ಇಲ್ವಲ್ಲ, ಅಲ್ಲಿ ಫ್ರೀ ಎಲ್ಲಿ ಬಂತು ಅಲ್ಲಿ? ಸರ್ ಅವರು ಕಿಟಕಿಲಿ ಕೊಟ್ಟು ಮೈನ್ ಡೋರ್ ಅಲ್ಲಿ ತಗೊಂತಾ ಇದಾರೆ. ಗೊತ್ತಾಗ್ತಾ ಇಲ್ಲ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇನ್ನೊಂದೇನಂದ್ರೆ ಸರ್, ನಮ್ಗೆ ಗೊತ್ತು ಸರ್ ಹೌ ಇಟ್ ವರ್ಕ್ಸ್ ಅಂತ. ಯಾಕಂದ್ರೆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ತೆಗೆದು ಅವ್ರು ಇನ್ನೊಂದು ಖಾತೆಯಿಂದ ಹಾಕ್ತಾ ಇದಾರೆ. ನೋಬಡಿ ಇಸ್ ನೋಟಿಸಿಂಗ್. ಬಟ್ ಒಂದ್ ದಿವಸ 2 ದಿವಸ ಗೊತ್ತಾಗಲ್ಲ, 1 ವರ್ಷ 2 ವರ್ಷ ಗೊತ್ತಾಗಲ್ಲ, 3 ವರ್ಷ ಗೊತ್ತಾಗೇ ಆಗುತ್ತೆ. ಸತ್ಯ ಯಾವತ್ತಿದ್ರು ಅನಾವರಣ ಆಗೇ ಆಗುತ್ತೆ. ಸೊ ಒನ್ ಹೂ ಲಿವ್ಸ್ ಅಂಡ್ ವರ್ಕ್ಸ್ ಫಾರ್ ದಿ ಕಂಟ್ರಿ. ಓಕೆ, ಅವರು ಜನಗಳಿಗೋಸ್ಕರ ಯಾರು ಕೆಲಸ ಮಾಡ್ತಾರೆ? ಎಕ್ಸಾಂಪಲ್ ನಮ್ಮ ಮೋದಿ, ಅವರು ಒಂದು ಇನ್ಸ್ಪಿರೇಷನ್. ವಾಟ್ ಎವರ್ ಇಟ್, ನಮ್ಮ ಪಕ್ಷ ಅಂತಲ್ಲ, ಕಾಂಗ್ರೆಸ್ ಮೋದಿ ಬೈತಾನೆ ಇರ್ತಾರಲ್ಲ ಸುಮ್ಮನೆ. ಸರ್ ಅವ್ರ ಕೆಲಸ ಅದು, ಬೈದವ್ರ ಕೆಲಸ ಅಷ್ಟೇ. ಏನು ಆಗಲ್ಲ, ಬೈದ್ರು ಏನು ಆಗಲ್ಲ ಅವ್ರಿಗೆ. ಏನಾಗಲ್ಲ. ಹೆಂಗೆ ಅಂದ್ರೆ ಉರ್ಕೊಳ್ಳೋ ಮುಂದೆ ನಾವು ಯಾವಾಗ್ಲೂ ಉರಿಸ್ಕೊಂಡು ಬೆಳಿಬೇಕು ಅಂತ ಅವ್ರದ್ದು. ಏನಂತೀರಾ? ಓ ಅಣ್ಣ, ಸಿನಿಮಾ ಡೈಲಾಗ್ ಹೊಡಿತಾರೆ, ಪಂಚ್ ಡೈಲಾಗ್. ಪಂಚ ಅಂತೇನಿಲ್ಲ, ನೀವ್ ಹೇಳಿ ಪಂಚ್ ಡೈಲಾಗ್. ಸೊ ಫೈನಲಿ ನೀವೇನ್ ಹೇಳ್ತೀರಾ? ಖಂಡಿತ ಚಾಮರಾಜನಗರದಲ್ಲಿ ಗೆಲ್ಸ್ಕೊತೀರಾ ಸರ್? ಪಕ್ಕ ಸರ್. ಯಾರನ್ನ ಗೆಲ್ಸ್ಕೊತೀರಾ? ಬಿಜೆಪಿನ ಗೆಲ್ಸ್ಕೊತೀರಾ? ಮೋದಿ ಕೈ ಬಲಪಡ್ತೀನಿ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಇನ್ನೊಂದಷ್ಟು ಚೆನ್ನಾಗಿ ಮಾತಾಡ್ಸೋಣ, ಇನ್ನಷ್ಟು ಒಪಿನಿಯನ್ ತೊಗೊಳ್ಳೋಣ. ಯುವಕರ ಒಪಿನಿಯನ್ ಹೇಗಿದೆ? ನನ್ನ ಉದ್ದೇಶ ಏನು ಅಂದರೆ, ಜನಕ್ಕೆ ವೋಟ್ ಹಾಕೋದಕ್ಕೆ ಅವೇರ್ನೆಸ್ ಮೂಡಿಸೋದ್ರ ಜೊತೆಗೆ ನಾನು ಇನ್ನೊಂದು ಪ್ರಶ್ನೆ ಯಾವಾಗಲೂ ಕೇಳ್ತೀನಿ. ಯಾರು ಬಂದು ನಾನು ಕಾಂಗ್ರೆಸ್ಸನ್ನು ಯಾಕೆ BJP ಯಾಕೆ ಬೇಡ ಅಂತೀನಿ, ಯಾರು ಬಂದು ನಾನು ಮೋದಿಗೆ ಹಾಕ್ತೀನಿ, ಕಾಂಗ್ರೆಸ್ ಏನು ಮಾಡಿತ್ತು ಅಂತ ಕೇಳ್ತೀನಿ. ಎಂಡ್ ಆಫ್ ದ ಡೇ ನನಗೆ ಸತ್ಯ ಬೇಕು. ಇವ್ರಿಗೆ ಸರ್ಕಾರದ ಎಲ್ಲ ಯೋಜನೆಗಳು ತಲುಪಬೇಕು. ನಿಮ್ಗೆ ತಲುಪಿದ್ಯಾ ಅಂತ ಕೇಳೋದಕ್ಕೆ ಕೆದಕ್ತೀನಿ. ನನಗೆ ಯಾರು ಗೆಲ್ಲಿ ಯಾರು ಸೋಲ್ಲಿ ನನಗೇನು ಆಗಬೇಕಾಗಿಲ್ಲ. ನನ್ನ ನೋಟ್ ನಾನು ಹಾಕೇ ಹಾಕ್ತೀನಿ. ನನಗೆ ಪ್ರಧಾನಮಂತ್ರಿ ಯಾರಾಗಬೇಕು, ದೇಶದ ಭದ್ರತೆ ಏನು ಬೇಕು, ಇದು ನನಗೆ ಗೊತ್ತಿರುತ್ತೆ.
ಆದರೆ ಜನಗಳ ಒಪಿನಿಯನ್ನು ಆ ಕ್ಷೇತ್ರದ ಜನಗಳಿಗೆ ಹೆಂಗಿದೆ ಅಂತ ಅವ್ರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾವು ಬೀದಿಗಿಳಿದವರು. ಇದು ನಮ್ಮ ಉದ್ದೇಶ ನಿಮ್ಮನ್ನ ಅವೇರ್ನೆಸ್ ಮೂಡಿಸೋಕ್ಕೆ, ವೋಟ್ ಹಾಕ್ತೀರಾ ಅಂತ ವೋಟ್ ಹಾಕೋದಕ್ಕೆ, ಮನವರಿಕೆ ಮಾಡ್ಕೊಡೋದಕ್ಕೆ, ವೋಟ್ ಹಾಕ್ಸೋದಕ್ಕೆ, ಎಂಡ್ ಆಫ್ ದ ಡೇ ಕ್ಷೇತ್ರದಲ್ಲಿ ಹೇಗಿದೆ ರಿಪೋರ್ಟ್, ಗ್ರೌಂಡ್ ರಿಯಾಲಿಟಿ ಅಂತ ತಿಳ್ಕೊಳ್ಳೋಕ್ಕೆ. ಸೊ ಒಬ್ಬ ಕಲಾವಿದ ಬಂದಾಗ ಜನ ಬಂದು ಪ್ರೀತಿಯಿಂದ ಒಂದಷ್ಟು ಜನ ಮಾತಾಡ್ತಾರೆ, ಇನ್ನೊಂದಷ್ಟು ಒಪಿನಿಯನ್ ಬರುತ್ತೆ. ಇವೆಲ್ಲ ಕಾರಣಕ್ಕೆ ಬಂದಿರ್ತೀವಿ, ಬೇರೆ ನಮ್ಗೆ ಇನ್ನೇನು ಅಲ್ಲ. ಯಾರು ಗೆದ್ದರೂ ಸಂತೋಷ, ಎಲ್ಲರೂ ನಮ್ಮವರು, ಯಾರೇ ಗೆದ್ದರೂ ಅಷ್ಟೇ. ಬಟ್ ನಮಗೆ ಪ್ರಜಾಪ್ರಭುತ್ವ ಎಂಡ್ ಆಫ್ ದ ಡೇ ಗೆಲ್ಲಬೇಕು. ಒನ್ಸ್ ಅಗೇನ್ ಥ್ಯಾಂಕ್ ಯು. ಇನ್ನಷ್ಟು ಅಪ್ಡೇಟ್ಸ್ ಜೊತೆಗೆ ಬರ್ತೀನಿ ರೀ. ಚಾಮರಾಜನಗರ ಚಿನ್ನಗಳೆಲ್ಲ ಇಲ್ಲವೇ, ಬನ್ನಿ ಮಾತಾಡ್ಸೋಣ. ಏನಣ್ಣ ನಿಮ್ಮ ಹೆಸರು? ಮಲೇಶ್. ಏನು ಮಾಡ್ಕೊಂಡಿದ್ದೀರಾ? ಅಡುಗೆ. ನೀವು? ನೀವು ಓದ್ತಾ ಇದ್ದೀನಿ. ಏನು ಓದ್ತಾ ಇದೆಯಪ್ಪ? ಫಸ್ಟ್ ಇಯರ್. ಫಸ್ಟ್ ಇಯರ್ PUC ಡಿಗ್ರಿನೋ? PUC ನಾವು ವೋಟಿಂಗ್ ಕಾರ್ಡ್ ಆಯ್ತಾ ನಿಂತ್ರ? ಇಲ್ಲ ಸರ್, ಮಾಡಿಸ್ಬೇಕಾ? ನೀನು ಹಂಗಾರೆ ಇಲ್ಲ, ನೀನು ಎಕ್ಸ್ಟ್ರಾ ಪ್ಲೇಯರ್. ಈ ಕಡೆ ಮುಂದೆ ಬರೋಣ. ಏನಣ್ಣ ನಿಮ್ಮ ಹೆಸರು? ಗುರುಸ್ವಾಮಿ. ಗುರುಗಳು ಮುಂದೆ ಇರಬೇಕು, ಗುರು ಹಿಂದೆ ಹೊಟ್ಟೋರು ಹೆಂಗೆ ಜೀವನದಲ್ಲಿ ಗುರು ಮುಂದೆ ಬರಬೇಕು. ಮದುವೆ ಆಗೈತಾ? ಯಾಕೆ? ಹುಡುಕ್ತಾ ಸಿಗ್ತಾ ಇಲ್ಲ. ಹುಡುಕ್ತಾ ಇದ್ರು ಸಿಗ್ತಾ ಇಲ್ಲ. ಮಕ್ಕಳು? ಮದುವೆನೇ ಆಗಿಲ್ಲ, ಮಕ್ಕಳು. ಈಗ MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ಮಾಡ್ತೀವಿ ಸರ್. ಇಲ್ಲಿ ಯಾರು ಗೆಲ್ಬೇಕು? ಇಲ್ಲಿ ನಮ್ಮ ಇವರು ಬಿಜೆಪಿನ. ಬಿಜೆಪಿಯಿಂದ ಬಾಲರಾಜು, ಕಾಂಗ್ರೆಸ್ ಇಂದ ಸುನಿಲ್ ಬೋಸ್. ಯಾರು ಗೆಲ್ಬೇಕು? ಬಾಲರಾಜು. ಯಾಕೆ? ನಮ್ಗೆ ಅವ್ರು ಅಂದ್ರೆ ಇಷ್ಟ. ನಮ್ಮ ಮೋದಿ ಅವ್ರು ಕಂಡ್ರೆ ನಮ್ಗೆ ಇಷ್ಟ. ಅವ್ರು ತುಂಬಾ ಕೆಲಸಗಳು ಮಾಡ್ಯಾರ, ನಮ್ಗೆ ಅಭಿವೃದ್ಧಿ ಅದ. ಅವ್ರಿಗೆ ನಾವು ಗೆಲ್ಸ್ಬೇಕು ಅಂತ ಆಸೆ. ನಿಮ್ ಲೆಕ್ಕದಲ್ಲಿ? ನಿಮ್ ಲೆಕ್ಕದಲ್ಲಿ ಯಾಕೆ ಮೋದಿ? ಯಾಕೆ ಮೋದಿ ಎಲ್ಲಕ್ಕೂ? ಓಕೆ, ನೀವ್ ಹೇಳಿ, ನಿಮ್ಮ ಒಪಿನಿಯನ್ ಹೇಳಿ. ಏನು ಯಾರ್ದು? ನಿಮ್ದು ಯಾವ್ದು? ನಮ್ದೇ ಬಿಜೆಪಿ. ನಿಮ್ದೇನಾ? ಕನ್ಫರ್ಮ್? ಏನ್ ನಿಮ್ಮ ಹೆಸರು? ಮಾದೇವಪ್ಪ ಅಂತಿಲ್ಲ, ಅವ್ರ ಮಗ ನಿಂತ್ಕೊಂಡ್ರ ಕಾಂಗ್ರೆಸ್ ಅಲ್ಲಿ. ಅವ್ರ ಮಗ ಮಾದೇವಪ್ಪ ಅವ್ರ ಮಗ ಸುನಿಲ್ ಬೋಸ್ ಅಂತ ಕಾಂಗ್ರೆಸ್ ಅಲ್ಲಿ ನಿಂತ್ಕೊಂಡ್ರೆ ಅವ್ರಿಲ್ಲ. ನೀವು ಹೇಳ್ತಾ ಇರೋದು ನೀವು ಮಾದೇವಪ್ಪ ಬೇರೆ. ಏನಣ್ಣ ನಿಮ್ಮ ಹೆಸರು? ಸೋಮಣ್ಣ. ಏನಣ್ಣ ಹೇಳಿ ಸರ್. ಏನು ಹೇಳೋಣ? ಬಿಜೆಪಿ ಗೆಲ್ಬೇಕಷ್ಟೇ. ಬಿಜೆಪಿ ಗೆಲ್ಬೇಕು ಅಷ್ಟೇ. ಯಾಕೆ ಅಂತಂದ್ರೆ ಮೋದಿ ಅವರಲ್ಲೇ ಚೆನ್ನಾಗೈತಲ್ಲ, ಮೋದಿ ಅವರಲ್ಲೇ. ಅದರಿಂದ ಬಿಜೆಪಿ ಗೆಲ್ಬೇಕು. ಬಿಜೆಪಿ ಗೆದ್ರೆ ಮುಂದಿನ ಪೀಳಿಗೆಗೆಲ್ಲ ಅನುಕೂಲ ಆಗುತ್ತೆ. ಕಾಂಗ್ರೆಸ್ ಗೆದ್ರೆ ಅನುಕೂಲ ಆಗಲ್ಲ. ಕಾಂಗ್ರೆಸ್ ಗೆದ್ರೆ ಈಗ ಮಾಡ್ತಿದೆಯಲ್ಲ, ಕುಡಿಯಕ್ ನೀರಿಲ್ಲ, ಏನಿಲ್ಲ. ಫ್ರೀ ಬಸ್ ಎಲ್ಲ ಹೆಣ್ಮಕ್ಳಿಗೆಲ್ಲ ಕೊಟ್ಟು ಫ್ರೀ ಬಸ್ ಮಾಡಿ ನಾವ್ ಈಗ ನಡಿಬೇಕು. ಈಗ ಬಸ್ ಎಲ್ಲ ಬಸ್ ಅವ್ರಿಗೆ. ಏನಣ್ಣ ನಿಮ್ಮ ಹೆಸರು? ಆನಂದ್ ಅಂತ ಸರ್. ಆನಂದ ತಾನೆ? ಆನಂದ ಅಂತ ಇಟ್ಕೊಂಡು ಆನಂದವಾಗಿರ್ಬೇಕು ಮಕ್ಕಳು. ಆನಂದ ಸರ್ ನನ್ನ ಹೆಸರು. ಸಂತೋಷ ಸರ್, ಸಂತೋಷ ಹಂಗ ಅನ್ಕೊಳ್ಳೋದಲ್ಲ. ಆನಂದವಾಗಿರ್ಬೇಕು. ಸಂತೋಷ ಅನ್ಕೊಂಡು ಮೊಕ್ಕ ಗಂಟ ಸರ್. ಆನಂದವಾಗಿದ್ರೆ. ಮದುವೆ ಆಗೈತಾ? ಹೌದು ಸರ್, ಮದುವೆ ಆಗಿದೆ. ಏನಕ್ಕಾದ್ರಿ? ಸರ್ ಮಾಮೂಲಿ ಇನ್ನೇನ್ ಮಾಡ್ಬೋದು, ಜೀವನ ಮಾಡ್ಬೇಕಲ್ಲ. ಏನು ಮಾಡಕ್ಕಲ್ಲ, ಮದುವೆ ಮಾಡ್ಕೊಂಡು. ಓಕೆ, MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ಮಾಡ್ತೀವಿ ಸರ್. ಯಾರು ಗೆಲ್ತಾರೆ ಇಲ್ಲಿ? ಸರ್ ಸ್ಟೇಟ್ ಅಲ್ಲಿ ಯಾವ್ದು ಬಂದ್ರೆ ಏನೋ ಬೇಕೋ ಅದು ಬೇಕಾಗಿಲ್ಲ ಸರ್. ಸರಿನಾ ಸರ್? ಸ್ಟೇಟ್ ಅಲ್ಲಿ ಯಾವ್ದು ಬರುತ್ತೆ ಏನೋ ಗೊತ್ತಿಲ್ಲ. ನಮ್ದು ಸೆಂಟ್ರಲ್ ಮಾತ್ರ ಬಿಜೆಪಿ ಬರ್ಬೇಕು. ಸ್ಟೇಟ್ ಅಲ್ಲಿ ಯಾವ್ದು ಬಂದ್ರು ಪರವಾಗಿಲ್ಲ ಸರ್. ಸೆಂಟ್ರಲ್ ಬಿಜೆಪಿ ಬರ್ಬೇಕು. ಯಾಕೆ? ಮೋದಿ ಅವರು ಆತರ ಮಾಡ್ಕೊಟ್ಟಿದ್ದಾರೆ ಎಲ್ರಿಗೂ. ಬಡವರಿಗೆ ಎಲ್ರು ಶ್ರೀಮಂತರು ಬಡವರು ಒಂದೇ ಮಾಡಿದ್ದಾರೆ. ಅವರು ಒಂದೇ ಮಾಡವ್ರೆ. ನಾನು ಬಡವ, ನಾನು ಒಂದೇ ಆಗಿಲ್ವಲ್ಲ? ಇಲ್ಲ ಸರ್, ಮಾಡಿದ್ದಾರೆ, ಖಂಡಿತ ಅವ್ರು ಮಾಡವ್ರೆ. ಅವರು ಸುಮ್ಮನೆ ಕೇಳ್ದೆ ಕಣ್ಣ, ಯಾರು ಮಾಡ್ರೆ ಸಂತೋಷ. ಹೌದು, ಮಾಡಿದ್ದಾರೆ. ಅದಕ್ಕೆ ಬಿಜೆಪಿ ಇಲ್ಲ, ಅವರು ಮಾಡವ್ರೆ, ಮಾಡಿದ್ದಾರೆ. ಅವ್ರು ಇಲ್ಲ ಅಂತ ಏನು ಹೇಳಂಗಿಲ್ಲ. ನಮ್ಮ ಇದ್ರಲ್ಲೆಲ್ಲ ಸರೌಂಡಿಂಗ್ ಅಲ್ಲಿ ಮಾಡಿದ್ದಾರೆ ಸರ್. ಆದ್ರೆ ವೋಟ್ ಮಾತ್ರ ಅವ್ರಿಗೆ ಸೆಂಟ್ರಲ್ ಅಲ್ಲಿ ಮಾತ್ರ ಬಿಜೆಪಿಗೆ ಸರ್. ಸೆಂಟ್ರಲ್ಲಿ ಬಿಜೆಪಿ. ಜನ ನೋಡಿ ಏನ್ ಹೇಳ್ತಾರೆ, ಸೆಂಟ್ರಲ್ಲಿ ಬಿಜೆಪಿ. ಯಾಕೆ ಅಂದ್ರೆ ಅಭಿವೃದ್ಧಿ ವಿಚಾರಕ್ಕೆ, ದೇಶಕ್ಕೆ ಅಂತ ಹೇಳ್ತಾರೆ. ಸ್ಟೇಟ್ ಅಲ್ಲಿ ಮಾತ್ರ ನಾವು ವ್ಯಕ್ತಿ ನೋಡಾಕ್ತಿವಿ. ಅಣ್ಣ ನಿಮ್ ಲೆಕ್ಕದಲ್ಲಿ ಥ್ಯಾಂಕ್ ಯು. ಫ್ರೆಶ್ ವಾಟರ್ಸ್. ಪಾಪ ಇಲ್ಲಿ ನಿಮ್ಮ ಹೆಸರು? ಪ್ರಧಾನ ಮಂತ್ರಿ ಯಾರಬೇಕು? ಮೋದಿ. ಯಾಕೆ? ಅವ್ರೇ ಒಳ್ಳೆ ಕೆಲಸ ಮಾಡ್ತಾರೆ. ಏನ್ ಮಾಡೋರೆ? ತುಂಬಾ ಮಾಡಿದಾರೆ. ತುಂಬಾ ಹೇಳು, ಒಂದೇಳು. ತುಂಬಾ ಹೇಳು. ತುಂಬಾ ಹೇಳಕ್ ಆಗಲ್ಲ ಸರ್. ಹೇಳಕ್ ಆಗದೆ ಮಾಡೋರ. ಫಸ್ಟ್ ವೋಟರ್ಸ್. ಯಾಕಂದ್ರೆ ಇವರು ದೇಶದ ಭವಿಷ್ಯ, ಇವ್ರಿಗೆ ಒಂದು ಕನ್ಸಿರುತ್ತೆ ದೇಶದ ಬಗ್ಗೆ. ಸೊ ಇವರೆಲ್ಲ ಹೇಳ್ತಾ ಇದಾರೆ ಪ್ರಧಾನಿ ಮೋದಿಗೋಸ್ಕರ ನಾವು ವೋಟ್ ಮಾಡ್ತೀವಿ ಅಂತ. ಒಳ್ಳೇದಾಗಿ ಹೋಗ್ಬಾ, ಚೆನ್ನಾಗಿ ಓದು, ಮನೆಗೆ ಹೋಗು, ನಿಮ್ ಮನೆಗೆ ಹೋಗು. ಇದು ಇಲ್ಲಿನ ಯುವಕರು ಹೇಳ್ತಾ ಇರೋದು. ಬನ್ನಿ ಇನ್ನಷ್ಟು ಜನರನ್ನ ಮಾತಾಡ್ಸೋಣ, ಇನ್ನಷ್ಟು ವೆರೈಟಿ ಒಪಿನಿಯನ್ ತಗೊಳ್ಳೋಣ. ಏನಣ್ಣ ನಿಮ್ಮ ಹೆಸರು? ನವೀನ್ ಅಂತ. ನವೀನ್, ಏನ್ ಮಾಡ್ಕೊಂಡಿದ್ದೀರಾ? ಏನಿಲ್ಲ ಸರ್, ಡ್ರೈವಿಂಗ್. ಏನಿಲ್ಲ, ಡ್ರೈವಿಂಗು. ನೀವು? ನಾವು ಡ್ರೈವರ್. ವೀರಪ್ಪಂತರ ಮೀಸೆ ಬಿಟ್ಕೊಂಡಿದ್ದೀರಾ? ಅದಾಗೆ ಬೆಳ್ಕೊಂಡಾಯ್ತು. ಅದಾಗೆ ಬೆಳ್ಕೋಗಿಲ್ಲ, ನೀವು ಬೋಳ್ಸಿಲ್ಲ, ಅದಕ್ಕೆ ಬೆಳ್ಕೊಂಡೋಗೋದು. ನೀವು ಕಟ್ ಮಾಡ್ರೆ ಬೆಳೆಯಲ್ಲ. ಮದುವೆ ಆಗೈತಾ? ಮದುವೆ ಆಗಿದೆ. ಏನಕ್ಕೆ? ಈ ಒಳ್ಳೆ ಜನ ಇದ್ರೆ ಒಂದ್ ಗಿಡ ನೆಡ್ತೀವಿ. ಗಿಡ ನೆಡೋದು ಏನಕ್ಕೆ ಹೇಳಿ? ಫಲ ಬರ್ಲಿ ಅಂತ. ಹಂಗೆ ನಾವು ಮದುವೆ ಆಗಿ ಫಲ ಬಂದು ಈಗ ಅವರು ಬೆಳ್ಕೊಂಡವ್ರ. ಅವರು ಬೆಳ್ಕೊಂಡವ್ರ. ಸರ್, ಈಗ MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ಯಾರು ಗೆಲ್ಬೇಕಿಲ್ಲ ಚಾಮರಾಜನಗರದಲ್ಲಿ? ಇವ್ರು ಅವ್ರು ಅಂತ ಹೇಳಕ್ಕಾಗಲ್ಲ. ಪಬ್ಲಿಕ್ ಅಲ್ಲಿ ಕಾಂಗ್ರೆಸ್ ಇಲ್ಲ ಬಿಜೆಪಿ? ಯಾರು ಇಬ್ರು ಬೇಕು ನಮ್ಗೆ. ಅಲ್ಲ, ಇಬ್ರು ಬೇಕು. ಪ್ರಧಾನಿ ಯಾರ ಬೇಕು? ಹಂಗಲ್ಲ. ಈಗ ಹೆಂಗೆ ಗೊತ್ತಾ, ನನ್ಗ ಒಂದ್ ಮಗು ಇದೆ, ಗಂಡ ಹೆಂಡ್ತೀರಿ ನಾವಿಬ್ರು. ಆ ಮಗುಗ ಅಪ್ಪ ಬೇಕಾ ಅಮ್ಮ ಬೇಕಂದ್ರೆ ಏನ್ ಹೇಳುತ್ತೆ ಹೇಳಿ? ಬಟ್ ಇಬ್ರು ಬೇಕು. ಹಂಗ ಈಗ ನಿಮ್ ಲೆಕ್ಕದಲ್ಲಿ ಪ್ರಧಾನಿ ಯಾರ ಬೇಕು? ಗೊತ್ತಿಲ್ಲ ಸರ್. ಅಲ್ಲ, ಪ್ರಧಾನ ಮಂತ್ರಿ ನಾವು ಕಾಂಗ್ರೆಸ್. ನೀವು ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಯಾಕೆ
ನೀವ್ ಹೇಳಿ ನಿಮ್ಮ ಒಪಿನಿಯನ್ ಯಾರು ಪ್ರಧಾನಮಂತ್ರಿ ಯಾರು ಬೇಕು? ಕಾಂಗ್ರೆಸ್. ಕಾಂಗ್ರೆಸ್ ಹೆಂಗ್ರಿ ಯಾರು? ನಾವು ಅವಾಗ್ಲಿಂದ ಕಾಂಗ್ರೆಸ್. ಅವಾಗಿಂದ ನಿಂಗೆ ಎಷ್ಟು ವರ್ಷ ಆಗೈತೆ? ನನಗೆ 25. ಹಂಗ ನೀ ನಮ್ಮ ತಂದೆಯವರೆಲ್ಲ ಕಾಂಗ್ರೆಸ್ಗೆ ವೋಟ್ ಮಾಡ್ತಾರೆ, ನಾವು ಕಾಂಗ್ರೆಸ್ಗೆ ವೋಟ್ ಮಾಡೋದು. ಅವ್ರು ವೋಟ್ ಮಾಡ್ತೀರ? ಓಕೆ. ಯಾಕೆ ಮೋದಿ ಯಾಕೆ ಬೇಡ? ಅದೇನು ಹೇಳಕ್ಕಲ್ಲ. ಹೇಳ್ಬೇಕು, ನೀನ್ ಹೇಳ್ಬೇಕು. ನಿಮ್ ಲೆಕ್ಕದಲ್ಲಿ ಕಾಂಗ್ರೆಸ್. ಎಲ್ಲ ಮೊದಲೇ ಮಾತಾಡ್ಕೊಂಡಿದ್ದೀರಾ? ಇಲ್ಲ ಸರ್, ನಾವು ಕಾಂಗ್ರೆಸ್ ಸರ್. ಎದುರ್ಕತ್ತಾ ಇದ್ದೀರಿ ಅವ್ರಿಗೆ? ಚಾಮರಾಜನಗರದಲ್ಲಿ ಯಾರು ಗೆಲ್ತಾರೆ? ಹೇಳ, ಪರವಾಗಿಲ್ಲ. ಗೊತ್ತಿಲ್ಲ ಸರ್, ನಮ್ಗೆ ಗೊತ್ತ ಸರ್. ಅವ್ರು ಓಟ್ ಹಾಕಿದವ್ರು ಗೆಲ್ತಾರೆ. ಅವ್ರು ಓಟ್ ಹಾಕ್ತಾರೆ. ಬಾರಣ ಇಲ್ಲಿ, ಬಾರಣ ಇಲ್ಲಿ. ಏನಣ್ಣ ನಿನ್ನ ಹೆಸರು? ಜುನೈದ್. ಜುನೈದ್. ಜುನೈದ್, ಪ್ರಧಾನಮಂತ್ರಿ ಯಾರಬೇಕು? ನಮಗೆ ರಾಹುಲ್ ಗಾಂಧಿ. ಯಾಕೆ? ಯಾಕೆ ನಾವು ಕಾಂಗ್ರೆಸ್ ವೋಟ್ ಮಾಡಿ. ಅಲ್ಲ, ಮೋದಿ ಯಾಕೆ ಬೇಡ? ಮೋದಿ ಬಡವ್ರಿಗೆ ಸಹಾಯ ಮಾಡಲ್ಲ, ಶ್ರೀಮಂತ ಮೋದಿ ಯಾಕೆ ಬಡವ್ರಿಗೆ ಯಾಕೆ ಮಾಡಿಲ್ಲ? ಅನ್ನ ಕೊಡ್ತಾರಲ್ಲ, ಅಕ್ಕಿ ಕೊಡ್ತಾರಲ್ಲ, ನಿಮ್ಗೆ ದೇಶ ಕಾಪಾಡ್ತಾರಲ್ಲ. ನಾವು ಕಾಂಗ್ರೆಸ್ಗೆ ವೋಟ್ ಮಾಡಿ. ಕಾಂಗ್ರೆಸ್ಗೆ ವೋಟ್ ಮಾಡೋದ? ಆಯ್ತು ಬಿಡೋಣ, ನನ್ಗೆ ಹೊಡಿ, ನೀನ್ ಇಷ್ಟ ಬಂದಿದ್ದಕ್ಕೆ ಮಾಡೋಣ. ನನಗೆ ಪ್ರಜಾಪ್ರಭುತ್ವ ಗೆಲ್ಬೇಕು, ನೀನ್ ವೋಟ್ ಮಾಡೋದು ಮುಖ್ಯ ಅಷ್ಟೇ. ಹೌದಾ? ಕನ್ಫರ್ಮ್? ನಾನು ಒಂದು ಪ್ರಶ್ನೆ ಕೇಳೋಣ ಅಂತ. ಯಾಕೆ ಆಲ್ಮೋಸ್ಟ್ ಎಲ್ಲ ಮುಸ್ಲಿಮ್ಸ್ ಬಿಜೆಪಿ ಅಂದ್ರೆ ಬೇಡ ಅಂತಾರಲ್ಲ, ಯಾಕೆ? ಏನ್ ಮಾಡೋರು ಬಿಜೆಪಿ ನಿಮ್ಗೆ? ಏನಂದ್ರೆ ನಾವು ಕಾಂಗ್ರೆಸ್ಗೆ ತಾನೇ ವೋಟ್ ಹಾಕೋದು ಜಾಸ್ತಿ. ಯಾಕೆ? ವೈ ಗೊತ್ತಿಲ್ಲ, ನಾವು ಕಾಂಗ್ರೆಸ್ ವೋಟ್ ಹಾಕಿ. ಓ ಅಣ್ಣ, ಜನ ಇದು ಕಾಂಗ್ರೆಸ್ ಹಾಕ್ತಾರಂತ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್, ಸಿದ್ದರಾಮಯ್ಯ ಕೊಟ್ರೆ ಎಲ್ಲ ಯುದ್ಧ ಸಿಕ್ಕೈತಾ ನಿಮ್ಗೆ? ಮೋದಿ ಬೇಡವಾ? ಮೋದಿ ಬೇಡ. ಯಾಕೆ? ರಾಹುಲ್ ಗಾಂಧಿನೇ ಬೇಕು. ರಾಹುಲ್ ಗಾಂಧಿನೇ ಬೇಕು. ಓಕೆ, ಇದು ಅಣ್ಣ ಹೇಳ್ತಾರ ಮಾತು. ಇನ್ನೊಂದಷ್ಟು ಜನ ಮಾತಾಡ್ಸೋಣ ಬನ್ನಿ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ಈಗ ಸೈಲೆನ್ಸ್ ಬೇಗ ಸುಮ್ಮನಿರ್ರಿ, ಒಂದು ನಿಮಿಷ ರೆಕಾರ್ಡ್ ಆಗ್ತದೆ, ಸುಮ್ಮನಿರ್ರಿ. ಈಗ ಸರ್ಕಾರದ ಎಲ್ಲ ಡಿಸಿಷನ್ಗಳು ವಿಧಾನಸೌಧದಲ್ಲಿ ನಡೆದ್ರೆ, ಒಂದು ಊರಿನ ದೊಡ್ಡ ದೊಡ್ಡ ಡಿಸಿಷನ್ಗಳು ಇಂಥ ಕಟ್ಟೆಗಳ ಮೇಲೆ ನಡೆದೋಯ್ತದೆ. ಊರಿನ ದೊಡ್ಡ ಮನುಷ್ಯರು, ನಾಯಕರೆಲ್ಲ ಕೂತವ್ರು, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಏನಣ್ಣ ನಿಮ್ಮ ಹೆಸರು? ಮಂಜು ಅಂತ. MP ಎಲೆಕ್ಷನ್ ಬಂದೈತೆ, ವೋಟ್ ಮಾಡ್ತೀರಾ? ಯಾರು ಗೆಲ್ಬೇಕಿಲ್ಲಿ? ಮೋದಿ. ಮೋದಿ ಅಂದ್ರೆ ಚಾಮರಾಜನಗರದಲ್ಲಿ ನಮ್ಮ ಸುನಿಲ್ ಬೋಸ್ ಕಾಂಗ್ರೆಸ್ ಇಂದ, ಬಿಜೆಪಿ ಇಂದ ಬಾಲರಾಜ್, ಯಾರು ಗೆಲ್ಬೇಕು? ಬಾಲರಾಜು. ಬಾಲರಾಜು. ಯಾಕೆ? ಮೋದಿ ಅಲೆ. ಮೋದಿಗೋಸ್ಕರ ಬಾಲರಾಜು ಗೆಲ್ಬೇಕು. ಅಣ್ಣ ನಿಮ್ಮ ಹೆಸರು? ನಾಗರಾಜು. ಯಾರು ಗೆಲ್ಬೇಕು? ಮೋದಿ. ಮೋದಿ. ನೀವು ಮೋದಿನ? ನಿಮ್ ಒಪಿನಿಯನ್ ಹೇಳಿ, ನೀವು ಯಾರು ಬೇಕಾದ್ರೆ ಹೇಳ್ಬೋದು. ತಪ್ಪಿಲ್ಲ, ನಮ್ದು ಮೋದಿನೇ ಹೇಳೋದು. ಆದ್ರೆ ಮೋದಿ ಯಾಕಪ್ಪ ಅಂದ್ರೆ ಈಗ ನಿಂತಿರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಇಬ್ರು ಪರಿಚಿತರಲ್ಲ ನಮ್ಮ ಇದಕ್ಕೆ. ಒಂದು ಪಾಯಿಂಟು. ಎರಡನೇದು, ಕಾಂಗ್ರೆಸ್ ಸರ್ಕಾರ ಮಾಡ್ತಿರ್ತಕ್ಕಂಥದ್ದು ಅರ್ಧ ಇದು ಕೊಟ್ಟರು ನೋಡಿ. ಈಗ ಫ್ರೀ ಬಸ್ಸು ಬಿಡಿ, ಯಾವುದೋ ಫ್ರೀ ಬಸ್ಸು ಸುಮಾರು ಪರವಾಗಿಲ್ಲ. 2,000 ರೂಪಾಯಿ ಕೊಡ್ತೀನಿ ಅಂದದ್ದು ಮಾತ್ರ ಇನ್ನೂ 50% ಯಾರಿಗೂ ಬಂದಿಲ್ಲ. ಹೆಂಗಸರಿಗೆ ನಾ ಹೇಳ್ತಾ ಇರೋದು, ಗಂಡಸರಿಗಲ್ಲ. ಇವ್ರು ಅವಸ್ಕೊಂಡು ಇಟ್ಕಿದ್ದಾರೆ ತಾಲೂಕು ಆಫೀಸ್ನವರು. ಅದರಿಂದ ಸ್ವಲ್ಪ ಅವ್ರದ್ದು ಓಪು ಕಡಿಮೆ ಇದೆ. ಅಂದರೆ ಈಗೇನಪ್ಪ ಅಂತಂದರೆ ಮೋದಿಗೆ ಯಾಕೆ ಹಾಕಬೇಕು ಅಂದರೆ 10 ವರ್ಷ ಆಡಳಿತನ ನಾವು ವೀಕ್ಷಣೆ ಮಾಡಿದ್ದೀವಿ ನೋಡಿ. ಅದರಿಂದ ಅವ್ರದ್ದು ಬೆಸ್ಟ್ ಆಕ್ಷನ್ ಅಂತ ನಾವು ಒಪ್ಕೊಂಡಿದ್ವಿ. 10 ವರ್ಷದಿಂದ ಮೋದಿ ಅವ್ರು ಮಾಡಿರೋದ್ರಿಂದ ನನಗೆ ಒಂಚೂರು ನಂಬಿಕೆ ಇದೆ ಅಂತ. ಏನ್ ನಿಮ್ಮ ಹೆಸರು? ಪುಟ್ಟಣ್ಣ ಅಂತ ಸರ್. ಪುಟ್ಟಣ್ಣ ಕಣಗಲ್. ಏನ್ ಮಾಡ್ಕೊಂಡಿದ್ದೀರಾ? ವ್ಯವಸಾಯ ಸರ್. ಏನ್ ಬೆಳಿತೀರಾ? ನಾವು ಈ ಬಾಳೆ ಗಿಡ ಎಲ್ಲ ನೀರು. ಪ್ರಧಾನಮಂತ್ರಿ ಯಾರಬೇಕು? ಮೋದಿ ಆಗ್ಬೇಕು ಸರ್. ಯಾಕೆ? ಅವರು ಒಳ್ಳೆ ತರದಲ್ಲಿ ಒಳ್ಳೆ ಆಡಳಿತ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಒಳ್ಳೆ ಇಲ್ಲ ಬರೀ ಇದು ಸುಳ್ಳು ಪ್ರಚಾರ ಅವ್ರದ್ದು. ಸಿದ್ದರಾಮಯ್ಯ ಸುಳ್ಳು ಪ್ರಚಾರ. ಅವ್ರು ನೋಡಿದ್ರೆ ಮೋದಿ ಹೇಳೋದೆಲ್ಲ ಬರೀ ಸುಳ್ಳು. ಇಲ್ಲ ಅವ್ರಂತರ ಅನ್ಬೋದು. ಮಾಡ್ತಾ ಇರೋದು ಸತ್ಯವಾಗಿ ನಮ್ಗೆ ಒಂದು ನರೇಂದ್ರ ಮೋದಿ ಅವರಿಗೆ ಹೆಂಗೆ ಒಳ್ಳೆ ತರದಲ್ಲಿ ಹೋಗ್ತಾ ಅವ್ರೆ ಸರ್. ಒಳ್ಳೆ ತರದಲ್ಲಿ. ಬಟ್ ಸಿದ್ದರಾಮಯ್ಯ ಎಲ್ಲೇ ಹೋದ್ರು ಹೇಳ್ತಾರಲ್ಲ, ಮೋದಿ ಹೇಳೋದು ಮೋದಿ ಬರೀ ಸುಳ್ಳು ಹೇಳ್ತಾರೆ ಅಂತ. ಅವ್ರು ಅನ್ಕೋಬಿಡಿ ಅಲ್ವಾ. ಏನಣ್ಣ ನಿನ್ನ ಹೆಸರು? ಮಾದೇಶ್. ಮಾದೇಶ್. ಏನ್ ಮಾಡ್ಕೊಂಡಿದ್ದೀರಾ? ಜೋಗಿ ಮಾದೇಶ. ಮಾದೇಶನ್ ಬೆಟ್ಟ ಅಲ್ವಾ ನಮ್ಮೂರು. ಏನು ಏನ್ ನಿಮ್ಮ ಹೆಸರು? ಮಾದೇಶ್. ಮದುವೆ ಆಗೈತಾ? ಆಗಿದೆ. ಯಾಕಾದ್ರಿ ಮದುವೆ? ಹಲೋ, ಯಾರೋ ಫೋನ್ ಮಾಡೋರು. ಹಲೋ ಅಮ್ಮ, ಆಮೇಲೆ ಮಾಡ್ತೀನಿ. ಮಾದೇಶ ಬಿಸಿ ಏನಕ್ಕವ್ವ? ಅವ್ವ ಆಮೇಲೆ ಮಾಡ್ತಾನೆ. ಅವ್ವನ ನಿಮ್ಮಮ್ಮನ ಆಮೇಲೆ ಮಾತಾಡ್ತೀನಿ. ಅವ್ವ ಮಾತಾಡ್ತೀನಿ ಆಮೇಲೆ. ನಿಮ್ಮ ಅವ್ವ ಮಾಡೋರು. ಏನ್ ಮಾಡ್ಕೊಂಡಿದ್ದೀರಾ? ಮದುವೆ ಆಗೈತಾ? ಆಗಿದೆ. ಪ್ರಧಾನಮಂತ್ರಿ ಯಾರಬೇಕು? ಮೋದಿ. ಯಾಕೆ? ಯಾಕೆಂದ್ರೆ ಫಸ್ಟು ನಾವು ಇಲ್ಲಿ ನಮ್ಮ ರಕ್ಷಣೆ, ದೇಶ ರಕ್ಷಣೆ ಪ್ರತಿಯೊಂದು ತಗೊಳ್ಳಿ. ಕೊರೋನಾ ಟೈಮಲ್ಲಿ ನಮ್ಮನ್ನು ಸೇವ್ ಮಾಡಿದ್ದು ಯಾವ್ರಿ ಒಂದು ಪಾಯಿಂಟು. ನಾವು ನ್ಯಾಷನಾಲಿಟಿ ನೋಡಿದಾಗ ನಮ್ಮ ದೇಶ ರಕ್ಷಣೆ ಅಂತ ಬಂದಾಗ ಪ್ರತಿ ರೈತರಿಗೆ ಮತ್ತು ದುಡಿಮೆ ಮಾಡೋರಿಗೆ ಬೆನಿಫಿಟ್ ಸ್ಕೀಮ್ಗಳು ಚೆನ್ನಾಗಿ ಕೊಟ್ಟಿದ್ದಾರೆ. ನೀವು ಫ್ರೀ ಕೊಟ್ಟದ್ದು ಏನೈತೆ, ಇನ್ನು ಸೋಂಬೇರಿ ಐತಿದೆ. ಫ್ರೀ ಕೊಟ್ಟರೆ ಸೋಂಬೇರಿ ಆಯ್ತಾರ? ಹಾಗೆ ಎಷ್ಟೋ ಜನ ಹಸ್ಕೊಂಡ್ರೆ ಊಟ ಸಿಗುತ್ತಲ್ಲ, ಅದು ತಪ್ಪದು. ದುಡ್ಕೊಂಡು ತಿನ್ಬೇಕು. ಅದಲ್ಲದೆ ನೀನು ಲೋನ್ ತಗೋ, ನೀನೇ ಕಟ್ಟು. ಲೋನ್ ತಗೊಂಡು ಕಟ್ಟು, ಸರ್ಕಾರದ ಆರ್ಥಿಕತೆ ಹೊರ ಆಗ್ಬೇಡ. ಏನಿಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇತ್ತಲ್ಲ. ಈಗ ಬೇರೆ ದೇಶದ ಕೈಗೆ ಸಿಗಾಕೊಂಡು ಇಂಡಿಯಾದವ್ರು ಪೂರ್ತಿ ಸಾಯ್ಬೇಕಾಗಿತ್ತು. ಈ ಪರಿಸ್ಥಿತಿಯಲ್ಲಿ ನಮ್ಮನ್ನು ಕಾಪಾಡಿದ್ದಾರೆ ಅಂದ್ರೆ ನಾವು ಮೋದಿ ಅಲ್ಲದೆ ಆ ಪ್ಲೇಸಲ್ಲಿ ಬೇರೆ ಯಾರೇ ಇದ್ರು ಈ ತರ ಕೆಲಸ ಮಾಡಿದಾಗ ನಾವು ಖಂಡಿತವಾಗಿ ಅವ್ರನ್ನ ಬೆಂಬಲಿಸಲೇಬೇಕು. ರಾಮ ಮಂದಿರ ಕಟ್ಟಿದ ಖುಷಿನೇ ನಿಮ್ಗೆ? ಖಂಡಿತ. ಜೈ ಶ್ರೀರಾಮ್. ಜೈ ಶ್ರೀರಾಮ್.
ನಿಮ್ ಲೆಕ್ಕದಲ್ಲಿ ಏನ್ ನಿಮ್ಮ ಹೆಸರು ಸರ್ ನಮಗೆ ಮೋದಿ ಬರಬೇಕು ಸರ್. ಬರ್ಬೇಕಾ? ಎಲ್ಲಿಗೆ ಬರ್ಬೇಕು? ಇಲ್ಲಿಗೆ ಬರ್ಬೇಕಾ? ಅದ್ರ ಇಲ್ಲಿ ನಿಮ್ಮ ಬರಂಗಿಲ್ಲ, ಟಿಕೆಟ್ ಬರ್ಬೇಕಾ? ಅವರು ಸ್ಟ್ಯಾಂಡ್ ಆಗಿರ್ಬೇಕು. ಮೋದಿ ನಮ್ಗೆ ಮೋದಿ ಬರ್ಬೇಕು ಅಂದ್ರೆ ಏನು ಮೋದಿ ಪಕ್ಕದ ರೋಡಲ್ಲಿ ನಿಂತವ್ರೆ ಇಲ್ಲಿಗೆ ಸ್ಟ್ಯಾಂಡರ್ಡ್ ಆಗಿರ್ಬೇಕು ಅಂತ ಅವ್ರ ಪಕ್ಕದಲ್ಲಿ ಸ್ಟ್ಯಾಂಡರ್ಡ್ ಆಗಿರ್ಬೇಕು ಸರ್. ಹೌದಾ? ಅವರೇ ನಮ್ಗೆ ಮೇನು ಮಾಡಿಲ್ವಾ? ಸರ್. ನಮ್ಗೆ ಯಾವ ನಂಬಿಕೆ ಇಲ್ಲ, ಯಾಕೆ? ಯಾವ ನಂಬಿಕೆ ಇಲ್ಲ ಸರ್. ಅವನು ಅಲ್ಲ ಅವರು ಸರ್ ನಾನು ಒಂದೇ ಮಾತು ಹೇಳ್ತೀನಿ ಸರ್, ಹೇಳಿ. ಅವ್ರೇನ ಗೊತ್ತಾ, ಲೇಡೀಸ್ಗೆ ಮಾತ್ರ ಫ್ರೀ ಕೊಟ್ರು. ನೀವು ಗಂಡ್ಸಾಗಿರೋದೇ ಪ್ರಾಬ್ಲಮ್. ಗಂಡ್ಸಾಗದಕ್ಕೆ ನಮ್ಗೆ ಪ್ರಾಬ್ಲಮ್ ಆಯ್ತಲ್ಲ. ನೀವು ಯಾಕೆ ಗಂಡ್ಸಾದ್ರಿ? ಹೆಂಗ್ಸಾಗಿರೋ ನಿಮಗೂ ಫ್ರೀ ಬಸ್ ಸರ್, 2,000 ರೂಪಾಯಿ ಕೊಡೋರು. ಸರ್ ಅವ ಫ್ರೀ ಮಾಡ್ಬಿಟ್ಟಕ್ಕೆ ಹೇಳ್ತೀನಿ ಸರ್. ಧರ್ಮಸ್ಥಳಕ್ಕೆ ಹೋಗಿ ಪಾಪ ಒಬ್ಬ ಊರಿಗೆ ಬರಲಿಲ್ಲ ಅಂತಲ್ಲ, ಏನ್ ಮಾಡೋದು ಸರ್? ಹಾ, ಊರಿಗೆ ಬರಲಿಲ್ಲ ಅಂದ್ರೆ ನೀವು ಫ್ರೀ ಮಾಡ್ಬಿಟ್ಟ ಅದ್ಯಾವನ್ ಜೊತೆ ಓಡೋಲ್ಲ. ಹಾ, ಏನ್ ಹಿಂಗೆ ಅನ್ಬಿಟ್ರಿ ನೀವು? ಸತ್ಯ ಹೇಳ್ತೀನಿ ಸರ್. ಸರ್ ನೀವು ಎಜುಕೇಟಿವ್, ನಾವು ಬರೀ 3ನೇ ಕ್ಲಾಸ್ ಓದಿದ್ವಿ ಸರ್. ಅಣ್ಣವರು 3ನೇ ಕ್ಲಾಸ್ ಓದಿದ್ದು, ರಾಜ್ಕುಮಾರ್ ಅವರು. ನಾನು ಬರೀ 3ನೇ ಕ್ಲಾಸ್ ಸರ್. ಓಕೆ, ಪ್ರಧಾನ ಮಂತ್ರಿ ಯಾರಾಗಬೇಕು? ನಮ್ಗೆ ಮೋದಿ ಬರ್ಬೇಕು ಸರ್. ಓಕೆ, ಸಿದ್ದರಾಮಯ್ಯ ಯಾವ ಯೋಜನೆ ಕೊಟ್ಟದ್ ಖುಷಿ ಇಲ್ವಾ ನಿಮ್ಗೆ? ಅವ್ನ ನಮ್ದು ಬೆಳೆ ಬೇಯಲ್ಲ. ಯಾಕೆ? ಬೇಡ ಬೈದಾರ, ಅಟ್ಲೀಸ್ಟ್ ಮುದ್ದೆ ಮಾಡಿ. ಸರ್ ಅವ 3 ಕೋಳಿ ಮೋಸ ತಿಂತಾನ, ನಾಟಿ ಕೋಳಿ ಬೇಕಂತ ತಿನ್ಕತಾನ. ನಮ್ಗೇನ್ ಕೊಡ್ತೀರಿ ಸರ್? ಅವ್ರು ಮುಖ್ಯಮಂತ್ರಿ ಕಣ್ರಿ, ಒಳ್ಳೆ ವ್ಯಕ್ತಿ. ಮುಖ್ಯಮಂತ್ರಿ ಆಯ್ತು ಸರ್. ಜಿನ್ಕ 3 ಕೋಳಿ 4 ಕೋಳಿ ನಾಟಿ ಕೋಳಿ ತಿಂತಾನ. ನೀವೇನ್ ನೋಡಿದ್ರ? ನೀವು ತಿಂದವ ಅಣ್ಣ ಹೇಳಿ ಸರ್. ಅಣ್ಣ ಅವ್ರು ಊಟ ಮಾಡೋದ್ರ ಬಗ್ಗೆ ಎಲ್ಲ ಹೇಳ್ಬಿಟ್ರು, ನಂಗೆ ಗೊತ್ತಿಲ್ಲ, ನಾನು ಅವೆಲ್ಲ ಹೇಳಲ್ಲ. ಹೇಳಿ. ಈ ಸಿದ್ದರಾಮಣ್ಣವರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮುಸ್ಲಿಮ್ಸಿಗೆ 10,000 ಕೋಟಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರಲ್ಲ, ಹಿಂದೂಗಳ ದುಡ್ಡು ಅವರ ದೇವಸ್ಥಾನದ ಚರ್ಚಿನಿಂದ ಆಗಲಿ ಅಥವಾ ನಮ್ಮ ಮುಸ್ಲಿಮ್ಸು ಇದ್ರಲ್ಲಾಗಲಿ ಮಸೀದಿಗಳಾಗಲಿ ಅಲ್ಲಿಂದ ಏನಾದ್ರು ನಮ್ಗೆ ಆದಾಯ ಇದೆಯಾ ಸರ್? ನಮ್ಮ ಮಾದಪ್ಪನ ಬೆಟ್ಟ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ಇಲ್ಲಿ ಎಲ್ಲ ನಾವು ಹಾಕ್ತೀವಲ್ಲ ದುಡ್ಡು, ಆ ದುಡ್ಡ ತೆಗೆದು ಇವರು ಅವ್ರಿಗೆ 10,000 ಕೊಡ್ತೀವಿ ಅಂದ್ರಲ್ಲ, ಏನು ಅವ್ರ ಮನೆ ಆಸ್ತಿನ ಸರ್ ಇದು ಮಾರ್ಕೊಡಕ್ಕೆ? ನಮ್ಮ ದೇಶದ ನಮ್ಮ ರೆವಿನ್ಯೂ ದೇವಸ್ಥಾನದೆಲ್ಲ ತಗೊಂಡೋಗಿ ಮುಸ್ಲಿಮ್ಸ್ ಕೊಡ್ತಾ ಇರೋದು ನಿಮ್ಗೆ ಬೇಜಾರಾಗೈತೆ. ನಿಮಗೆ ಸತ್ಯ ಸರ್, 100% ಸತ್ಯ. ಅವ್ರು ಕೊಡೋದು ತಪ್ಪು ಅಂತೀರಾ? ತಪ್ಪು ಅದು. ಯಾಕೆ? ಅವರಿಂದ ನಮ್ಮ ದೇವಸ್ಥಾನಕ್ಕೆ ಆದಾಯ ಇಲ್ಲ, ನಮ್ಮ ದುಡ್ಡು ತೆಗೆದು ಯಾಕೆ ಕೊಡ್ತೀರ ಅವ್ರಿಗೆ? ಅವರಿಂದ ನಮ್ಮ ದೇವಸ್ಥಾನಕ್ಕೆ ಆದಾಯ ಇಲ್ಲ ಅಂದ್ಮೇಲೆ ನಮ್ಮ ದುಡ್ಡನ್ನ ತೆಗೆದು ಯಾಕೆ ಕೊಡ್ತೀರ ಅವ್ರಿಗೆ? ಕ್ರಿಶ್ಚಿಯನ್ ಅವ್ರಿಗೆ ಇರಕ್ಕೂ ಕೊಡಬಾರ್ದು, ಅವ್ರಿಗೂ ಕೊಡಬಾರ್ದು ಅಣ್ಣ. ಇಲ್ಲ ನಮಗೆ ಅವ್ರ ಅಲ್ಲಿ ಗೋಲ್ಕ ಇಟ್ಟಿದ್ದೀರಾ ನೀವು, ಏನಿಲ್ವಲ್ಲ ಮಸೀದಿಲು ಮತ್ತು ಚರ್ಚಿಲು. ನಮ್ಮಲ್ಲಿ ಗೋಲ್ಕ ಇಟ್ಬಿಟ್ಟಿದ್ದಾರೆ, ತಗೋತಾ ಇದ್ದಾರೆ. ಅದು ಪೂರ ಮೋಸ ಅಲ್ಲ ಸರ್ ಇವ್ರದ್ದು, ಸಿದ್ದರಾಮಣ್ಣವ್ರದ್ದು. ನಮ್ದಲ್ಲಿ ಹುಂಡಿಗೆ ಹಾಕ್ತೀರಾ, ಅದೇ ತರ ಮಸೀದಿ ಮತ್ತೆ ಇದರಲ್ಲಿ ತಗೊಳಲ್ಲ, ಅವ್ರದ್ದು ಮಾತ್ರ ದುಡ್ಡು ಬಿಟ್ಟ ನಮ್ಮದು ಮುಟ್ತೀರಾ ಅಂತ ಅಣ್ಣ ಕೇಳ್ತವ್ರೆ. ಗೊತ್ತಿಲ್ಲ ಅಣ್ಣ, ತುಂಬಾ ಸೀರಿಯಸ್ ದೊಡ್ಡ ವಿಚಾರ. ನಾನು ಚಿಕ್ಕ ಹುಡುಗ ಅಣ್ಣ, ಬಟ್ ತುಂಬಾ ಒಬ್ಬ ಹಳ್ಳಿಯವರು ಪ್ರಶ್ನೆ ಮಾಡ್ತೀರಾ ಅಂದ್ರೆ ನಮ್ಮ ಜನ ಎಜುಕೇಟ್ ಆಗ್ತಾ ಇದ್ದಾರೆ, ಬಹಳ ಜ್ಞಾನ ಇದೆ, ವಿಚಾರವಂತರಾಗ್ತಾ ಇದ್ದಾರೆ. ಈಗ ಅದಂತೂ ಬುದ್ಧಿವಂತರು ಇದ್ದಾರೆ ಬಿಡಿ ಜನ. ಈಗ 1,000 ಕೊಟ್ಟದನ್ನ ಏನು ಅವ್ರ ಅಪ್ಪನ ಮನೆ ಆಸ್ತಿ ಮಾಡ್ಬಿಟ್ಟು ಕೊಟ್ರ ಅಂತಂತಾರೆ. ಆದ್ರೆ ನಾನು ನಿಮ್ಗೆ ಅದನ್ನ ಹೇಳಕ್ಕಾಗಲ್ಲ. ಅನ್ನೋದು ಇದೆಲ್ಲ ಜನಗಳಿಗೆ ತಿಳುವಳಿಕೆ ಇದೆ. ಬಟ್ ಓಟ್ ಹಾಕುವಾಗ ಗ್ಯಾರಂಟಿ ಮೋದಿ ಪರನೇ. ಆಮೇಲೆ ಇದು ಕಟ್ಟಿದ್ರು, ಅಯೋಧ್ಯೆ ಕಟ್ಟಿದ್ರು, ಆಮೇಲೆ ಪಾರ್ಲಿಮೆಂಟ್ ಕಟ್ಟಿದ್ರು. ಅದು ಖುಷಿ ಸರ್. ಪಾರ್ಲಿಮೆಂಟ್ ಕಟ್ಟಿದ್ದು ಖುಷಿಯೇ ನಮಗೆ. ಯಾಕೆಂದ್ರೆ ಇವರು 70 ವರ್ಷದಲ್ಲಿ ಪಾರ್ಲಿಮೆಂಟ್ ಕಟ್ಟಕ್ ಆಗ್ಲಿಲ್ಲ. ಇವರು 10 ವರ್ಷದಲ್ಲಿ ಕಟ್ಟಿ ತೋರಿಸಿದ್ನಲ್ಲ, ಅದೊಂದು ನಮಗೆ ಅಣ್ಣ ಫುಲ್ಲು ತಿಳ್ಕೊಬಿಟ್ಟು. ಏನು ಓದಿದ್ರು ನಿಜ ಹೇಳಿ ಸರ್? ಏನು ಓದಿಲ್ಲ ಸರ್. ಏನು ಓದಿ ಇಷ್ಟು ನಾಲೆಡ್ಜ್ ಇಲ್ಲ ಅಷ್ಟೇ, 3ನೇ ಕ್ಲಾಸ್. ನನಗೆ ದೇವರಾಣಿಗೂ ತುಂಬಾ ಖುಷಿ ಆಯ್ತು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಸೂಕ್ಷ್ಮಗಳು ಅಂದ್ರೆ ರಾಷ್ಟ್ರದ ಆದಾಯ 10,000 ಕೋಟಿ ಕೊಡ್ತೀನಿ ಅಂತೇಳಿ ಎಲ್ಲ ಸೂಕ್ಷ್ಮಗಳು ಗೊತ್ತಿದೆ ಅಂದ್ರೆ ಒಬ್ಬ ಜನರಿಗೆ ಸರ್ಕಾರದ ಯೋಜನೆ ತಲುಪ್ತಾ ಇದೆ ಅಂತ ಅರ್ಥ. ಇಂಥ ನಾಲೆಡ್ಜ್ ಇರೋರನ್ನ ನಾವು ರೈತರನ್ನ ಏನೂ ಗೊತ್ತಿಲ್ಲ ಅಂತ ಅನ್ಕೊಳ್ತೀವಿ. ಇಂಥ ರೈತರು ಪ್ರಗತಿಪರ ರೈತರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಧನ್ಯವಾದ. ಬನ್ನಿ ಇನ್ನಷ್ಟು ವಿಚಾರ, ಇನ್ನಷ್ಟು ಅಪ್ಡೇಟ್ ತೊಗೊಳ್ಳೋಣ. ಸೊ ಏನು ನಿಮ್ಮ ಹೆಸರು? ಗಿರೀಶ್ ಅಂತ. ಗಿರೀಶ್, ಏನು ಮಾಡ್ಕೊಂಡಿದ್ದೀರಾ? ನಾವು ಕಂಡಕ್ಟ್ರು. ಯಾವ ಪ್ರೈವೇಟ್ ಬಸ್ಸಾ? ಓಕೆ. ಗೌರ್ಮೆಂಟ್ ಬಸ್ ಆದರೆ ಪಾಪ ಹೊಡೆದಾಡ್ಕತ್ತಿದ್ರಿ. ಪ್ರೈವೇಟ್ ಬಸ್ ಹೊಡೆದಾಡಕ್ಕಾಗಲ್ಲ, ಅವ್ರು ದುಡ್ಡು ಕೊಡ್ತಾರೆ. ಗಂಡಸರು ಕೊಟ್ಟರು ಕರ್ಕೊಯ್ತಾರೆ, ಹೆಂಗಸರು ಕರ್ಕೊಯ್ತಾರೆ. ಒಂದು ಲೆಕ್ಕದಲ್ಲಿ ಪ್ರೈವೇಟ್ ಅಟ್ಲೀಸ್ಟ್ ಬೆಸ್ಟ್. ಗಂಡಸರು ಎಲ್ರಿಗೂ ಒಂದೇ ನ್ಯಾಯ ಇರ್ತದೆ. ಸರಿ, ಮದುವೆ ಆಗೈತಾ? ಯಾಕೆ? ಎಷ್ಟು? ಯಾರನ್ನ? ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಒಂದೇ ಮದುವೆನಾ? ಒಂದೇ. ನಿಮ್ಗೆ ಎಷ್ಟಾಗಿದೆ ಸರ್? ನನಗೂ ಹೆಚ್ಚು ಕಡಿಮೆ ಒಂದೇ. ಸರ್, MP ಎಲೆಕ್ಷನ್ ಬರ್ತಾ ಇದೆ, ವೋಟ್ ಮಾಡ್ತೀರಾ? ಮಾಡ್ತೀವಿ. ಪ್ರಧಾನ ಮಂತ್ರಿ ಯಾರಾಗಬೇಕು? ಪ್ರಧಾನ ಮಂತ್ರಿ ರಾಹುಲ್ ಗಾಂಧಿ ಆಗಬೇಕು. ಯಾಕೆ ಅಂದ್ರೆ ಯೂತ್ಸ್ ರಾಹುಲ್ ಗಾಂಧಿ ಬಹಳ ಇದು. ಅಲ್ಲ, ಮೋದಿ ಏನು ಒಳ್ಳೇದು ಮಾಡಿಲ್ವಾ? ಯಾಕೆ ಮಾಡಿಲ್ಲ? ಏನ್ ಮಾಡಿದಾರೆ ತೋರಿಸಿ. ಏನ್ ತೋರಿಸ್ಬೇಕು ಹೇಳಿ? ರಾಮ ಮಂದಿರ ಕಟ್ಟೋರಿರ್ತಾರೆ. ರಾಮ ಮಂದಿರ ಕಟ್ಟಿದ್ರೆ ರಾಮ ಮಂದಿರ ಅವ್ರೊಬ್ರಿಗೆ ಇದೆ, ಎಲ್ಲರಿಗೂ. ನಿಮಗೂ ಇದೆ, ಹೋಗಿ. ಅಲ್ವಾ? ರಾಮ ಮಂದಿರ ಎಲ್ಲರಿಗೂ ಇದೆ. ದೇಶ ಸೇಫ್ ಅಂತಾರಲ್ಲ ಅವರು. ಯಾರು? ಬಿಜೆಪಿ ಅವರು. ನಮಗ್ ಕಾಂಗ್ರೆಸ್ನವರು, ನಮ್ಗೆ ರಾಹುಲ್ ಗಾಂಧಿ ಬೇಕು. ರಾಹುಲ್ ಗಾಂಧಿ ಬೇಕು ಅಂತ. ಸಿದ್ದರಾಮಯ್ಯ ಕೊಟ್ಟರು ಯೋಜನೆ ಎಲ್ಲ ತಲುಪಿದ್ಯಾ? ತಲುಪಿದೆ ಸರ್. ಓಕೆ.
28ರಲ್ಲಿ ಎಷ್ಟು ಗೆಲ್ತೀರಾ ಕಾಂಗ್ರೆಸ್? ಯಾರು ನೀವು ಒಂದು 20 ಸೀಟ್ ಗೆಲ್ಬೋದು. 20 ಸೀಟ್ ಕಾಂಗ್ರೆಸ್. ಹೋದ್ಸಲ 25 ಗೆದ್ದಿರೋರು 1-2 ಹಂಗಾರೆ ಏನ್ ಮಾಡಕ್ಕಾಗುತ್ತೆ? ಈಗ ನೀವೇ ಹೇಳ್ತೀರಿ ಟಿವಿ ಅವರಲ್ವಾ, 60ರಿಂದ 65 ಸೀಟ್ ಕಾಂಗ್ರೆಸ್ ಬರುತ್ತೆ ಅಂತೀರಿ ಅಲ್ವಾ? 136 ಸೀಟ್ ಹೆಂಗ್ ಬಂತು ಹೇಳಿ? ಜನ ಓಟ್ ಹಾಕಿದ್ರು ಬತ್ತು. ಮತ್ತೆ ಫ್ರೀ ಬಸ್ ಕೊಟ್ಟಿದ್ದು ಬತ್ತು. ಹೆಂಗಸರೆಲ್ಲ ತಗೊಂಡು ಟುಪ್ಕು ಒತ್ತಿದ್ರು ಬತ್ತು. ಈ ಸರು ಹೆಂಗಸರು ಹತ್ರ ಬರ್ತದ ಬಿಡಿ. ಅಂದ್ರೆ ಗಂಡಸರು ಏನು ಮಾಡಲ್ಲ. ಗಂಡಸರು ಮಾಡ್ತಾರೆ, ಗಂಡಸರು ಮಾಡದೇ ಇದ್ದ. ಪ್ರಧಾನ ಮಂತ್ರಿ ಕನ್ಫರ್ಮ್ ರಾಹುಲ್ ಗಾಂಧಿ ಕನ್ಫರ್ಮ್ ಆಗ್ಲೇಬೇಕು. ಮೋದಿ ಬೇಡವಾ? ಬ್ಯಾಡಿ. ಯಾಕೆ ಬೇಡ? ಅಲ್ಲ ಬೇಡ ಅನ್ನಕ್ಕೆ ಒಂದ್ ಕಾರಣ ಹೇಳಿ. ಅಲ್ಲ ಹೇಳ್ನಿಲ್ವಾ ಈಗ 15 ಲಕ್ಷ ಹಾಕ್ತೀನಿ ಅಂತ ಹೇಳೋದು. ಅವ್ರು ಹೇಳಿದ್ರೆ ನಿಮ್ಗೆ 15 ಲಕ್ಷ ಹಾಕ್ತೀನಿ ಅಂತ ಹೇಳ್ತೀನಿ. ಅವ್ರು ಹೇಳಿದ್ರೆ ನೀವೇ ಟಿವಿಲೇ ತೋರಿಸ್ತೀರಲ್ಲ. ನೀವು ತೋರಿಸಿಲ್ಲ, ನೀವು ಇರ್ಲಿಲ್ವಲ್ಲ ಟಿವಿಲಾಗ ಅಲ್ವಾ? ನ್ಯೂಸ್ ಚಾನಲ್ ಅಲ್ಲಿ ನೀವು ಇರ್ಲಿಲ್ವಲ್ಲ. ನಿಮ್ಗೆ 15 ಲಕ್ಷ ಕೊಟ್ಟು ಅಣ್ಣ ಅವ್ರು ಏನಂತಾರೆ ಗೊತ್ತಾ? ಪ್ರತಿಯೊಬ್ಬ ಗಂಡು ಸ್ವಾವಲಂಬಿಯಾಗಿ ದುಡ್ಡು ತಿನ್ನಕ್ಕೆ ಏನ್ ಬೇಕೋ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ನಿಮ್ಗೆ 15 ಲಕ್ಷ ಈಗ ಯಾರು ದುಡ್ಡು ತಿಂತ ಇಲ್ವಾ? ಈಗ ಸಿದ್ದರಾಮಯ್ಯ ಕೊಟ್ಟಿದ್ದೀರಾ ಅಂದ್ಬಿಟ್ಟು ಯಾರು ದುಡ್ಡು ತಿಂತ ಇಲ್ವಾ ಹೇಳಿ? ಅಣ್ಣ ಬುಡನ ಆಯ್ತು ಅಲ್ವಾ? ಅಣ್ಣ ಫುಲ್ ರೆಡಿಯಾಗಿ ಹೇಳ್ತಾರೆ. ಇವ್ರು ಹೇಳೋ ಅಂತದ್ದು ಏನು ಅಂತ ಹೇಳಿದ್ರೆ, ಪ್ರಧಾನ ಮಂತ್ರಿ ರಾಹುಲ್ ಗಾಂಧಿ ಆಗ್ಬೇಕು, ಸಿದ್ದರಾಮಯ್ಯ ಕೊಟ್ಟರೆ ಯೋಜನೆ ನಮ್ಗೆ ತಲುಪಿದೆ ಸರ್. ಓಕೆ. ನಿಮ್ಗೆ ಅಕ್ಕಿ ಕೊಡ್ತಾ ಇದ್ದಾರೆ ಯಾರು? ಅಕ್ಕಿ 5 kg ಕರ್ನಾಟಕದಿಂದ ಬರ್ತಾ ಇದೆ. ಮತ್ತೆ ಅವ್ರು ಮೋದಿ ಕೊಟ್ಟರು ಅಂತ ಹೇಳ್ತಾರೆ. ಇಲ್ಲ ಇದು ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ. ಯಾರು? ಸಿದ್ದರಾಮಯ್ಯ ಅವರು. ಅದಂಗೆ ಅಂದ್ರೆ ನಂಗೆ ಗೊತ್ತಿಲ್ಲ. ಅದು ಹಂಗೆ. ಈಗ ದುಡ್ಡಿಗೆ ಇವರು ಅಕ್ಕಿ ಕೊಟ್ಟಿದ್ರೆ ನಾವು ತಗೋತಿರ್ಲಿಲ್ವಾ? ಅದು ಅಕ್ಕಿ ಬಟ್ ಕೊಟ್ಟಿದ್ದು ಯಾರು ಅಕ್ಕಿನ ನಿಮ್ಗೆ ಮನೆಗೆ ಬರ್ತಾರೆ? ಮೋದಿ ಕೊಟ್ಟಿರೋದಂತಲ್ಲ. 2 ರಾಜ್ಯ ಸರ್ಕಾರದವ್ರು ಕೊಡ್ತಿರೋದು. 2 ರಾಜ್ಯ ಸರ್ಕಾರ ದುಡ್ಡು ಅವ್ರೆ. ಸೂಪರ್ ಬಿಡೋಣ. ಕೇಂದ್ರ ಸರ್ಕಾರ ಏನು ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ. ಏನ್ ನಿಮ್ಮ ಹೆಸರು? ಅವ್ರೇನ್ ಹೇಳಾರ ಅದೇ ನಂದು. ಹೌದಾ? ಕಾಪಿ ಪೇಸ್ಟ್ ಮಾಡ್ಕೊತೀನಿ ಬಿಡ. ಅವ್ರು ಹೇಳ್ತಾರದ್ದೇ ಕಾಪಿ ಪೇಸ್ಟ್ ಮಾಡ್ಕೊತೀನಿ ಹಂಗಾರೆ. ಸೊ ಇದು ಇವ್ರು ಹೇಳ್ತಾರದ. ಬನ್ನಿ ಈಗ ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ ಸ್ನೇಹಿತರು. ಏನ್ ನಿಮ್ಮ ಹೆಸರು? ಸರ್ ಲಿಂಗರಾಜು. ಲಿಂಗರಾಜು, ಏನ್ ಮಾಡ್ಕೊಂಡಿದ್ದೀರಾ? ಸರ್ ವರ್ಕಿಂಗ್ ಮಾಡ್ತಾ ಇದ್ದೀನಿ. ಅದೇ ವರ್ಕಿಂಗ್ ಏನು? ಜೆಸಿಬಿ. ಓಕೆ. MP ಎಲೆಕ್ಷನ್ ಬರ್ತಾವೆ, ವೋಟ್ ಮಾಡ್ತೀರಾ? ಮಾಡ್ತೇವೆ. ಯಾರು ಗೆಲ್ಬೇಕು ನಿಮ್ ಲೆಕ್ಕದಲ್ಲಿ? ನಮಗೆ ಯಾರು ಗೆದ್ರು ಸರ್ ಪ್ರಧಾನಮಂತ್ರಿ ಯಾರ ಬೇಕು? ಅದೆಲ್ಲ ಹೇಳಕ್ಕಾಗಲ್ಲ ಸರ್. ನೀವೇ ಹೇಳ್ಬೇಕು. ಗೆದ್ವೆಲ್ಲ ಪ್ರಧಾನಿ ನಿಮ್ಮ ಆಸೆ ಏನು? ನಂಗೆ ನೀವ್ ಹೇಳಿದ ತಕ್ಷಣ ಆಗ್ತಾರ ಆಗಲ್ಲ ಅಂತಲ್ಲ. ನಿಮ್ಮ ಆಸೆ ಏನು? ಆಗ್ತಾರೆ ಸರ್, ಒಳ್ಳೆ ವೋಟ್ ಮಾಡೋನ್ ಸರ್. ಯಾರು ಒಳ್ಳೇದ್ ಮಾಡ್ತಾರೆ ಪ್ರಧಾನಿ ಯಾರಾಗಬೇಕು ಅಂದ್ರೆ ನಿಮ್ಮ ಆಪ್ಷನ್. ಈಗ ಇರೋರು ಒಳ್ಳೆಯವ್ರ ಅಥವಾ ಬೇರೆ ಬೇಕಾ? ಬೇರೆಯವ್ರು ಬೇಕಾ ಅಂತ ಯಾಕೆ ನೋಡೋಣ ಸರ್. ನೋಡಿ ಯಾಕೆ ಸರ್, ನಮ್ಮ ಅಭಿಪ್ರಾಯ ಅಂತಂದಾಗ ನಾವೆಲ್ಲ ಒಂದು ಭಾಗ ಹೇಳಿದಾಗ ನಮ್ಮನ್ನ ಅದೇ ಪದೇ ಚರ್ಚೆಗಳು ಮಾಡ್ತಿರ್ತಾರೆ. ಮಾಡಲ್ಲ. ನಾನಿದ್ದೀನಿ, ನಿಮ್ಮನ್ನ ಪತ್ರ ಬಂದ್ರೆ ಹೊಡೆದಾಕ್ತೀನಿ. ಏನಕ್ಕೆ ಸರ್ ಅದು? ಇದು ಇವ್ರು ಹೇಳ್ತಾರ ಮಾತು. ಥ್ಯಾಂಕ್ ಯು. ಬನ್ರಿ. ಈಗ ಸ್ವಿಮ್ಮಿಂಗ್ ಅಂತ ಬಂದಿರೋಂಥ ಸಿಂಹಗಳಿದ್ದಾರೆ. ಈಗ ಸ್ವಿಮ್ಮಿಂಗ್ ಮಾಡಕ್ಕೆ ನದಿಲಿ ಕೆರೆಲಿ ಸಿಂಹಗಳಿದಾವೆ. ಸ್ವಿಮ್ಮಿಂಗ್ ಮಾಡ್ತಿರೋ ಸಿಂಹಗಳನ್ನ ಮಾತಾಡ್ಸೋಣ. ಅಣ್ಣ ಬರೋಣ ಇಲ್ಲಿ. ನೀವು ಮಾತಾಡ್ರಿ. ಏನಿಲ್ಲ, ಬರೀ ನಿಮ್ ಟಾಪ್ ಮಾತ್ರ ತೋರಿಸ್ತೀವಿ, ಕೆಳಗಡೆ ತೋರ್ಸಲ್ಲ. ಏನ್ ನಿಮ್ಮ ಹೆಸರು? ಆಕಾಶ್. ಆಕಾಶ ಮ್ಯಾಕಿರ್ಬೇಕು, ಕೆಳಕೈತೆ. ಅಲ್ಲಿ ಜಾಗ ಸಾಕಾಗಿಲ್ಲ, ಅದಕ್ಕೆ ಕೆಳಗೆ ಬಂದೆ. MP ಎಲೆಕ್ಷನ್ ಬರ್ತಾ ಇದೆ, ವೋಟ್ ಮಾಡ್ತೀರಾ? ಖಂಡಿತ. ಪ್ರಧಾನ ಮಂತ್ರಿ ಯಾರಬೇಕು? ಪ್ರಧಾನ ಮಂತ್ರಿ ಮೋದಿ. ಯಾಕೆ? ನಮ್ಗೆ ಅವ್ನಿಗೆ ಕಂಡ್ರೆ ಅವನ ಅಭಿಮಾನಿ. ಕಂಡ್ರೆ ಅಭಿಮಾನಿ. ಅಣ್ಣ ಓಕೆ. ಅದರಿಂದ ಮೋದಿ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಏನು ಯೋಜನೆ ಕೊಟ್ಟಿಲ್ವಾ? ಸಿದ್ದರಾಮಯ್ಯ ಕೊಟ್ಟರೆ ಸೆಂಟ್ರಲ್ ನಾವು ಪ್ರಧಾನ ಮಂತ್ರಿ ಅಂದ್ರೆ ಅವ್ನ ಕಂಡ್ರೆ ಇಷ್ಟ ಕೊಟ್ಟನ. ಆದ್ರೂ ನಮ್ಗ ಪ್ರಧಾನ ಮಂತ್ರಿ ಲೆವೆಲ್ಲೇ ಅವ್ನಿಗೆ ಇಷ್ಟ. ಅಣ್ಣ ಕೊಟ್ಟಿದ್ರು, ಕಾಂಗ್ರೆಸ್ ಕೊಟ್ಟಿದ್ರು, ಪ್ರಧಾನ ಮಂತ್ರಿಗೆ ಆಗ್ತೀವಿ ಅಂತ. ಪ್ರಧಾನ ಮಂತ್ರಿಗೆ ವೋಟ್ ಹಾಕ್ತಿವಿ. ಓಕೆ. ಅಯೋಧ್ಯೆ ರಾಮ ಮಂದಿರ ಕಟ್ಟಿರೋದು ಖುಷಿ ಇದೆಯಾ ನಿಮ್ಗೆ? ನಮ್ಗೆ ಭಾರಿ ಸಂತೋಷ. ಯಾಕೆ ಸಂತೋಷ? ನಮ್ಮ ಮನೆ ದೇವರು ಅದು. ನಿಮ್ಮ ಮನೆ ದೇವ್ರ ರಾಮನ? ಅಣ್ಣ ಹೇಳ್ತಾರೆ. ಸರಿ, ಇಲ್ಲಿ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಇಂದ ಸುನಿಲ್ ಬೋಸ್ ಹಾಗೂ ಬಿಜೆಪಿಯಿಂದ ಬಾಲರಾಜ್ ನಿಂತಿದ್ದಾರೆ. ಯಾರು ಗೆಲ್ತಾರೆ ಇಲ್ಲಿ? ಯಾರು ಗೆಲ್ತಾರೆ ಸೋಲ್ತಾರೆ ಹೇಳಕ್ಕಾಗಲ್ಲ ಸರ್. ನಾವ್ ಹಾಕೋದು ಬಿಜೆಪಿಗೆ ಹಾಕ್ತಿವಿ ವೋಟ್ನ. ಯಾರ ಗೆಲ್ಲಿ ಸೋಲಿ. ನಿಮ್ಮ ಹೆಸರು? ಬರೋಣ ಇಲ್ಲಿ. ಏನ್ ನಿಮ್ಮ ಹೆಸರು? ಶಶಾಂಕ್ ಅಂತ ಸರ್. ಏನ್ ಮಾಡ್ಕೊಂಡಿದ್ದೀರಾ ಸರ್? ನಾವು ಡ್ರೈವರ್. ಏನ್ ಡ್ರೈವರ್? ಕಾರ್ ಡ್ರೈವರ್. ಕಾರ್ ಡ್ರೈವರ್. ಯಾವ್ರು? ಎಲ್ಲರೂ ಪಂಡ್ಯದುಂಡಿ. ಓಕೆ. ಮದುವೆ ಆಗಿದ್ಯಾ? ಮದುವೆ ಆಗಿಲ್ಲ ಸರ್. ಮದುವೆ ಆಗಿಲ್ಲ ಅಂತ ಕೆರೆಗೆ ಬೀಳಕ್ ಬಂದಿದ್ದೀರಾ? ಸೊ MP ಎಲೆಕ್ಷನ್ ಬರ್ತಾ ವೋಟ್ ಮಾಡ್ತೀರಾ? ಬಿಜೆಪಿಗೆ ವೋಟ್ ಮಾಡ್ತೀವಿ ಸರ್. ಯಾಕೆ? ಯಾಕೆಂದ್ರೆ ನಮಗೆ ಮೋದಿ ಅಂದ್ರೆ ಫೇವ್ರೇಟ್. ರಾಮ ಮಂದಿರ ಉದ್ಘಾಟನೆ ಮಾಡಿದ್ದಾರೆ, ಅದಕ್ಕೋಸ್ಕರ ಮೋದಿಗೆ ವೋಟ್ ಮಾಡ್ತೀವಿ ಸರ್. ರಾಮ ಮಂದಿರ ಕಟ್ಟೋರನ್ನ ಅಭಿವೃದ್ಧಿ ಆಗ್ಬೇಕು. ಅಭಿವೃದ್ಧಿನೂ ಆಗ್ಬೇಕು ಸರ್. ಮೋದಿ ಅವ್ರು ಅಭಿವೃದ್ಧಿ ಮಾಡ್ತಾರೆ. ಕಾಂಗ್ರೆಸ್ ಇದ್ರೆ ಯಾಕೆ ಅಭಿವೃದ್ಧಿ ಆಗಲ್ಲ? ಅಭಿವೃದ್ಧಿ ಆಗಿದೆ ಸರ್. ಅವ್ರು ಹೆಂಗ್ ಸರ್ ಈಗ ಕ್ವಾರ್ಟರ್ಗೆ 180 ರೂಪಾಯಿ ಮಾಡವ್ರೆ. ಎಲ್ಲ ಹುಡುಗರದು ಅದೇ ಕಂಪ್ಲೇಂಟ್. ಅಲ್ಲಪ್ಪ, ನೀವು ಕುಡಿಯೋದ್ ಬಿಡ್ಲಿ ಅಂತ ಮಾಡಿರೋದು. ಹಂಗಲ್ಲ ಸರ್, ನಾವು ಎಂಜಾಯ್ಮೆಂಟ್ ಕುಡಿತೀವಿ. ಅದು ಅಣ್ಣ ಎಂಜಾಯ್ಮೆಂಟ್ ಕುಡಿತಾರೆ, ಅದನ್ನು ಕಿತ್ಕೋತಾರಲ್ಲಪ್ಪ ಅಂತ ಬೇಜಾರು ನಿಮ್ಗೆ. ಗಂಡಸರು ಕೊಡ್ತಿರೋದು ಬೇಜಾರು ನಿಮ್ಗೆ? ಇಲ್ಲ ಸರ್, ಕೊಳ್ಳಿ ಅದು. ಗಂಡಸರು ಕೊಟ್ಟಿಲ್ಲ ಅಂತ ಬೇಜಾರ? DK ಶಿವಕುಮಾರ್ ಹೇಳಿದ್ರಲ್ಲ ಸರ್, ಏನಂತ? ಗಂಡಸರು ನಾವು ಕೊಡಲ್ಲ ಅಂತ. ಹೆಂಗಸರು ಕೊಡ್ತೀವಿ, ಗಂಡಸರು ನಂಬಲ್ಲ ಅಂತ. ಹೌದು ಸರ್, ಗಂಡಸರು ನಂಬಲ್ಲ ಅಂತಂದ್ರಲ್ಲ, ಅದಕ್ಕೆ ನಾವು ಬಿಜೆಪಿ ಕೊಡ್ತೀವಿ ಓಟು. ಗಂಡಸರು ನಂಬಲ್ಲ, ನಿಮ್ಮನ್ನ ನಂಬೇಕು. ನಂಬಲ್ಲ ಅಂದ್ಮೇಲೆ ನಿಮ್ ಪಾಪ ಬಂದೈತೆ. ಹೌದು ಸರ್. ಓಕೆ. ಈಗ JDS ಬಿಜೆಪಿ ಮೈತ್ರಿ ಆಗೈತೆ. ನಮ್ ಕುಮಾರಣ್ಣ ಮತ್ತೆ ಯಡಿಯೂರಪ್ಪ ಅವ್ರಿಗೆ ಓಟ್ ಕೊಡ್ತೀವಿ ನಾವು. ಓಟ್ ಕೊಡ್ತೀರಾ? ನಿಮ್ಮನ್ನ ನಮ್ದು ಇರೋರ್ಗೆ ಓಟ್ ಕೊಡಲ್ಲ? ಕೊಡಲ್ಲ ಸರ್ ನಾವು.
ಪ್ರಧಾನಮಂತ್ರಿ ಯಾರಾಗಬೇಕು? ನರೇಂದ್ರ ಮೋದಿ. ಅಲ್ಲ, ಸಿದ್ದರಾಮಣ್ಣ ಅಟ್ಲೀಸ್ಟ್ ಯೋಜನೆಗಳೆಲ್ಲ ಕೊಟ್ಟವ್ರಲ್ಲ. ಇಲ್ಲ ಸರ್, ಅದು ನಮ್ಗೆ ಬೇಡ ಸರ್, ಅದು ಬೇಡ ಅಂತ ಅಣ್ಣ ಹೇಳೋದು ನೋಡಿ. DK ಶಿವಕುಮಾರ್ ನಾವು ಗಂಡಸರು ನಂಬಲ್ಲ ಅಂತ ಹೇಳೋರಂತೆ. ಅದಕ್ಕೋಸ್ಕರ ನನ್ನನ್ನು ನಂಬದೇ ಇರೋರು ನಾನು ಯಾಕೆ ಓಟ್ ಕೊಡಲಿ, ನಾನು ಓಟ್ ಕೊಡಲ್ಲ ಅಂತ ಅಣ್ಣ ರೆಡಿ ಆಗ್ಬಿಟ್ಟವ್ರೆ. ಇದು ಶಶಾಂಕ್ ಹೇಳೋ ಮಾತು. ಬನ್ನಿ ಇನ್ನಷ್ಟು ಜನರು ಮಾತಾಡ್ಸೋಣ, ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ, ಇನ್ನಷ್ಟು ಬಗೆ ಬಗೆ ಮಾತುಗಳನ್ನ ತಿಳ್ಕೊಳ್ಳೋರಿಂದ ಅವ್ರ ಉತ್ತರಕ್ಕೆ ನಾನು ಕಾಯ್ತಾ ಇದ್ದೀನಿ. ಬನ್ನಿ. ಏನು ನಿಮ್ಮ ಹೆಸರು? ಕುಮಾರ್ ಅಂತ. ಯಾರು ಕುಮಾರ? ನಾನೇ ಕುಮಾರ್. ನೀನೇ ಕುಮಾರ್ ಅಲ್ಲ, ನಿಮ್ಮ ಅಪ್ಪ ಅಮ್ಮನ ಕುಮಾರ ಅನ್ಬೇಕು. ಹೌದು ತಾನೆ? ಹೌದು. ಹೌದು. ಏನ್ ಮಾಡ್ಕೊಂಡಿರೋದು? ಇಲ್ಲೇ ಏನು ಉದ್ಭವ ಮೂರ್ತಿನ ನಾನೇ ಕುಮಾರ ಅಂತ ಏನು ಉದ್ಭವಿಸ್ಬಿಟ್ರ? ಇಲ್ಲ, ಅಪ್ಪ ಹೌದು, ಅಮ್ಮನ್ ಉದ್ಭವ ಕುಮಾರ. ಆಗೇ ಅಂದಿರೋದು. ಏನ್ ಮಾಡ್ಕೊಂಡಿದ್ದೀರಾ? ವ್ಯವಸಾಯ ನೋಡ್ಕೊಂಡಿದ್ವಿ. ಏನ್ ಬೆಳಿತೀರಪ್ಪ? ಬೆಳೆಯೋದು ಅಂದ್ರೆ ಜಮೀನು ನೋಡ್ಕೊಂಡಿದ್ವಿ. ಓಕೆ. MP ಎಲೆಕ್ಷನ್ ಬರ್ತೈತೆ, ಓಟ್ ಮಾಡ್ತೀರಾ? ಹೌದು ಸರ್. ಪ್ರಧಾನಮಂತ್ರಿ ಯಾರಾಗಬೇಕು? ನರೇಂದ್ರ ಮೋದಿ. ಯಾಕೆ? ಅವರು ಅಂದ್ರೆ ಸೌಲಭ್ಯಗಳು ಸುಮಾರು ಮಾಡಿದ್ದಾರೆ. ಗ್ಯಾಸ್ ಇಂದ ಆಗ್ಲಿ, ಬಾತ್ರೂಮ್ ಇಂದ ಆಗ್ಲಿ ಸುಮಾರು ಚೇಂಜಸ್ ತಂದವ್ರೆ. ಅದರಿಂದ ಅವ್ರಿಗೆ ವೋಟ್ ಮಾಡ್ತಾರೆ. ಓಹೋ, ಅಣ್ಣ ಅದನ್ನ ಹೇಳ್ತಾರೆ. ಫ್ರೀ ಬಸ್ ಎಲ್ಲ ಹೆಣ್ಮಕ್ಳಿಗೆಲ್ಲ ಸಿದ್ದರಾಮಣ್ಯ ಕೊಟ್ಟವ್ರಲ್ಲ. ನಮಗೆ ಸೌಲಭ್ಯ ಇಲ್ಲ ಸರ್. ನೀವು ಗಂಡ್ಸಾಗಿರೋದೇ ಪ್ರಾಬ್ಲಮ್. ನಮ್ಮ ಹೆಸರು ಕುಮಾರಸ್ವಾಮಿ ಅಂತ. ನಮ್ಮ ಮೋದಿನೇ ಕುಮಾರಸ್ವಾಮಿ ಸೇರ್ಕೊಂಡ್ರ ಬಿಜೆಪಿ ಜೊತೆಗೆ. ಹೇಳಿ. ಮೋದಿನೇ ಬರಬೇಕು. ಬಂದ್ಮೇಲೆ ಭಯೋತ್ಪಾದನೆ ಕಮ್ಮಿ ಆಗಿದೆ. ಕಾಶ್ಮೀರ ಮುಂಚೆ ಹೆಂಗಿತ್ತು, ಇವಾಗ ಹೆಂಗಿದೆ. ಮತ್ತೆ ಪ್ರತಿಯೊಂದು ಹಳ್ಳಿಗೂ ನೀರಿನ ವ್ಯವಸ್ಥೆ ಇದೆ. ಮುಂಚೆ ನೀರಿನ ವ್ಯವಸ್ಥೆ ಇರಲಿಲ್ಲ. ದೇಶ ಅಭಿವೃದ್ಧಿ ವಿಚಾರದಲ್ಲಿ ಹೇಳ್ತಾ ಇದ್ದೀರಾ. ಮೋದಿ ನಮ್ಗೆ MP ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ನಮ್ಮ ಮೋದಿ ಮುಖ್ಯ ಅಷ್ಟೇ. MP ಬರ್ತಾರೆ ಹೋಗ್ತಾರೆ, ಯಾರೋ ಹೊಸ ಕ್ಯಾಂಡಿಡೇಟ್ ಅವರು. ನಮ್ಮ ಮೋದಿನೇ ಮುಖ್ಯ. ಯಾವ ಕೆರೆ ಇದು? ಬಿಂಡ್ರವಾಡಿ ಕೆರೆ ಅಂತ. ಬಿಂಡ್ರವಾಡಿ ಕೆರೆ. ಓಕೆ. ಇದೆಲ್ಲ ಪ್ರಾಣಿ ಪಕ್ಷಿಗಳ ನೀರು ಕುಡಿಯಕ್ಕೆ ಬರ್ತವೆ. ಓಕೆ. ಕಾವಲಿಂದ ಎಲ್ಲಿಂದ ಬರ್ತೇನೆ? ಇದು ಕಬಿನಿಯಿಂದ ಬರುತ್ತೆ. ಕಬಿನಿಂದ. ನಿಮ್ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಇದೆ. ನಮ್ಮ ಊರ್ಲೆ ಫಸ್ಟ್ ನೀರಿನ ವ್ಯವಸ್ಥೆ ಇರೋದು ಚೆನ್ನಾಗಿ. ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿನೇ ಆಗಬೇಕು. ಯಾಕೆ? ಅವ್ರು ಉತ್ತಮ ಒಳ್ಳೆ ವ್ಯಕ್ತಿ. ಸಿದ್ದರಾಮಯ್ಯ ಯಾಕೆ ಬೇಡ? ಅವರ ಅಭಿವೃದ್ಧಿ ಯೋಜನೆ ರಾಹುಲ್ ಗಾಂಧಿ ಯಾಕೆ ಬೇಡ? ಬೇಡ ಅವ್ರು ಮಾರ್ ಪಾಪ ಬೇಡ. ಅವ್ರಿಗೆ ಏನ್ ತಿಳುವಳಿಕೆ ಇಲ್ಲ. ಯಾರಿಗೆ? ರಾಹುಲ್ ಗಾಂಧಿ ಏನ್ ತಿಳುವಳಿಕೆ ಇದೆ? ಮತ್ತೆ ಈ ಕೇರಳದಲ್ಲಿ ನಿಂತ್ಕೊಂಡು ಬೇರೆ ಕಡೆ ನಿಂತ್ಕೊಂಡು ಗೆಲ್ಲಕ್ಕಾಗಲ್ವಾ? ಅದೇ ಕೇರಳ ಅದೇ ಬೇಕಾ? ಅದೇ ಕ್ಷೇತ್ರ ಬೇಕಾ? ಮತ್ತೆ ಅದು ಬೇರೆ ಕಡೆ ನಿಂತ ಗೆಲ್ಲಿ ಮತ್ತೆ ಅವ್ರು ನೋಡೋಣ. ಮತ್ತೆ ಅಲ್ಲಿ ಎಲ್ಲ ಇದು ಗೊತ್ತಲ್ಲ ನಿಮ್ಗೆ? ಮತ್ತೆ ಇದು ಅಂದ್ರೆ ಏನು? ನಿಮ್ ಅದೇ ಎಲ್ರಿಗೂ ಗೊತ್ತಾದ, ನಾವು ಹೇಳೋದು ಏನಿಲ್ಲ ಬಿಡಿ. ನನಗೆ ಗೊತ್ತಿಲ್ಲ, ನಾನು ಚಿಕ್ಕ ಹುಡುಗ, ನನ್ನ ಅಷ್ಟೇ. ಅಣ್ಣ ಬಾರಣ. ಏನು ಸರ್ ಹೇಳಿ. ಏನ್ ಹೇಳ್ಬೇಕು? ನೀವು ಹೇಳ್ಬೇಕು. ಏನ್ ಹೇಳ್ಬೇಕು? ಯಾವ ಊರು? ಸರ್ ಕೋಣೂರು. ಕೋಣೂರು. ಏನ್ ಮಾಡ್ಕೊಂಡ್ರದು? ಸರ್ ನಾನು ಡಿಪ್ಲೊಮಾ ಮೆಕ್ಯಾನಿಕಲ್. ಮದುವೆ ಇನ್ನೂ ಆಗಲ್ಲ. ಯಾಕೆ? ವೇಟ್ ಮೇಂಟೈನ್ ಮಾಡ್ತಾ ಇದ್ದೀರಾ? ಯಾರು ಮೇಂಟೈನ್ ಮಾಡ್ತಾ ಇದ್ದೀರಾ? ಮೇಂಟೈನ್ ಮಾಡ್ತೀನಿ, ನೋಡ್ತಾ ಇದ್ದೀರಾ? ಈಗ MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ವೋಟ್ ಮಾಡ್ತೀನಿ. ಯಾರು ಗೆಲ್ಬೇಕು? ನಮ್ಗೆ ನರೇಂದ್ರ ಮೋದಿನೇ. ಚಾಮರಾಜನಗರದಲ್ಲಿ ಯಾರು ಗೆಲ್ತಾರೆ? BJP. BJP ಫಿಕ್ಸಾ? ಇದು ಅವ್ರು ಹೇಳಿದ್ರು. ಬಾರಣ ಬಾರ. ನೆಕ್ಸ್ಟ್ ಸಿನಿಮಾ ಸರ್ ಇದು. ಏನ್ ಹೆಸರು? ಕಾಂತ ಅಂತ. ನಿಮ್ಮ ಹೆಸರು? ಗಿರೀಶ್. ಏನ್ ಮಾಡ್ತಾ ಇರೋದು? ಜಮೀನು ವ್ಯವಸಾಯ. ನೀವು? ನಾವು ಡ್ರೈವರ್ಸ್. MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ಹೌದು. ಯಾರು ಗೆಲ್ಬೇಕು? ಕಾಂಗ್ರೆಸ್. ಯಾಕೆ? ನಮ್ಮ ಆಗ್ಲಿಂದ ಕಾಂಗ್ರೆಸ್. ನಿಮ್ ಫ್ರೆಂಡ್ BJP ಅಂತವ್ರಲ್ಲ. ಅವ್ರು BJP, ನಾವು ಕಾಂಗ್ರೆಸ್. ನೀವು ಕಾಂಗ್ರೆಸ್? ಚಾಮರಾಜನಗರ ಈಗ ಕಾಂಗ್ರೆಸ್. ಬೇರೆ ಕಡೆ ಸೆಂಟ್ರಲ್ ಅಂದ್ಮೇಲೆ ನಾವು ಮೋದಿಗೆ ಸೆಂಟ್ರಲ್ ತಾನೆ ಎಲೆಕ್ಷನ್ ಇದು. ಅದೇ ಇವಾಗ ನಾವು ಮೋದಿಗೆ ಕೊಡ್ತೀವಿ. ಮೋದಿಗೆ ಕೊಡ್ತೀರಾ? ಹೌದು. ಓಕೆ. ನೀವು? ನಾವು ಕಾಂಗ್ರೆಸ್. ನೀವು ಕಾಂಗ್ರೆಸ್ ಫ್ರೆಂಡ್ಸ್ ಅಣ್ಣ ತಮ್ಮದಿರು. ನೀವು ಅಣ್ಣ ತಮ್ಮದಿರೋ. ಅಣ್ಣ BJP, ತಮ್ಮ ಕಾಂಗ್ರೆಸ್. ಯಾಕಪ್ಪ ಅಣ್ಣ ತಮ್ಮನ ಮಧ್ಯೆ ಹೆಂಗೆ? ಓಕೆ. ಅಣ್ಣ ಓಕೆ. ಯಾರು ಕರೆಕ್ಟ್? ನಿಮ್ಮಿಬ್ಬರು ಸರಿ ಯಾರು? ನಮ್ಮ ಅಣ್ಣ. ನಿಮ್ಮ ಅಣ್ಣ ಸರಿ ನೀ ತಪ್ಪ? BJP ಅಂತಾರು ಅಂದ್ರೆ ಸೆಂಟ್ರಲ್ಲಿ BJP ಇರ್ಬೇಕು. ಈಗ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಅಂತ ಬಂದಾಗ ಕಾಂಗ್ರೆಸ್. ಸ್ಟೇಟ್ ಲೆವೆಲ್ ಕಾಂಗ್ರೆಸ್, ಸೆಂಟ್ರಲ್ BJP. ನಿಮ್ಮ ಅಣ್ಣ ಸರಿ ಹೆಂಗಿದ್ರೆ ನೀವು ತಪ್ಪು. ನಿಮ್ ಪ್ರಕಾರ? ನನ್ನ ಪ್ರಕಾರ ನಾನು ಹೇಳಲ್ಲ. ನನ್ನ ಪ್ರಕಾರ ಯಾರು ಗೆಲ್ಬೇಕು ಗೊತ್ತಾ? ಪ್ರಜಾಪ್ರಭುತ್ವ ಗೆಲ್ಬೇಕು. ಯಾರು ನೀವೆಲ್ಲ ವೋಟ್ ಮಾಡಿದ್ರೆ ವೋಟ್ ಮಾಡ್ಸಕ್ಕೆ ನಾವು ಇಲ್ಲಿ ಬಂದಿರೋದು. ಈಗ ಇಲ್ಲಿ ಮತ್ತೊಮ್ಮೆ ಕೇಳ್ತೀನಿ, ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿ. ಈಗ ತಳ್ಳಿ ಕಾಂಗ್ರೆಸ್ ಅಂದ್ರೆ ಕರೆಕ್ಟ್ ತಳ್ಳೋಣ, ಅವನ್ನ ತಳ್ಬಿಡೋಣ. ನಾನಿದ್ದೀನಿ, ತಳ್ಬಿಡೋಣ. ಅವ್ನು ಒಂದೊಂದ್ಸಲ ಆಯ್ತು. ಒಳ್ಳೇದಾಗ್ಲಿ. ಹುಷಾರ್. ನಂಗೆ ಬರಕಿಲ್ಲ ಕಣ. ಮುಳಿಕಬಿಟ್ರೆ ನಂಗೆ ಕಷ್ಟ, ಎದುರ್ಕತ್ತೀನಿ ನಾನು. ಏನಣ್ಣ? ಎಸ್, ಬೆಳಗ್ಗೆಯಿಂದ ಸುತ್ತಾಡಿದ್ದಾಯ್ತು, ಮಾತಾಡ್ಸಿದ್ದಾಯ್ತು. ಯಾರು ಗೆಲ್ತಾರೆ, ಯಾರು ಒಲವು ಯಾರ ಕಡೆ ಇದೆ ಎಲ್ಲ ಕೇಳಿದ್ದಾಯ್ತು. ಫೈನಲಿ ನನ್ನ ಆಯ್ಕೆ ಬಂದು ಪ್ರಜಾಪ್ರಭುತ್ವ ಗೆಲ್ಲಬೇಕು, ಜನ ವೋಟ್ ಮಾಡಬೇಕು. ಅದನ್ನು ಎಚ್ಚರಿಸೋಕ್ಕೆ ನಾನು ಆ ಪ್ರಯತ್ನ ಮಾಡ್ತಾ ಇದ್ದೀನಿ. ನ್ಯೂಸ್ 18ನ ವಿಶೇಷವಾದ ಒಂದು ಪ್ರಯತ್ನ ಇದು. ಬಿಗ್ ಬಾಸ್ ಪಾಲಿಟಿಕ್ಸ್ ಪ್ರಥಮ್ ಪಂಚ್ ಅಂತ ಇರಲಿ. ಈಗ ನಮ್ಮ ಇಷ್ಟೆಲ್ಲ ಮಾಡಿದ್ಮೇಲೆ, ಬೆಳಗ್ಗೆಯಿಂದ ಸಂಜೆ ತಗ ಮಾಡಿದ್ಮೇಲೆ ಒಂದು ಸಿನಿಮಾ ಫುಲ್ಲು ನೋಡಿರ್ತೀರ. ಕ್ಲೈಮ್ಯಾಕ್ಸಲ್ಲಿ ಏನೋ ಒಂದು ಸ್ಪೆಷಲ್ ಟ್ವಿಸ್ಟ್ ಬೇಕಲ್ವಾ? ಹಾಗೆ ಬೆಳಗ್ಗೆಯಿಂದ ಸಂಜೆ ತಗ ಚಾಮರಾಜನಗರದಲ್ಲಿ ಸುತ್ತಿದ್ದಾಯಿತು. ಚಾಮರಾಜನಗರದ ಅಭ್ಯರ್ಥಿಯವ್ರನ್ನ ಸಿಕ್ಕಿದ್ದಾರೆ ನಮ್ಮ ಜೊತೆ. BJP ಅಭ್ಯರ್ಥಿಯವ್ರನ್ನ ಮಾತಾಡ್ಸೋಣ. ಒಂದಷ್ಟು ಪ್ರಶ್ನೆಗಳಿದೆ ಕೇಳೋಣ. ಬಾಲರಾಜ್ ಸರ್ ಇದ್ದಾರೆ. ಸರ್ ಹಾಯ್ ಸರ್, ಹೇಗಿದ್ದೀರಾ? ಮೊದಲನೇದಾಗಿ ಅಭಿನಂದನೆಗಳು ನಿಮಗೆ ಟಿಕೆಟ್ ಆಗಿದ್ದಕ್ಕೆ. ಧನ್ಯವಾದಗಳು. ಸರ್, ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇದೆ.
ತುಂಬ ದೊಡ್ಡ ಕಂಪ್ಲೇಂಟು, ನೀವು ಕಲಾವಿದರು ಕೆಲಸ ಕಿತ್ಕೋತಾ ಇದ್ದೀರಾ ಅಂತ. ತುಂಬ ಜನರು ಕಲಾವಿದರು ನಮಗೆ ಸಿನಿಮಾದವ್ರು ನಮ್ಮ ಬದುಕಿಲ್ಲ ಸರ್, ನಾವು ಕಷ್ಟಪಡ್ತಾ ಇದ್ದೀವಿ. ನೀವು ಎಲ್ಲ ಹೋದ್ರೆ ಇಟ್ಲಾಗೆ ಅಲ್ಲೋಗಿ ಯೂಶ್ವಲಿ ಪ್ರಮೋಷನ್ಸ್ಗೆಲ್ಲ ಹಾಡುಗಳನ್ನ ಸಿಂಗರ್ಸ್ನ ಕರ್ಕೊಂಬಂದು ಕೊರಿಯೋಗ್ರಾಫರ್ನ ಅಥವಾ ಸ್ಟಾರ್ಸ್ನ ಕರ್ಕೊಂಬಂದು ಪ್ರಮೋಷನ್ ಮಾಡ್ರೆ ನೀವೇ ಸಾಂಗ್ ಆಡ್ಬಿಟ್ಟು ಅವ್ರ ಕೆಲಸನೂ ಕಿತ್ಕೋತಾ ಇದ್ದಾರೆ ಅಂತೇಳಿ. ಯಾಕೆ ಸರ್ ಎಲ್ಲೋದ್ರೂ ಸಾಂಗ್ ಆಡಿ ಕೆಲಸ ಕಿತ್ಕೋತಾ ಇದ್ರು ಅಂತ ಯಾಕೆ? ಚಿಕ್ಕ ವಯಸ್ಸಿಂದ ಮೂಲತಃ ನಾನು ಗಾಯಕ, ಜನಪದ ಗೀತೆಗಳನ್ನ ಹಾಡಕ್ ಪ್ರಾರಂಭ ಮಾಡಿದಂಥವನು. ಅನೇಕ ಆಲ್ಬಮ್ಗಳಾಗಿದೆ, ಸುಮಾರು ಒಂದು 75 ಹಾಡುಗಳನ್ನ ಆಲ್ಬಮ್ ಸಾಂಗ್ಸ್ ನಂದಿದೆ. ಅದ್ರಲ್ಲಿ ಬಹುತೇಕ ನಾನು ಭಕ್ತಿಗೀತೆಗಳನ್ನ, ಜನಪದ ಶೈಲಿಯ ಭಕ್ತಿಗೀತೆಗಳನ್ನ ಹಾಡಿದ್ದೀನಿ, ಮತ್ತೆ ಜನಪದ ಗೀತೆಗಳನ್ನ ಹಾಡಿದ್ದೀನಿ, ಭಾವಗೀತೆಗಳನ್ನ ಹಾಡಿದ್ದೀನಿ. ಹಾಗಾಗಿ ಅವೆಲ್ಲ ಆಲ್ಬಮ್ ಆಗಿರೋದ್ರಿಂದ ನಾನೇನು ಯಾರ್ದು ಕೆಲಸವನ್ನ ಕಿತ್ಕೊಂಡಿಲ್ಲ. ತಮಾಷೆಗೆ ಹೇಳಿದ್ವಿ ಸರ್, ಯಾರು ಕಿತ್ಕೊಳ್ತಾರೆ ಸರಿ, ಅವ್ರವ್ರಿಗೆ ಏನಿರುತ್ತೆ ಅದು ಕಪ್ ಆಫ್ ಟೀ ಅದರಿಂದ ಇದ್ದೇ ಇರುತ್ತೆ. ಸುಮ್ಮನೆ ಯಾಕೆ ಕೇಳಿದೆ ಅಂದರೆ, ಸುಮ್ಮನೆ ಬಂದ ತಕ್ಷಣ ಎಲೆಕ್ಷನ್ ಹೆಂಗೆ ನಡೀತಾ ಇದ್ರ ಬದಲು ನಿಮ್ಮ ವೃತ್ತಿ ಜೊತೆಗೆ ಹವ್ಯಾಸ ಏನಿದೆ ಒಂದಷ್ಟು ತಿಳ್ಕೊಂಡ ಅಂತ. ಸರ್ ಮೊದಲನೇದಾಗೆ ಹೇಗೆ ನಡೀತಾ ಇದೆ ಪ್ರಿಪ್ರೇಷನ್? ಚೆನ್ನಾಗಿದೆ. ಭಾರತೀಯ ಜನತಾ ಪಕ್ಷ ಈ ಹಿಂದೆ ಅಂದ್ರೆ ಕಳೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಿತ್ತು ಈ ಕ್ಷೇತ್ರದಲ್ಲಿ. ನಮ್ಮ ಹಿರಿಯ ಮುತ್ಸದಿ ನಮ್ಮ ಶ್ರೀನಿವಾಸ್ ಪ್ರಸಾದ್ ರವರು ಗೆದ್ದಿದ್ದು. ಈ ಬಾರಿ ಮತ್ತೆ ಅದೇ ಮುಂದುವರಿಯುತ್ತೆ. ಎಲ್ಲ ರೀತಿಯ ಹೇಗಿದೆ ಅವ್ರ ಸಪೋರ್ಟ್ ಹೇಗಿದೆ ನಿಮಗೆ? ಸಂಪೂರ್ಣವಾದ ಬೆಂಬಲ ಇದೆ ನನಗೆ. ಸಂಪೂರ್ಣವಾದ ಬೆಂಬಲ ಇದೆ. ಎಸ್ ಸರ್. ಮೊದಲನೇದಾಗಿ ಕಾರ್ಯಕರ್ತರ ಸಹಕಾರ ಹೇಗಿದೆ ನಿಮಗೆ? ಕಾರ್ಯಕರ್ತರು ಬಹಳ ಹಾನೆಸ್ಟ್ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 1 ವರ್ಷದಿಂದನೂ ಕೂಡ ಪಕ್ಷ ಕಟ್ಟುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ 2024ರ ಲೋಕಸಭಾ ಚುನಾವಣೆಗೆ ಅಂತಾನೆ ಸಜ್ಜಾಗಿದ್ದಾರೆ. ಎಸ್. ಜನ ನಿಮ್ಗೆ ಯಾಕೆ ವೋಟ್ ಹಾಕ್ಬೇಕು? ಜನ, ನಾನು ರಾಜಕಾರಣದಲ್ಲಿ ಒಂದು ನಿಷ್ಠೆ, ಪ್ರಾಮಾಣಿಕತೆಯಿಂದ, ಬದ್ಧತೆಯಿಂದ ಕೆಲಸ ಮಾಡಿದ್ದೀನಿ. 32 ವರ್ಷಗಳ ರಾಜಕೀಯ ಇತಿಹಾಸ ನನ್ನ ಸರ್ವಿಸ್ ಇದೆ ಇಲ್ಲಿ ಕ್ಷೇತ್ರದೊಳಗಡೆ. ಒಂದು ಬಾರಿ ನಾನು ಪಕ್ಷೇತರನಾಗಿ ಕೊಳ್ಳೇಗಾಲ ಕ್ಷೇತ್ರದಿಂದ ಗೆದ್ದಿದ್ದೀನಿ, ಪಕ್ಷೇತರವಾಗಿ. ಹಾಗಾಗಿ ನನಗೆ ಕೆಲಸ ಮಾಡ್ತಕ್ಕಂಥ ಅವಕಾಶ. ಕ್ಷೇತ್ರ ಗೆಲ್ಲೋದು ಚಾಲೆಂಜ್ ಅಲ್ವಾ ತುಂಬಾ? ಖಂಡಿತ. ಅದಕ್ಕೆ ಎಲ್ಲಾ ರೀತಿಯ ಬೆಂಬಲನೂ ಬೇಕು. ಅದಕ್ಕೆ ಅಂತ ಒಂದು ಶಕ್ತಿಯನ್ನು ಕೊಳ್ಳೇಗಾಲದ ಮಹಾಜನತೆ ಕೊಟ್ಟಿದ್ದಾರೆ. ಈಗ ಅಂಥದೇ ಒಂದು ಅವಕಾಶಗಳು ನನಗೆ ಭಾರತೀಯ ಜನತಾ ಪಕ್ಷದಿಂದ ಸಿಕ್ಕಿದೆ ಈಗ. ಎಸ್. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಹೆಚ್ಚು ಕಡಿಮೆ 6 ರಿಂದ 7 ಕಡೆ ಅವ್ರ MLA ಇದ್ದಾರೆ. ಎಲ್ಲರೂ 30,000 40,000 ಲೀಡ್ ತೊಗೊಂಡು ಗೆದ್ದಿರೋರೆ. ಅಲ್ಲಿನ ಎಲ್ಲ ವೋಟರ್ಸ್ ಅಲ್ಲಿ ಕಾಂಗ್ರೆಸ್ಗೆ ವರದಾನ ಆಗುತ್ತೆ. ಜೊತೆಗೆ ಮಿನಿಸ್ಟರ್ ಇದ್ದಾರೆ, ಅಲ್ಲಿನ ಪಕ್ಷದಲ್ಲಿ ಸಿಟ್ಟಿಂಗ್ ಮಿನಿಸ್ಟರ್ ಇದ್ದಾರೆ, ಅವರ ಮಗ ಟಿಕೆಟ್ ತೊಗೊಂಡಿದ್ದಾರೆ. ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ಸಲ್ವಾ? ಸುನಿಲ್ ಬೋಸ್ ಅವರು ಖಂಡಿತ ಇಲ್ಲ. ಇದೇನಂದ್ರೆ ಯಾವಾಗಲೂ ಲೋಕಸಭಾ ಚುನಾವಣೆ ದೇಶದ ಒಂದು ಶಕ್ತಿ, ದೇಶದ ವಿಷಯದಲ್ಲಿ ಈ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು. ಇದರಲ್ಲಿ ಮೋದಿಜಿಯವರು ಏನು ಈ ದೇಶಕ್ಕೆ ಒಂದು ಅತ್ಯಂತ ಜವಾಬ್ದಾರಿತ ಸ್ಥಾನದಲ್ಲಿ ಕೆಲಸ ಮಾಡಿದ್ದಾರೆ, ರಕ್ಷಕನ ಕೆಲಸ ಮಾಡಿದ್ದಾರೆ. ಅದಕ್ಕೆ ಹೆಚ್ಚಿನ ಶಕ್ತಿ ಇದೆ. ಅವ್ರು ಮಾಡಿರ್ತಕ್ಕಂಥ ವಿಕಸಿತ ಭಾರತದ ಯೋಜನೆಗಳು ಜನ ಸಮುದಾಯನ ತಲುಪಿದೆ. ಪ್ರತಿ ಕುಟುಂಬಕ್ಕೂ ಅವ್ರು ಕೊಡ್ತಕ್ಕಂಥ ಯೋಜನೆಗಳು ತಲುಪಿದೆ. ಈ ಬಿಜೆಪಿ ಅವ್ರು ಎಲ್ಲೇ ಹೋಗ್ಲಿ ನಮಗೋಸ್ಕರ ಓಟ್ ಹಾಕಿ ಅಂತ ಹೇಳಿಲ್ಲ, ಮೋದಿಗೆ ಹಾಕಿ ಅಂತ ಹೇಳ್ತಾರೆ. ಯಾಕೆ? ಖಂಡಿತ. ಅಂದ್ರೆ ಮೋದಿಯವರಿಂದ ಒಂದಷ್ಟು ನಿರೀಕ್ಷೆ ಮಾಡಬಹುದು. ಮೋದಿಗೋಸ್ಕರ ಅಂದ್ರೆ ಬೇರೆಯವರು ಅಂದ್ರೆ ನಾನು ನಿಮ್ಮನ್ನ ಅಂತ ಹೇಳ್ತಾ ಇಲ್ಲ. ಸಾಮಾನ್ಯವಾಗಿ ಒಂದಷ್ಟು ಸಲ ಈಗ ಲಾಸ್ಟ್ 5 ವರ್ಷ ನಿಮ್ದು ಏನು 2019 ಪ್ರಧಾನಿಯಾಗಿದ್ದಾಗ ಕರ್ನಾಟಕದ 3-4 ಜನ MP ಗಳು ಒಂದೇ ಒಂದು ಪ್ರಶ್ನೆನೂ ಲೋಕಸಭೆಯಲ್ಲಿ ಕ್ವಶನ್ಸ್ ರೈಸ್ ಮಾಡಿಲ್ಲ ಅನ್ನೋ ಮಾತಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಅವತ್ತಿನ ಕಾಲಘಟ್ಟಕ್ಕೆ ಅವ್ರು ಯಾವ ಅವತ್ತಿನ ಕಾಲಘಟ್ಟ 25 ವರ್ಷ ಕಳೆದ ಸಾಲಿನಲ್ಲಿ ಅವತ್ತು ಯಾವ ಪರಿಸ್ಥಿತಿಗಳಲ್ಲಿ ಅವ್ರು ಯಾವ 5 ವರ್ಷ ಒಂದು ಪ್ರಶ್ನೆ ಕ್ವಶನ್ ಬರಲೇ ಇಲ್ವಾ ಸರ್? ಕರ್ನಾಟಕದ ದನಿಯತ್ತಂತ ಅವಕಾಶ ಇದು ನಾನು ಕೇಳಿದ್ದಲ್ಲ, ಎಲ್ಲೇ ಹೋಗ್ಲಿ ಅದು ಕೇಳ್ತಾರೆ. ಹೋದ್ ಸಲ ಬಿಜೆಪಿಲಿ ಬಂದಂತಹ ಅಭ್ಯರ್ಥಿಗಳು ಸೊ ಮೋದಿಗೋಸ್ಕರ ನಾವು ಹಾಕಿದ್ವಿ, ನಮಗೆ ಮೋದಿ ಮೇಲೆ ಪ್ರೀತಿ ಇದೆ, ಬಟ್ ಪ್ರಶ್ನೆ ಕೆಲವು ರೈಸ್ ಮಾಡಿಲ್ವಲ್ಲ, ಅದೇ ಸಾಲಿನಲ್ಲಿ ನೀವು ಸೇರ್ಬಿಟ್ರೆ ಅಂತ ಹೇಳ್ತಾರೆ. ಅಂತವ್ರಿಗೆ ಏನು ಉತ್ತರ ಕೊಟ್ಟಿಲ್ಲ. ಅವ್ರಿಗೆ ಆ ಕ್ಷೇತ್ರದಲ್ಲಿ ಅವ್ರು ಅರ್ಜಿ ಕೊಟ್ಟ ತಕ್ಷಣ ಕೆಲಸ ಆದಾಗ ಪ್ರಶ್ನೆ ವಿಷಯ ಬರೋದೇ ಇಲ್ಲ. ಎಸ್. ನೋಡಿ, ಇದೊಂದು ಆನ್ಸರ್ ಚೆನ್ನಾಗಿದೆ, ಗಮನಿಸಿ. ಈಗ ಬಿಜೆಪಿ 25 ಕ್ಷೇತ್ರದಲ್ಲಿ ಗೆದ್ದಿರು. ಈಗ ಅವ್ರಿಗೇನೋ ಕೆಲಸ ಆಗಬೇಕಾಯ್ತು. ಅರ್ಜಿ ಕೊಟ್ಟಿದ್ದಕ್ಕೆ ಮೋದಿ ಅಲ್ಲಿ ಕೆಲಸ ಮಾಡಿಕೊಟ್ಮೇಲೆ ಕ್ವಶನ್ ರೈಸ್ ಮಾಡೋ ಪ್ರಮೇಯನೇ ಬರಲ್ಲ ಅಂತ ಬಾಲರಾಜ್ ಸರ್ ಹೇಳ್ತಾರೆ. ಬಹುಶಃ ಕೆಲಸ ಆದ್ಮೇಲೆ ಇನ್ನು ಕ್ವಶನ್ ರೈಸ್ ಮಾಡೋದು ಏನು ಬರುತ್ತಲ್ಲ, ಅವಶ್ಯಕತೆ ಕಂಡು ಬರಲ್ಲ. ಹೌದು. ಸೊ ಹಂಗೆ ಕ್ವಶನ್ ರೈಸ್ ಮಾಡಿದಾಗ ಸೊ ಇಲ್ಲಿ ಆಲ್ರೆಡಿ ಕೆಲಸಗಳಾಗ್ತಾ ಇದ್ದ ಕ್ವಶನ್ ರೈಸ್ ಮಾಡುವಂಥ ಪ್ರಮೇಯನೇ ಬರಲ್ಲ ಅನ್ನೋವಂಥದ್ದು ಹೇಳ್ತಾ ಇದ್ದಾರೆ. ಎಸ್ ಸರ್. ಆ್ಯಂಡ್ ಅದಲ್ಲದೆ ಈಗಿನ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರೋಂಥ ಬಹಳಷ್ಟು ಯೋಜನೆಗಳು, ಫ್ರೀ ಯೋಜನೆ ಇರ್ಬೋದು, ಫ್ರೀ ಬಸ್ ಹೆಣ್ಮಕ್ಳಿಗೆ 2,000 ರೂಪಾಯಿ, ಇದೆಲ್ಲ ಸ್ವಲ್ಪ ಕಷ್ಟ ಆಗಲ್ವ ತಮಗೆ? ನೋಡಿ, ಕಳೆದ ಚುನಾವಣೆಯಲ್ಲಿ ಅವರೊಂದು ಮ್ಯಾನಿಫೆಸ್ಟೋ ಹೊರಡಿಸಿದ್ರು. ಅದ್ರ ಪ್ರಕಾರ ನಾನು ಗ್ಯಾರಂಟಿ ಕೊಡ್ತೀನಿ, 5 ಯೋಜನೆಗಳನ್ನ ಜಾರಿ ತರ್ತೀವಿ ಅಂತ ಮತ ಕೇಳಿದ್ರು. ಜನ ಆ ಗ್ಯಾರಂಟಿಗಳಿಗೆ ಮತ ಕೊಟ್ಟ ಹೋಗಿದೆ. ಅವ್ರೇನ್ ಕೇಳಿದ್ರು ಆ ಕೆಲಸಕ್ಕೆ ಈಗಾಗಲೇ ಜನ ಮತ ಕೊಟ್ಟಾಯ್ತು. ಅದು ಈಡೇರಿಸಿದ್ದು ಆ ಚುನಾವಣೆ ಮುಗೀತು. ಈಗೇನಿಲ್ವಲ್ಲ, ಅದು ಹಿಂದಿಂದು. ಅದು ಈಗ ಲೋಕಸಭಾ ಚುನಾವಣೆ. ನನಗೆ ಯಾರೋ ಒಬ್ರು ಲೇಡಿ ಹೇಳಿದ್ರು, ಅದನ್ನ ಹೇಳ್ತೀನಿ. ಇಲ್ಲ ಕಣ್ಣ, ನಾ ಈ ಸಲ ವೋಟ್ ಹಾಕ್ತೇ ಹೋದ್ರೆ ಕಾಂಗ್ರೆಸ್ ಹಾಕ್ತೇ ಹೋದ್ರೆ ಫ್ರೀ ಬಸ್ ಕರೆಂಟ್ ನಿಲ್ಸ್ಬಿಡ್ತಾರೆ, ಅದಕ್ಕೆ ಅಲ್ಲ ಹಾಕ್ತೀನಿ. ಏನ್ ಹೇಳ್ತೀರಾ? ಅದನ್ನ ಬೇಕಾದ ಅವರು ಸ್ಥಳೀಯವಾಗಿ ಸ್ವಲ್ಪ ಹೆದರ್ಸುವಂತ ಕೆಲಸ ಮಾಡ್ತಾರೆ. ನಿಲ್ಸ್ಬಿಡ್ತಾರೆ ಅಂತ. ಅಲ್ಲ, ನಂಗೆ ಲೇಡಿ ಹೇಳಿದ್ದು ನಿಲ್ಸ್ತಾರೆ ಅಂತ ಸುಮ್ಮನೆ ಅದನ್ನ ವೋಟ್ನ ಪರಿವರ್ತನೆ ಮಾಡ್ಕೊಳಕ್ ಕೇಳ್ತಾರೆ. ವಾಸ್ತವಿಕವಾಗಿ ಯಾವ ಯೋಜನೆ ಸರಿಯಾಗಿ ಜನಕ್ಕೆ ತಲುಪಿದೆ ಹೇಳಿ, ಒಂದು ಯೋಜನೆ ಹೇಳಿ. ನನಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು. ಯಾವ ಗ್ಯಾರಂಟಿ ಯೋಜನೆಗಳಲ್ಲಿ ಯುವ ನಿಧಿ ಕೊಡ್ತೀನಿ ಅಂತಂದ್ರು, ಯುವಕರನ್ನ ವೋಟ್ ಹಾಕ್ಸ್ಕೊಂಡ್ರು.
ಎಲ್ಲ ನಮ್ಮ ಜೊತೆಗಿದ್ದಂಥ ಅನೇಕರು ನಮಗೆ 3,000 ರೂಪಾಯಿ ಬಂದ್ಬಿಡುತ್ತಣ್ಣ ಇದೊಂದ್ಸರಿ ಕಾಂಗ್ರೆಸ್ ಕೊಟ್ಟು ಹಾಕ್ತೀವಿ, ದಯವಿಟ್ಟು ನಮ್ಮನ್ನ ಕೇಳಲೇಬೇಡಿ ಅಂತಿದ್ರು ನಿರುದ್ಯೋಗಿಗಳು. ಈಗ ನಿರುದ್ಯೋಗಿಗಳು ಎಲ್ರಿಗೂ ಕೊಡ್ತೀವಿ ಅಂದ್ಬಿಟ್ಟು ಈಗ ಕೇವಲ 22, 23ನೇ ಸಾಲಿನಲ್ಲಿ ಪಾಸ್ ಆದವ್ರಿಗೆ ಮಾತ್ರ 21ನೇ ವಯಸ್ಸಲ್ಲಿ ನಿರುದ್ಯೋಗಿ ಅಲ್ವಂತ ಅದ್ ಹೆಂಗ್ ನಿರುದ್ಯೋಗಿಗಳಾಗ್ತಾರೆ ಅವರು? ಈಗ ತಾನೇ ಎಜುಕೇಶನ್ ಮುಗಿಸಿರೋರು ನಿರುದ್ಯೋಗಿಗಳು ಹೆಂಗ್ ಆಗ್ತಾರೆ? 21ರಲ್ಲೆಲ್ಲ ಇರ್ತಾರೆ 19 ಅವ್ರಿಗೆಲ್ಲ ಕೆಲಸ ಇರೋ ಅವ್ರೇನು ಅಲ್ಲ, ಇನ್ನು 16 ವರ್ಷಗಳಿಂದ ಕೆಲಸ ಇಲ್ಲದೆ ನಿಜವಾಗಿ ಮನೇಲಿ ಇರ್ತಕ್ಕಂಥವ್ರು ನಿರುದ್ಯೋಗಿಗಳು. ಈಗ ಈ ಸಾಲಿನಲ್ಲಿ ಪಾಸ್ ಮಾಡಿದ್ರೆ ಹೆಂಗ್ ನಿರುದ್ಯೋಗಿಗಳಾಗ್ತಾರೆ? ಇವ್ರು ಹೇಳೋದೇನು ಗೊತ್ತಾ, ಈ ಸಾಲಿನಲ್ಲಿ ಲಾಸ್ಟ್ ಇಯರ್ ಎಕ್ಸಾಮ್ ಮುಗಿಸಿರ್ತಾರೆ, 1-2 ವರ್ಷ ಅಪ್ಪ ಅಮ್ಮ ಆರಾಮಾಗಿ ನೋಡ್ತಾರೆ, ಕೆಲಸ ಹುಡ್ಕೊಳಕ್ಕೆ ಅವಕಾಶ ಇರುತ್ತೆ. ಅವ್ರು ನಿರುದ್ಯೋಗಿಗಳು ಹೆಂಗೆ ಆಡ್ತಾರೆ? 5-6 ವರ್ಷದಿಂದ 7-8 ವರ್ಷದಿಂದ ಯಾರು ಕೆಲಸ ಸಿಕ್ಕಿಲ್ಲ ಅವ್ರು ನಿರುದ್ಯೋಗಿಗಳು. ಅವ್ರಿಗೆ ಕೊಡೋದಿದ್ರೆ ಅವ್ರಿಗೆ ಆಕ್ಚುಲಿ ಮೂಲತಃ ಬೇಕಾದ ಒಂದು ಅರ್ಜಿ ಹಾಕೋಕೆ ಬೇಕಾದ ಎಷ್ಟೋ ಜನ ಮದುವೆ ಆಗಿಲ್ಲ, ಎಷ್ಟೋ ಜನ ಹೆಣ್ಣು ಕೊಟ್ಟಿರಲ್ಲ, ನಿಜವಾದ ಕಷ್ಟಗಳು ಅನುಭವಿಸ್ತಾ ಇರ್ತಾರೆ, ಔಷಧಿ ಕಷಾಯಕ್ಕೆ ದುಡ್ಡಿರಲ್ಲ, ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂದ್ರೆ 100 ರೂಪಾಯಿ ಜೇಬ್ಲಿರಲ್ಲ, ಅವರು ನಿಜವಾಗಿ ನಿರುದ್ಯೋಗಿಗಳು ಜಾಸ್ತಿ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ನೀವು ಗೆದ್ರೆ ಏನ್ ನಿರೀಕ್ಷೆ ಮಾಡ್ಬೋದು ಜನ ನಿಮ್ಮಿಂದ? ನಾನು ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ತೀನಿ. ಮತ್ತಷ್ಟು ಈಗಿರ್ತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣದ ಗುಣಮಟ್ಟ ಕಡಿಮೆ ಇದೆ, ಅದನ್ನ ಉನ್ನತವಾದಂಥ ಗುಣಮಟ್ಟನ ಕೊಡಿಸುವಂಥದ್ದು ಒಂದು. ಆಮೇಲೆ ಹಾಸ್ಪಿಟಲ್ಗಳ ಕೊರತೆ ಇದೆ. ಕೇಂದ್ರ ಸರ್ಕಾರದ ಅನುದಾನಗಳ ಮುಖಾಂತರ ಆಸ್ಪತ್ರೆಗೆ ವಿಶೇಷವಾದಂಥ ಅಭಿವೃದ್ಧಿ ಯೋಜನೆಗಳನ್ನು ಮಾಡಿಸಿ ಅದನ್ನ ಎಲ್ಲ ಬಡ ಜನಸಾಮಾನ್ಯರಿಗೆ ಕೈಗೆಟ್ಕೊಂತ ರೀತಿಯಲ್ಲಿ ತಲುಪಬೇಕಂತ ಒಂದು ಉದ್ದೇಶ ಇದೆ. ದುಡಿಯೋ ಕೈಗಳಿಗೆ ಕೆಲಸ ಕೊಡಬೇಕು. ನೀವು ಗ್ಯಾರಂಟಿ ಯೋಜನೆ ಕೊಡೋದು ಬೇಡ ಅಂತಲ್ಲ, ದುಡಿಯೋ ಕೈಗಳಿಗೆ ಕೆಲಸ ಕೊಡುವಂಥ ಕೆಲಸ ಮಾಡಬೇಕು. ನೀವು ಹೇಳೋದೇನು ಅಂದ್ರೆ ಗ್ಯಾರಂಟಿಗಳೇನು ಕೊಡ್ತಾರೆ ನಿಮ್ಗೆ ಸೇರಿದ್ದು, ಬಟ್ ದುಡಿಯೋ ಕೈ ಮೊದಲು ಕೆಲಸ ಕೊಡಿ, ಅದೇ ನಿಜವಾದ ಗ್ಯಾರಂಟಿ. ಅವ್ರ ಲೈಫ್ ಟೈಮಲ್ಲಿ ಬೆಳಿತಾರೆ ಆವಾಗ. ಸೊ ಇವ್ರು ಏನು ಹೇಳ್ತಾರೆ, ಬಾಲರಾಜ್ ಸರ್ ಏನು ಹೇಳ್ತಾ ಇದ್ದಾರೆ, ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಲ್ಲ, ದುಡಿಯೋ ಕೈಗಳ ಕೆಲಸ ಕೊಡ್ತೀನಿ, ಅದು ನನ್ನ ಕಡೆಯಿಂದ ಗ್ಯಾರಂಟಿ, ಅದೇ ನಿಜವಾದ ಗ್ಯಾರಂಟಿ, ಲೈಫ್ ಟೈಮ್ ಗ್ಯಾರಂಟಿ. ಹೌದಾ? ಸರಿ, ಆಯ್ತು. 28ರಲ್ಲಿ ಎಷ್ಟು ಗೆಲ್ಬೋದು ಬಿಜೆಪಿ? 28ಕ್ಕೆ 28 ಗೆಲ್ಲಬೇಕು ಅನ್ನೋದು ನಮ್ಮ ಪಕ್ಷದ ಎಲ್ಲ ನಾಯಕರುಗಳ ಒಂದು ಉದ್ದೇಶ ಇದೆ, ಮತ್ತೆ ಅದಕ್ಕೆ ಶ್ರಮ ಆಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಚಾಮರಾಜನಗರ ಒಂದು ಗೆಲ್ಲಲ್ಲ, ಕಾಂಗ್ರೆಸ್ ಗೆಲ್ಲಂತ ವಾತಾವರಣ ಎಲ್ಲಿದೆ ಹೇಳಿ? ಎಲ್ಲೂ ಇಲ್ಲ, ಸದ್ಯಕ್ಕೆ ಎಲ್ಲೂ ಕಾಣ್ತಾ ಇಲ್ಲಪ್ಪ ನಂಗೆ. ಅವ್ರು ಹೇಳ್ತಾರೆ, ಮುಖ್ಯಮಂತ್ರಿಗಳು ಇರ್ಬೋದು, ಬಹುಶಃ ಬಹಳಷ್ಟು ಜನ ಹೇಳ್ತಾರೆ, ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಬರೀ ಸುಳ್ಳು ಹೇಳ್ತಾರೆ ಅಂತ. ನನ್ನ ಯೋಜನೆ ಟ್ಯಾಕ್ಸ್ಗಳು ಯಾಕೆ ಕರ್ನಾಟಕಕ್ಕೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದು ಈಗ ಅದು ಆ ಸಮಿತಿನಲ್ಲಿ ಇವರೇ ಇದ್ದಾರೆ, ಸಿದ್ದರಾಮಯ್ಯನವರೇ ಇದ್ದಾರೆ. ಆ ಸಮಿತಿ ಸಭೆನಲ್ಲಿ ಕ್ಲೈಮ್ ಮಾಡ್ಬೇಕಾದ್ದು ಇವ್ರ ಧರ್ಮ, ಅಲ್ಲಿ ಕೇಳಬೇಕು. ಅದ್ಬಿಟ್ಬಿಟ್ಟು ಇಲ್ಲಿ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡೋದ್ರಿಂದ ಯಾವ ಅರ್ಥ ಇದೆ? ಅಂದ್ರೆ ಜನಕ್ಕೆ ರಿಯಲೈಸ್, ನಾವು ಜನರನ್ನು ರಿಯಲೈಸ್ ಮಾಡ್ತಾ ಇದೀವಿ. MP ಎಲೆಕ್ಷನ್ ಇದೆ, ವೋಟ್ ಮಾಡೋ ಸಮಯದಲ್ಲಿ ಜನಕ್ಕೆ ರಿಯಲೈಸ್ ಆಗ್ಲಿ ಅನ್ನೋದು ಇರ್ಬೋದಲ್ವಾ ಅವ್ರದ್ದು? ಒಂದು ವೋಟ್ಗೋಸ್ಕರ, ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೋಸ್ಕರ ಇಂಥದ್ದೆಲ್ಲ ಮಾತಾಡ್ತಿರೋ ಹೊರತು ನೈಜವಾಗಿ ಅವ್ರು ಹೋಗಿ ಪ್ರಧಾನಮಂತ್ರಿಗಳನ್ನೇ ಭೇಟಿ ಮಾಡಿ ಆ ಸಮಿತಿ ಸಭೆಗಳಲ್ಲಿ ಹಾಜರಾಗಿ ಇವ್ರು ಕ್ಲೈಮ್ ಮಾಡಬೇಕು, ನಮ್ಮ ರಾಜ್ಯಕ್ಕೆ ಎಷ್ಟು ಕೊಡಬೇಕು ಕೊಡಿ ಅಂತ ಕೇಳಬೇಕು. ನಮಗಾಗಿರೋದು ನಮ್ಗೆ ಇದು ಬೇಕು ಕೊಡಿ ಅಂತ ಕೇಳಬೇಕು. ಮತ್ತೆ ಇಲ್ಲಿ ನಮ್ಮ ಸಂಸತ್ ಸದಸ್ಯರಿದ್ದಾರೆ, ಅವ್ರನ್ನ ವಿಶ್ವಾಸ ತಗೋಬೇಕು. ರಾಜಕೀಯ ಮಾಡೋಂಥ ರಾಜಕಾರಣ ಆಗುತ್ತೆ. ಒಂದು ಆರೋಪ ಬಹಳ ದೊಡ್ಡ ಮಟ್ಟದಲ್ಲಿದೆ, ಕಾವೇರಿ ನೀರು ವಿಚಾರ ಆಗ್ಬೋದು ಅಥವಾ ನೀರಿನ ವಿಚಾರ ಆಗ್ಬೋದು, ನಮ್ಮ ಸಂಸದರು ಸೆಂಟ್ರಲ್ಲಿ ಎಸ್ಪೆಷಲಿ ಪ್ರಧಾನಿ ಮೋದಿ ಮುಂದೆ ಮಾತಾಡಲ್ಲ ಅನ್ನೋ ಮಾತಿದೆ. ಇದು ಬಹಳ ದೊಡ್ಡ ಆರೋಪ. ನೋಡಿ, ರಾಜ್ಯದಲ್ಲಿ ಇವ್ರ ಕೈಗೆ ಅಧಿಕಾರ ಸಿಕ್ತಾಗ್ಲೂ ಮಾಡಿಲ್ಲ ಯಾರು ಕಾಂಗ್ರೆಸ್ನವ್ರ ಕೈಲಿ. ಈಗ ಅಲ್ಲ, ಅದಲ್ಲ ಆ ಪ್ರಶ್ನೆ ಹೇಳ್ತಾ ಇಲ್ಲ. ಈಗ ಅದ್ರ ಹೋರಾಟಕ್ಕೆ ಈಗ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು, ಬೇರೆ ಬೇರೆ ನೀರಿನ ಯೋಜನೆಗಳ ಬಗ್ಗೆ ಪಾದಯಾತ್ರೆ ಮತ್ತೆ ಹೋರಾಟಗಳು ಮಾಡಿದ್ರು. ಈಗ ಅವ್ರದ್ದೇ ಸರ್ಕಾರ ಇದೆಯಲ್ಲ, ನೀವೆಲ್ಲ ಕರ್ಕೊಂಡೋಗಿ ಡೆಲಿಗೇಷನ್ ಪ್ರಧಾನಮಂತ್ರಿ ಹತ್ರ ಹೋಗಿ ಕೇಳಿ. ನೀವು ಅದಕ್ಕೆ ತಯಾರಿಲ್ಲ ಅಂದ್ರೆ ಹೆಂಗೆ? ಎಸ್, ನಿಯೋಗ ಕರ್ಕೊಂಡು ನೀವು ಕೇಳಕ್ಕೆ ರೆಡಿಲ್ಲ ಅಂದ್ರೆ ಹೆಂಗ್ರಪ್ಪ ಅಂತ ಸರ್ ನನಗೆ ಹೇಳ್ತಾರೆ. ಸರ್ ನನಗೆ ಹೇಳ್ಬಿಡಿ ಸರ್, ನಾನಲ್ಲ ಸರ್, ಅವ್ರಿಗೆ. ನಾನು ನಿಮ್ಮ ಮೂಲಕ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ನೈಸ್, ಬಹಳ ತಿಳುವಳಿಕೆ ಇದೆ. ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಗ್ಯಾರಂಟಿ ಕೊಡಲ್ಲ, ಯುವಕರಿಗೆ ಕೆಲಸ ಕೊಡ್ತೀನಿ, ಅದೇ ಅಂದರೆ ಯುವಕರು ಕೆಲಸದಲ್ಲಿ ತೊಡಗಿಸ್ಕೋಬೇಕು, ಅದೇ ನಾನು ಅವ್ರಿಗೆ ಲೈಫ್ ಟೈಮ್ ಭದ್ರತೆಗೆ ಕೊಡ್ತಾ ಇರೋಂಥ ಗ್ಯಾರಂಟಿ ನಾನು MP ಆದರೆ ಅಂತ. ಎರಡನೇದು, ಸರ್ಕಾರ ಟ್ಯಾಕ್ಸ್ ವಿಚಾರದಿಂದ ನಿಮಗಿರುವಂಥ ಅನುದಾನದಲ್ಲಿ ನೀವೇನು ಪ್ರಶ್ನೆ ಮಾಡಬೇಕು, ನಿಮಗೆ ಸಿಗಬೇಕಾದ ನಿಯೋಗ ಇದೆ, ನಿಯೋಗ ಕರ್ಕೊಂಡೋಗಿ ಪ್ರಶ್ನೆ ಮಾಡಬೇಕು ಅಂತ. ನಾನಂತೂ ನನಗೆ ಅವಕಾಶ ಬಂದಮೇಲೆ ಯಾವುದೇ ಕಾರಣಕ್ಕೂ ನಾನು ಪ್ರಶ್ನೆ ಸೋದೋತ್ತು ನಮಗೆ ಬರಬೇಕಾದ ಹಕ್ಕನ್ನು ಪಡ್ಕೊಳ್ಳೋದೇ ಬಿಡಲ್ಲ ಅಂತ ಹೇಳಿದೆ. ಇದು ಚಾಮರಾಜನಗರಕ್ಕೆ ನಿರೀಕ್ಷೆ ಮಾಡಿ ಜನ ನಿಮ್ಮಿಂದ ಇದನ್ನು ನಿರೀಕ್ಷೆ ಮಾಡ್ಬೋದಾ? ಫೈನಲಿ ನಿಮ್ಮ ಎದುರಾಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎದುರಾಳಿಗಳಿಗೆ ನಾವು ನಮ್ದು ಹೋರಾಟ ನಮ್ದಿದ್ದೇ ಇದೆ, ಎದುರಾಳಿಗಳಿಗೆ ಏನು ಹೇಳೋದಿದೆ? ಅಲ್ಲ, ಈ ಸಲ ಗೆಲ್ಲೋದಕ್ಕೆ ನೀವು ಅವ್ರಿಗೆ ಒಂದು ಹೇಳುವಂಥ ಒಂದು ಕಿವಿ ಅಥವಾ ಒಂದು ಮಾತು, ಕಿವಿ ಮಾತು, ವಾಟ್ ಎವರ್ ಏನಾದ್ರು ಇರ್ಬೋದು. ನಾವು ಕಿವಿ ಮಾತು ಹೇಳೋ ಪ್ರಶ್ನೆ ಇಲ್ಲ. ಈ ಚುನಾವಣೆ ನಾವು ಗೆಲ್ಲಬೇಕು ಅನ್ನೋದಕ್ಕೆ ಮಾತ್ರ ನಮ್ಮ ಶಕ್ತಿ, ನಮ್ಮ ಎನರ್ಜಿ ಇರುತ್ತೆ. ನಿಮ್ಮ ಪರ ಸ್ಟಾರ್ ಕ್ಯಾಂಪೇನರ್ ಯಾರೇನು ಮೋದಿನ ಕರೆಸೋ ಸಾಧ್ಯತೆ ಇದೆಯಾ? ಅದು ರಾಜ್ಯದಿಂದ ಹಿರಿಯರು ಮಾಡ್ತಾರೆ ಅದನ್ನ. ಅಲ್ಲ, ಚಾಮರಾಜನಗರದಲ್ಲಿ ಅಂದ್ರೆ ನಾನೇನು ಹೇಳ್ತಾರೆ, ನಿಮ್ಮ ಪರ ಸ್ಟಾರ್ ಕ್ಯಾಂಪೇನರ್ ಯಾರು ಬರ್ತಾರೆ ಯೂಶಲಿ? ಅಲ್ಲ, ಅದು ಪಕ್ಷ ನಿಗದಿ ಮಾಡುತ್ತೆ, ಅದು ಯಾರ್ಯಾರ ಕರಿಬೇಕು, ಯಾರ್ಯಾರು ಬರ್ತಾರೆ ಅನ್ನೋದು ನಿಗದಿ ಆಗೋದು ಪಕ್ಷದಲ್ಲಿ. ಸರ್, ನಂದು ಒಂದು ರಿಕ್ವೆಸ್ಟ್ ಇದೆ, ದಯವಿಟ್ಟು ತಾವಿಲ್ಲ ಅನ್ಬಾರ್ದು. ಯೂಶಲಿ ನಾನು ಇಂಥವ್ರು ಕೇಳಬಾರ್ದು, ಆದರೂ ನನ್ನ ಕಾನ್ಸ್ಟಿಟ್ಯೂನ್ಸಿ ಇರೋ ಕಾರಣ ಕೇಳ್ತೀನಿ. ತಾವು ಮೂಲತಃ ಹಾಡುಗಾರರು, ಬಹಳಷ್ಟು ಕಲೆ ವಿಚಾರದಲ್ಲಿ ನಿಮ್ಗೆ ವಿಶೇಷವಾದ ಅಭಿಮಾನ ಎಲ್ಲವೂ ಇರೋದ್ರಿಂದ ಒಂದು ಕೇಳ್ತೀನಿ. ನನ್ನ ರಿಕ್ವೆಸ್ಟ್, ತಾವಿಲ್ಲ ಅನ್ನೋದಾದ್ರೆ ಮಾತ್ರ ಕೇಳ್ತೀನಿ.
ಏನಿಲ್ಲ ಹೇಳಿ. ಏನಿಲ್ಲ, ಈಗ 2 ಕಾರಣ ಇದೆ. ಮೊದಲನೇದು ನನ್ನ ಕಡೆಯಿಂದ ನನ್ನ ಪರ್ಸನಲ್ ರಿಕ್ವೆಸ್ಟು, ಎರಡನೇದು ನಿಮ್ಮನ್ನು ಇಷ್ಟಪಡೋರಿಗೋಸ್ಕರ. ಮೊದಲನೇ ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನಂದು ಚಾಮರಾಜನಗರ ಬಹಳಷ್ಟು ಹಿರಿಯ ಕಲಾವಿದರು, ಜಾನಪದ ಇರ್ಬೋದು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾಟಕ ಕಲಾವಿದರು, ರಂಗಭೂಮಿ ಕಲಾವಿದರು ಬಹಳಷ್ಟು ಜನ ಇದ್ದಾರೆ. ಈ ತುಂಬ ಡಿಜಿಟಲ್ ಆದಮೇಲೆ ಬಹಳಷ್ಟು ಅಡ್ವಾನ್ಸ್ಡ್ ತಂತ್ರಜ್ಞಾನ ಎಲ್ಲ ಬರ್ತಿದ್ದಂಗೆ ಆ ಕಲಾವಿದರು, ಆರ್ಕೆಸ್ಟ್ರಾ ಎಲ್ಲರೂ ಮೂಲೆ ಹಿಡಿತಾ ಇದ್ದಾರೆ. ಅಂದರೆ ಅವ್ರಿಗೆ ಆ ಒಂದು ಎನರ್ಜಿ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ನೀವು ಇಲ್ಲಿ ಅಧಿಕಾರ ಬಂದರೆ ಅಥವಾ ನೀವು ಇಲ್ಲಿ ಬದಲಾವಣೆ ತರಬೇಕು ಅಂತಿದ್ದ ಅಂಥ ಕಲಾವಿದರಿಗೆ, ಹಿರಿಯ ಕಲಾವಿದರಿಗೆ, ಅಂದರೆ ಸ್ವಲ್ಪ ಈ ಮರೆ ಆಗ್ತಾ ಇರೋಂಥ ಕಷ್ಟದಲ್ಲಿರುವಂತಹ ಹಿರಿಯ ಕಲಾವಿದರಿಗೆ ಏನಾದರೂ ಒಂದು ಮಾಡಿ. ಇದು ನಾನು ಕೇಳಬಾರ್ದು, ಇದು ಪರ್ಸ್ನಲಿ ನನ್ನ ಕಡೆಯಿಂದ ಕೇಳ್ಕೊಳ್ತಾರೆ. ನೀವೇನಾದ್ರು ಮಾಡೋದು ನಿರೀಕ್ಷೆ ಇಟ್ಕೋಬೋದಾ? ನಾವು ಖಂಡಿತವಾಗಿ ಅದನ್ನು ಮಾಡಬೇಕಾಗಿದೆ. ನಾನು ಮೂಲತಃ ಜಾನಪದ ಕಲಾವಿದರಿಗೆ ನನ್ನ ಅವಧಿನಲ್ಲಿ ಸಾಕಷ್ಟು ಯೋಜನೆಗಳನ್ನ ರೂಪಿಸ್ಕೊಟ್ಟಿದ್ದೀನಿ. ಮತ್ತು ಜೊತೆಗೆ ನಾನು ಅನೇಕರಿಗೆ ರಾಜ್ಯ ಪ್ರಶಸ್ತಿ ಕೊಡಿಸೋದು ಕೂಡ ಆ ಸಂದರ್ಭದಲ್ಲಿ ರೆಕಮೆಂಡ್ ಮಾಡಿದವನು. ನಾನು ಬಹಳ ಕಷ್ಟದಲ್ಲಿದ್ದಾರೆ ಸರ್ ಅವರು. ನಾನು ಮಾಡಿದಂಥವನು. ಯಾಕೆಂದರೆ ನಮ್ಮ ಚಾಮರಾಜನಗರ ಜಿಲ್ಲೆ ಇದೆಯಲ್ಲ, ಮಂಟೇಸ್ವಾಮಿ ಪದಗಳು, ನೀಲಗಾರರು, ಮತ್ತೆ ದೇವ್ರಗುಡ್ರು, ಮತ್ತೆ ಮಾದೇಶ್ವರನ ಒಕ್ಕಲ್ನವರು ಎಲ್ಲ ಇಂಥ ಜನಪದವನ್ನ ಅವರು ಭಂಡಾರ. ಅದು ಶಾಕ್, ನೀವು ನಂಬಲ್ಲ, ನನ್ನ ಫೋನಲ್ಲಿ ಸಹಿತ ಎಂಥ ಸಿನಿಮಾ ಸಾಂಗ್ ಬಂದ್ರಿ. ಫಾರ್ ಎಕ್ಸಾಂಪಲ್, ನಾನು ಆಡಿಯೋ ರಿಲೀಸ್ಗೆ ಹೋಗ್ತೀನಿ, ಗೆಸ್ಟಾಗಿ ರಿಲೀಸ್ ಮಾಡಿ ಬರ್ತೀನಿ. ನನಗೆ ಮಾದೇಶ್ವರನ್ ಸಾಂಗು, ಮಂಟೇಸ್ವಾಮಿ ಸಾಂಗ್ ಈಗಲೂ ನಂಗೆ ಬಹಳ ಫೇವ್ರೇಟು. ಆ ಸಾಂಗ್ ಹಾಡುಗಾರ ಇರ್ಬೋದು, ಅಲ್ಲಿನ ಕಲಾವಿದರಿರ್ಬೋದು, ಬಹಳ ಕಷ್ಟದಲ್ಲಿದ್ದಾರೆ. ಅವ್ರಿಗೇನಾದ್ರು ಸಹಾಯ ಮಾಡಿಲ್ಲ. ಖಂಡಿತವಾಗಿ ನಾವು ಇದಕ್ಕೆ ಜನಪದ ಕಲಾವಿದರಿಗೆ ಸಹಾಯ ಮಾಡಬೇಕು ಅಂತಾನೆ ಕೂಡ ಅಧ್ಯಯನ ಕೇಂದ್ರಗಳನ್ನ ಮಾಡಿಸೋದ್ರ ಮುಖಾಂತರ ರಂಗಭೂಮಿ ಕಲಾವಿದರು ಅಲ್ಲ ಎಲ್ಲ ಅದು ಮೂಲ ಬೇರೋದು, ಜನಪದ ಮೂಲ ಬೇರು. ಅಲ್ಲಿಂದನೂ ಕೂಡ ಎಲ್ಲಾ ತರದ ಈ ನಮ್ಮ ಜನಪದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕಲಾ ಪ್ರಕಾರಗಳಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ಮತ್ತೆ ಅವ್ರನ್ನ ಬೆಳವಣಿಗೆಗೆ ಪೂರಕವಾದಂಥ ಕೆಲಸವನ್ನ 100ಕ್ಕೆ 100 ಮಾಡ್ತೀನಿ. ಅದರಲ್ಲಿ ಎರಡನೇ ಮಾತಿಲ್ಲ. ನಾನು ಈ ಡಿಜಿಟಲ್ ಬಂದ್ಮೇಲೆ ಏನಾಗೋದು ಗೊತ್ತಾ ಸರ್, ತುಂಬಾ ಹಿರಿಯ ಕಲಾವಿದರು ಮೂಲೆ ಗುಂಪಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಸಣ್ಣ ಗೌರವ ಸಿಗ್ತಾ ಇಲ್ಲ. ಅವ್ರಿಗೆ ಸಿಗ್ಬಾರ್ದು. ಆರ್ಕೆಸ್ಟ್ರಾ ಫಾರ್ ಎಕ್ಸಾಂಪಲ್ ಕೇಳ್ಬೇಕಾದ್ರೆ ಒಂದು ಸಂಭ್ರಮ ಇರ್ತಾ ಇತ್ತು. ಎಲ್ಲ ಹೊರಟೋಗಿದೆ, ಎಲ್ಲ ಮೊಬೈಲಲ್ಲಿ ಕೇಳ್ತಾರೆ. ಅಂದ್ರೆ ಪ್ರಾಮಾಣಿಕವಾಗಿ ನಮ್ಮ ಕಲೆ ಇನ್ನೊಂದು 10 ವರ್ಷ ಬಿಟ್ರೆ ಇದು ಅಲ್ಲಿ ಸತ್ತೋಗ್ಬಿಡುತ್ತೋ ಅನ್ನೋ ಭಯ ನಂಗೆ ಬರ್ತಾ ಇದೆ. ಆತಂಕ ಖಂಡಿತ ಇದೆ. ಅದನ್ನ ಉಳಿಸುವಂತ ಕೆಲಸಕ್ಕೆ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಮಾಡಿ ತೋರಿಸ್ತೀನಿ. ಅದನ್ನ ಮಾಡಿ ತೋರಿಸ್ತೀರಾ ನಿರೀಕ್ಷೆ ಇಟ್ಕೋಬೋದಾ? ಯಾಕೆ ನೀವು ನಮ್ಮ ಕಾರ್ಡ್ನವರೇ ಆಗಿರೋದ್ರಿಂದ 100% ನಮ್ಗೆ ಅಣ್ಣವ್ರು ಹೇಳೋರು. ನಿಮ್ಗೆ ಮಾತು ಹೇಳ್ತೀನಿ, ಯಾರಾದ್ರೂ ಚಾಮರಾಜನಗರದಿಂದ ಬಂದ್ರೆ, ನನಗೆ ಇದನ್ನ ರಾಘವೇಂದ್ರ ರಾಜ್ಕುಮಾರ್ ಅವ್ರು ಹೇಳಿದ್ದು. ನಮ್ಮ ಕರ್ನಾಟಕದ ಹಳೆಯ ಸಿನಿಮಾದಲ್ಲಿ ಮಾತಾಡ್ತಾ ಇರ್ಬೇಕಾರೆ, ರೀಸೆಂಟಾಗಿ ಮಾತಾಡ್ತಾ ಇದ್ದಾಗ ಹಿಂಗೆ ಹೇಳಿದಾಗ ಬಂದ್ರೆ, ನಾನೇನಾರು ಹೋದ್ರೆ ನಮ್ಮ ಕಾಡಿನವ್ರು ಬಂದ್ರು ಅಂತ ರಾಘಣ್ಣವರು ಹಂಗಂತಿದ್ದಂಗೆ, ಇದು ನಾನಲ್ಲ ಅಪ್ಪಾಜಿ, ಅಣ್ಣವರು, ನಮ್ಮ ಅಪ್ಪಾಜಿಯವರು ಯಾರೇ ಬರಲಿ ಚಾಮರಾಜನಗರದಿಂದ ಅವ್ರಿಗೆ ಹೇಳ್ತಿದ್ದಂಥ ಮಾತು ನಮ್ಮ ಕಾಡಿನವ್ರು ಬಂದ್ರು ಅಂತ. ನನಗೆ ರಾಘಣ್ಣವರು ಪ್ರೀತಿಯಿಂದ ಅಡ್ಡೆಸರು ಇದು ಕರೆಯೋದಿದ್ದು. ನನ್ನ ಸಿನಿಮಾದಲ್ಲಿ ನಮ್ಮ ಅಪ್ಪನ ಕ್ಯಾರೆಕ್ಟರ್ ಮಾಡ್ತಾರೆ ಕರ್ನಾಟಕದಲ್ಲಿ. ನಮ್ಮ ಕಾಡಿನವ್ರು ಬಂದ್ರು, ಪ್ರಥಮನ ಕರ್ರಿ ಒಳಗಡೆ ಅಂತ ಹೇಳ್ತಾರೆ ಬಂದ ತಕ್ಷಣ. ನಂಗೆ ಅದು ಖುಷಿ. ಸೊ ಅದಕ್ಕೆ ಹಿರಿಯ ಅಶಕ್ತ ಕಲಾವಿದರಿಗೆ ಒಂದು ಚೈತನ್ಯ ಕೊಡಿ, ಇದು ನನ್ನ ರಿಕ್ವೆಸ್ಟು. ಒಂದು. ಎರಡನೇದು, ನಿಮ್ಮನ್ನ ಇಷ್ಟಪಡುವ, ಯಾಕೆಂದ್ರೆ ನಿಮ್ಮನ್ನ ಇಷ್ಟಪಡುವಂತಹ, ನಿಮ್ಮನ್ನ ಗೌರವಿಸುವಂಥ ಅಥವಾ ನಿಮ್ಮನ್ನ ಪ್ರೀತಿಸುವಂತಹ ಕಲಾಸಕ್ತರಿಗೆ ಒಂದು ಚೈತನ್ಯ ಸಿಗಲಿ, ನಿಮಗೂ ಒಂದು ಖುಷಿ ಸಿಗಲಿ. ಒಂದು ಸಾಂಗ್, ಒಂದೇ ಒಂದು ಸಾಂಗ್, ಒಂದು ಒಳ್ಳೆ ಸಾಂಗ್ ನಿಮ್ಮ ಬಾಯಿಂದ ಒಂದು 4 ಒಂದು ಪಲ್ಲವಿ ಅಲ್ಲ. ಅದಕ್ಕೆ ನಾನು ಯಾವಾಗಲೂ ಒಂದು ಹಾಡನ್ನು ತುಂಬ ಡಿಮ್ಯಾಂಡ್ ಮಾಡಿ ಹಾಡಿಸ್ತಾರೆ. ಯೂಟ್ಯೂಬ್ನಲ್ಲಿ ಅದು 1,10,00,000 ಜನ ನೋಡಿರ್ತಕ್ಕಂಥ ಹಾಡೋದು. ಗ್ರೇಟ್. ನಿನ್ನೆ ನೆನೆದ ಜೀವನ ಆಯ್ತಲ್ಲ ಪಾವನ ಅನ್ನೋಂಥ ಹಾಡು. ಇದು ಮಾದೇಶ್ವರನ ಮೇಲೆ ಜನಪದ ಶೈಲಿಯ ಭಕ್ತಿಗೀತೆ. ಹಾಗಾಗಿ ಎಲ್ಲ ಕಡೆನೂ ಅದಕ್ಕೊಂದು ಡಿಮ್ಯಾಂಡ್ ಇದೆ, ಮತ್ತೆ ಅದನ್ನೇ ಕೇಳ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ಸಾಂಗು ನಿಮ್ಮ ಬಾಯಿ, 4 ಪಲ್ಲವಿ, 4 ಪದ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ, ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ, ನಂಬಿ ಕೂಗಿದೆ ಮಾದೇವ ಬಂದು ನೀಡಿದೆ ಭಾಗ್ಯವ, ನಂಬಿ ಕೂಗಿದೆ ಮಾದೇವ ಬಂದು ನೀಡಿದೆ ಭಾಗ್ಯವ, ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ, ಕಾಣದೆ ಎಲ್ಲೋ ನೀ ಕುಳಿತಿಲ್ಲ ನಂಬಿದ ಮನದಲ್ಲೇ ತುಂಬಿರುವೆ, ಮಾದೇವ ಮಾದೇವ ಎಂದ ನನಗೆ ಸಕಲ ಭಾಗ್ಯವ ನೀಡಿರುವೆ, ಬಾಳಿಗೊಡೆಯ ಭಾಗ್ಯಕ್ಕೆ ಒಡೆಯ, ಬಾಳಿಗೊಡೆಯ ಭಾಗ್ಯಕ್ಕೆ ಒಡೆಯ, ನೀನೆ ತಾನೆ ಮಾದೇವ, ನೀನೆ ತಾನೆ ಮಾದೇವ, ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ.
ವಂಡರ್ಫುಲ್ ಸರ್, ವಂಡರ್ಫುಲ್. ಸೊ ಇದೇ ಥರ ಸಾಂಗ್, ನಮ್ಮ ಸಂಸ್ಕೃತಿಯ ಸಾಂಗ್ಗಳು ಉಳ್ಕೋಬೇಕು. ನಿಮ್ಮಿಂದ ಅದೊಂದು ನಿರೀಕ್ಷೆ ಮಾಡ್ತೀನಿ. ಇದು ಪರ್ಸ್ನಲ್ ರಿಕ್ವೆಸ್ಟ್, ನಾನು ನಿಮ್ಮನ್ನ ಬೇರೆ ಏನೂ ಕೇಳಲ್ಲ. ಯಾಕೆಂದರೆ ನಮ್ಮ ಊರು, ನಮ್ಮ ಸಂಸ್ಕೃತಿ, ಚಾಮರಾಜನಗರದೇನಿತ್ತು ಅಥವಾ ಇಂಥ ಹಾಡುಗಳು ತುಂಬ ಇಷ್ಟ ಆಗುತ್ತೆ. ಇದು ಉಳಿಯೋ ಪರಂಪರೆ ನಿಮ್ಮಿಂದ ಮುಂದುವರಲಿ. ಥ್ಯಾಂಕ್ ಯು ಆ್ಯಂಡ್ ಶುಭವಾಗಲಿ ನಿಮಗೆ. ಸೊ ಇದು ಬಾಲರಾಜ್ ಸರ್ ಕನಸು, ಅಂದರೆ ಅವರ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಮತ್ತು ನೆಕ್ಸ್ಟ್ ಎಲೆಕ್ಷನ್ ಆದಮೇಲೆ ಅವ್ರಿಗೆ ತಮ್ಮ ಕ್ಷೇತ್ರದ ಜನತೆಗೆ ಅಭಿವೃದ್ಧಿ ವಿಚಾರದಲ್ಲಿರುವಂತಹ ಒಂದು ಕನಸದು. ಮತ್ತಷ್ಟು ಜನಗಳ ಹತ್ರ ಬಹಳಷ್ಟು ಒಳ್ಳೊಳ್ಳೆ ವಿಚಾರಗಳಲ್ಲಿ ಮಾತಾಡ್ಸೋಣ. ನನ್ನ ಉದ್ದೇಶ ಜನ ವೋಟ್ ಮಾಡಬೇಕು. ಯಾರು ಗೆಲ್ಲಬೇಕು ಅಂದರೆ ನನಗೆ ಅವ್ರು ಗೆಲ್ಲಬೇಕು ಇವ್ರು ಗೆಲ್ಲಬೇಕು ಅಂತಲ್ಲ. ಎಂಡ್ ಆಫ್ ದ ಡೇ ಪ್ರಜಾಪ್ರಭುತ್ವ ಗೆಲ್ಲಬೇಕು, ಜನ ಎಜುಕೇಟಾಗಿ ವೋಟ್ ಮಾಡಬೇಕು. ಆ ಕಾರಣಕ್ಕೆ ನಾವೆಲ್ಲ ಬೀದಿಗೆ ಬಂದಿದ್ದೀವಿ. ನಿಮ್ಮನ್ನು ಎಚ್ಚರಿಸುವಂಥ ಪ್ರಯತ್ನ, ನಿಮ್ಮನ್ನು ಗಮನ ಸೆಳೆಯುವಂಥ ಪ್ರಯತ್ನ, ಸಿನಿಮಾ ಮಾಡ್ತಾ ಇರ್ತೀವಿ. ಎಂಡ್ ಆಫ್ ದ ಡೇ ನಿಮ್ಮನ್ನು ಕೇಳಿದಾಗ ನಿಮ್ಮಲ್ಲಿ ಬರೋ ಪ್ರಾಮಾಣಿಕ ಉತ್ತರ ನಮಗೆ ಬಹಳ ಖುಷಿ ಆಯ್ತು. ಯಾಕೆಂದರೆ ಆ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಜನಕ್ಕೆ ತಿಳ್ಕೊಳ್ಳೋ ಅವಕಾಶ ಆಗುತ್ತೆ. ಮುಂದೆ ಮತ್ತಷ್ಟು ಒಳ್ಳೆ ವಿಚಾರ ಜೊತೆ ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಿಗೋಣ. ಅಲ್ಲಿ ತನಕ ಧನ್ಯವಾದ. ಥ್ಯಾಂಕ್ ಯು.